शांति शांति ಹೇಳಿ ಹೇಳಿ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಚಾರ್ಯಃ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ ಕರೋತು ಮಮ ಕಲ್ಯಾಣಂ ಹರಿಃ ಹಯಮುಖಾಭಿತಃ ಗುರುಶ್ಚ ಮಧ್ವನಾಮಾಮೆ ವರದೋಸ್ತು ನಿರಂತರಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವ ವಿಷ್ಣು ಹೃದಯ ತಾನ್ನಮಸ್ಸೇ ಶ್ರೀ ಗುರುಭ್ಯೋ ನಮಃ. ಪ್ರಸಕ್ತ 17ನೇ ಸಂಧಿಯನ್ನು ಮುಗಿಸ್ಬೇಕಾಗ್ಯದ. ಇಲ್ಲಿ ನೋಡ್ರಿ 3 ಕೇಳಿದ್ರಿ ನೀವು. ಅವು ಯಾವ್ಯಾವ ಒಂದು ಕೇಳಿದ್ರೆ ಸ್ವಾತಂತ್ರ್ಯದ ಮೇಲಿನ ಸರ್ವ ಸ್ವಾತಂತ್ರ್ಯ, ಸ್ವಗತ ಸ್ವಾತಂತ್ರ್ಯ, ಹಿಂಗೆ ಮೂರಕ್ಕೂ ಮೂರು ಅರ್ಥ ಬೇರೆ ಬೇರೆ ಇದ್ದಂಗೆ ಇಲ್ಲಿ ಸ್ವಗತ ಸ್ವಾತಂತ್ರ್ಯ ಸಂಧಿ ಅನ್ನೋದ್ರೊಳಗೆ ಏನು ಮಾಡ್ತಾರ? ಸ್ವ ಅಂದ್ರೆ ಪರಮಾತ್ಮ. ಪರಮಾತ್ಮ ತನ್ನಲ್ಲಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಹೆಂಗೆ ಹಂಚಿಕೊಟ್ಟ? ಸ್ವಾತಂತ್ರ್ಯದ ಅವಗೊಬ್ಬವಗನ ನಮಗೆ ಸ್ವಾತಂತ್ರ್ಯ ಅದ ಅಂದ್ರದ, ಇಲ್ಲ ಅಂದ್ರೆ ಇಲ್ಲ. ಸ್ವಾತಂತ್ರ್ಯ ನಾವು ತಿಳ್ಕೊಂಡೇವೆ ಇಷ್ಟ. ನಮಗೆ ಎದಕ್ಕೂ ಸ್ವತಂತ್ರ ಅಲ್ಲೇ ಅಲ್ಲ, ನಿಮಗೆಲ್ಲ ಹೆಜ್ಜೆ ಗರ್ವ ಆಗ್ತದೆ ನಮಗೆ. ಆ ಸ್ವಾತಂತ್ರ್ಯ ಭಗವಂತ ಹಂಚಿಕೊಡ್ತಾನೆ. ಹೆಂಗೆ ಹಂಚಿಕೊಡ್ತಾನೆ ಅಲ್ಲಿ ಹಿಂದೆ ಹೇಳ್ಯಾರ, ಅದನ್ನು ವಿಸ್ತಾರವಾಗಿ ಹೇಳ್ತಾರೆ ಈ ಸಂಧಿ ಒಳಗೆ. ಅಂದ್ರೆ ಮೊದಲಿಗೆ ಇದ್ರಾಗ ಇಲ್ಲಿ ಹೇಳ್ತಕ್ಕಂಥದ್ದು ಮೊದಲೇ ನೋಡ್ರಿ, ಜೀವರು ಒಂದು ಮನುಷ್ಯರಾಗಿರ್ತಕ್ಕಂಥವ್ರು ಯಾವ ಅನುಸಂಧಾನದಿಂದ ತಾವು ಬದುಕಬೇಕು ಅನ್ನೋ ಮಾರ್ಗವನ್ನು ದಾಸರು ಸುಮಾರು 15 ಪದ್ಯಗಳು ತಿಳಿಸಿಕೊಡ್ತಾರೆ ಇಲ್ಲಿ ಅಂತಾರೆ ಮಹಾನುಭಾವರು. ಮೊದಲೇಕ ಒಂದು 3 ಸಾಲಿನ ಪದ್ಯ ಅರ್ಧ. ಸ್ವಗತ ಸ್ವಾತಂತ್ರ್ಯ ಗುಣವ ಹರಿ ತೆಗೆದು ಬ್ರಹ್ಮಾದ್ಯರಿಗೆ ಕೊಟ್ಟುದ ಭೃಗುಮನಿಪ್ಪ ಪೇಳಿದನು ಇಂದ್ರದ್ಯುಮ್ನ ಕ್ಷಿತಿಪನಿಗೆ. ಕ್ಷಿತಿಪ ಅಂದ್ರೆ ರಾಜ. ಯಾರು ಹೇಳಿದರು, ಯಾವಾಗ ಹೇಳಿದರು? ಇದನ್ನ ಮೊದಲೇಕ ಏನು ಹೇಳ್ತಾರ? ಇದನ್ನ ಹೇಳಿದ್ರು ಯಾರು? ಅಲ್ಲಿ ಹೇಳಿದ್ರು ನೋಡಿ, ಭೃಗುಮುನಿಪ ಹೇಳಿದನು. ಭೃಗು ಋಷಿಗಳು ಹೇಳಿದ್ರು ಅದನ್ನು. ಯಾರು ಹೇಳಿದರು? ಇಂದ್ರದ್ಯುಮ್ನ ರಾಜ ಹೇಳಿದರು. ಅವ್ರಿಗೆ ಹೇಳ್ಬೇಕಾತು? ರಾಜ ಕೇಳಿದ, ರಾಜ ಪ್ರಶ್ನೆ ಮಾಡಿದ ಇಂದ್ರದ್ಯುಮ್ನ ರಾಜ ಭೃಗು ಋಷಿಗಳನ್ನು. ಆ ಭೃಗು ಋಷಿಗಳು ಅದನ್ನೆಲ್ಲ ಹೇಳ್ಕೊತ ಹೋಗಿದ್ದನ್ನ ನಾ ಪದ್ಯ ಬರೆದನೆ ಅಂತ ಆಸರ ಇರುತ್ತಾರೆ. ಇದು ಎಲ್ಲಿ ವಿಷಯ ಅನ್ಕಂದ್ರೆ ವಿಷ್ಣು ರಹಸ್ಯ ಅನ್ನೋ ಒಂದು ಪುರಾಣ, ದೊಡ್ಡ ಪುರಾಣ ವಿಷ್ಣು ರಹಸ್ಯ. ಆ ವಿಷ್ಣು ರಹಸ್ಯ ಮಾತನ್ನು ದಾಸರು ಹೇಳ್ಕೊತ ಹೋಗ್ತಾವ ಒಂದೊಂದಾಗಿ. ಇಲ್ಲಿ ನೋಡ್ರಿ, ಪರಮಾತ್ಮ ಆಗಿರ್ತಕ್ಕಂಥವ ಏನು ಮಾಡ್ತಾನೆ ಗೊತ್ತಾ? ತನ್ನಲ್ಲಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ತನ್ನಲ್ಲೇ ಇರೋದು ಜೀವನ ದ್ವಾರ ಮಾಡಿಸಿ ಪ್ರಯತ್ನಾಸಾರ ಮಾಡ್ತಾ ಆ ಜನರಿಗೆ ಕೊಡ್ತಕ್ಕಂಥ ವೈಶಿಷ್ಟ್ಯ ಹೇಳ್ಕೊತ ಹೋಗ್ತಾ ಇದ್ದಾರೆ ಅಂತಾರೆ ಮಹಾನುಭಾವರು. ಮೊದಲಿದು ಆ ಇಂದ್ರದ್ಯುಮ್ನ ರಾಜ ಪ್ರಾಣ ಮಾಡ್ತಾ ಇದ್ದಾನೆ ಅಂತಾರೆ ಮೊದಲಿಕ್ಕಿಲ್ಲಿ. ದಾರ್ಢ್ಯಾರ್ಥವಾಗಿ ಇಂದ್ರದ್ಯುಮ್ನ ಮತ್ತು ಭೃಗು ಋಷಿ ಸಂವಾದ ಇದು. ಒಬ್ಬ ರಾಜ ಇಂದ್ರದ್ಯುಮ್ನ ಅಂತಕ್ಕಂಥವ, ಆಗಿನ ಕಾಲದ ಶ್ರೇಷ್ಠ ರಾಜ ಆಗಿರ್ತಕ್ಕಂಥವ ಇಂದ್ರದ್ಯುಮ್ನ. ಅಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ನೋಡ್ರಿ ಆಧಾರ ಗ್ರಂಥಗಳು ಹೆಂಗೆ ತಗೋತ ಜಗನ್ನಾಥದಾಸರು ಗೀತಾ ತಾತ್ಪರ್ಯ, ಪ್ರಾತಃ ಸಂಕಲ್ಪ ಗದ್ಯ ಅಲ್ಲಿ ವಿಷಯ ತಗೋತಾರ. ವಿಷ್ಣು ರಹಸ್ಯ ಇಷ್ಟು ಕೂಡಿಸಿ ಮುಂದೆ ಹೇಳಿಕತ್ತೆ ದಾಸರಲ್ಲಿ ಅಂತ. ಅಲ್ಲಿ ಪರಮ ವಿಷ್ಣು ಸ್ವತಂತ್ರ ಮಾಯಾತರುಣಿ ವಕ್ಷಸ್ಥಳ ನಿವಾಸಿಯು ಸರಸಿಜೋದ್ಭವ ಪ್ರಾಣರೇ ಇರುವ ಸಚಿವರೆನಿಸುವರು. ಸರ್ವ ಕರ್ಮಗಳಲ್ಲಿ ತತ್ಪ್ರಿಯ ಉರಗಭೂಷಣ ಬಿಡಿಸೋದನಲ್ಲೇ ಉರಗಭೂಷಣ
ಅಹಂಕೃತಿ ತ್ರಯ ಕರೆಸುವರು. ಅಮರ, ಇಂದ್ರ, ಆರ್ಕ, ಅಮರೇಂದ್ರಾರ್ಕ ಕೂಡ್ಯರು. ಮುಖರು ಇಂದ್ರಿಯರೆನಿಪುವರು. ಒಂದು ಸಂಧಿ ಒಂದು ಪದ ಎಷ್ಟು ವಿಷಯ ಹೇಳ್ತಾರೆ ದಾಸರ ಪರಮಾತ್ಮ ದೇಕ ಅಲ್ಲಿ ಹೇಳಿದರು. ಪರಮ ವಿಷ್ಣು ಸರ್ವತಂತ್ರ ಸ್ವತಂತ್ರ ಅವನಿಗಿರ್ತಕ್ಕಂಥ ಇನ್ನು ಯಾರಿಗೂ ಇಲ್ಲ. ಸ್ವತಂತ್ರ ಅವನೇ, ಅವ ಹೆಸರು ಅವ ಯಾರು? ವಿಷ್ಣು. ಅವನ ನಂತರ ಹರಿಯ ವಕ್ಷಸ್ಥಳ ನಿವಾಸಿನಿ. ಯಾರಕ್ಕೆ? ಲಕ್ಷ್ಮೀದೇವಿ ಬಿದ್ದಿರ್ತಕ್ಕಂಥದ್ದು ನಿವಾಸಿ. ಯಾರಕ್ಕೆ? ಲಕ್ಷ್ಮಿ. ಅದರಂತೆ ಆಕೆ ತರುಣಿ ಅಂತ ಕರ್ದಾರ ಅವರು. ನಮ್ಮಲ್ಲಿ ತರುಣಿ ಅಂತ ಯಾರಿಗಂತ ಸಣ್ಣವ್ರಿಗೆ ಅಂತಾರ. 60 ತಾರುಣಿ ಹೋಗಿಬಿಡ್ತದ, ಯೋಜನೆ ಇಲ್ಲ. ಆಕೆ ಶಾಶ್ವತವಾದ ಅದಕ್ಕೆ ಲಕ್ಷ್ಮೀದೇವಿಗೆ ಮುಬ್ಬಂತು, ಮತ್ತೇನಾರ ವಯಸ್ಸಾತು, ಹೇರ್ ಡೈ ಮಾಡಿಸ್ಕೊಂಡು ಹಿಂಗೇನು ಇರ್ತೀನಿ. ಈ ಲಕ್ಷ್ಮೀದೇವಿಗೆ ಅಂದ್ರೆ ಅಂಥವು ಯಾವ ಪ್ರಸಂಗ ಅಂತ ನೋಡ್ರಿ. ಮುಂದೆ ಬ್ರಹ್ಮಾದಿ ಅಲ್ಲಿ ಹೇಳ್ತಾರ. ಸರಸಿ ಉದ್ಭವ ಅಂತ ಯಾರು ಗೊತ್ತಾಗ್ತ ನಿಮಗೆ? ಬ್ರಹ್ಮದೇವರು. ಪ್ರಾಣ ಅಂದ್ರೆ ಮುಖ್ಯ ಪ್ರಾಣದೇವರು. ಈರುವರು ಅಂದ್ರೆ ಇಬ್ಬರು, ಬ್ರಹ್ಮ ವಾಯುಗಳು ಅಂತ ಅರ್ಥ. ಸಚಿವರೆನಿಸುವರು ಇಬ್ಬರು ಮುಖ್ಯಮಂತ್ರಿಗಳಿವರು. ಯಾರ ರಾಜ್ಯಕ್ಕೆ? ಭಗವಂತ ರಾಜ್ಯಕ್ಕೆ. ಬ್ರಹ್ಮ ವಾಯುಗಳು ಒಂದೇ ಕೆಲಸ ಬರ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ. ಸರ್ವ ಕರ್ಮಗಳಲ್ಲಿ ಏನಾಗ್ತದೆ ಗೊತ್ತಾ? ತತ್ಪ್ರಿಯ ಉರಗಭೂಷಣ. ಯಾರು ಗೊತ್ತಾಗ್ತಾನೆ ನಿಮಗೆ? ಉರಗಭೂಷಣ ಅಂತ ರುದ್ರದೇವರು. ರುದ್ರದೇವ್ ಅಲ್ಲಿ ಮ್ಯಾಗ ವಾಯುದ್ರೆ ಬಂದ್ಬಿಟ್ಟಾರ. ಉರಗ ಅಂದ್ರೆ ಹಾವ, ಭೂಷಣ ಹಾವು ಹಾಕೊಂಡವ್ರೆ. ಉರಗಭೂಷಣ, ಸರ್ಪಭೂಷಣ ಅಂದ್ರು ಒಂದೇ, ಉರಗಭೂಷಣ ಅಂದ್ರು ಒಂದೇ ಅಂತ ಅರ್ಥ. ಅದಕ್ಕೆ ಉರಗ ಅಂತ ಯಾಕೆ ಹೆಸರು ಬಂತು? ಅದಕ್ಕೆ ಮತ್ತೆ ಪ್ರಶ್ನೆ ಯಾಕೆ ಕರೆದ್ರು ಅಂತ. ಅದಕ್ಕೆ ಹಾವಿಯಿಂದ ಕಾಲಿಂದ ನೋಡ್ರಿ, ಹಾವಿ ಕಾಲವನು ಇಲ್ಲಲ್ಲ, ಎದರೇ ಸರಿತದ ಮುಂದದು ಹೊಟ್ಟೆ. ಉರಗ ಅಂದ್ರೆ ಹೊಟ್ಟೆ ಅಂತ ಅರ್ಥ. ಉರೇನ ಗಚ್ಚತಿ ಇತಿ ಉರಗ ಅಂತ ಅರ್ಥ. ಅದಕ್ಕೆ ಉರಗ ಅಂತ ಅದಕ್ಕೆ. ಉರಗ ಭೂಷಣ ಅಂದ್ರೆ ಯಾರು? ರುದ್ರದೇವರು. ಉರಗಭೂಷಣ. ಅಹಂಕರಿ ತೃತೀಯ, ಇದನ್ನ ಮೂರು ಅಂತ ಹೋಗ್ಬೇಕು. ಗರುಡ, ಶೇಷ, ರುದ್ರ ಮೂರು ಅಂತ ಹೋಗ್ಬೇಕು ಅಂತ. ಅಹಂಕಾರ ತೆರೆಯತಕ್ಕಂಥವ್ರು ಒಂದೊಂದು. ವೈಕಾರಿಕ ಅಹಂಕಾರಕ್ಕೆ ಶೇಷದೇವರು, ತೈಸ ಅಹಂಕಾರಕ್ಕೆ ಗರುಡ ದೇವರು, ತಾಮಸ ಅಹಂಕಾರಕ್ಕೆ ರುದ್ರದೇವರು. ಮೂರು ಮಂದಿ ತಗೊಂಡ್ರಲ್ಲಿ ಗರುಡ, ಶೇಷ, ರುದ್ರ ಇರ್ತಕ್ಕಂಥ ಮೂರು ಮಂದಿ ತಗೋತಾರೆ. ಉರಗಭೂಷಣ ಅಹಂಕೃತಿ ತ್ರಯರು ಕರೆಸುವರು. ಅಮರೇಂದ್ರ ಇಂದ್ರದೇವರು. ಅರ್ಕ ಸೂರ್ಯ, ಅಮರೇಂದ್ರ, ಅರ್ಕ ಮುಖ್ಯ ಇರ್ತಕ್ಕಂಥ ಇಂದ್ರಿಯ ಪರಿಣಿಪುವರು. ಇಷ್ಟು ಮಂದಿ ಇಂದ್ರ ಅಭಿಮಾನಿ ದೇವತೆಗಳಿವರು. ಮೊದಲೇಕ ಪರಮಾತ್ಮ ನಾರಾಯಣ, ನಂತರ ಲಕ್ಷ್ಮೀದೇವಿ, ಆಮೇಲೆ ಬ್ರಹ್ಮ ಮತ್ತು ವಾಯುಗಳು. ಸಚಿವರು ಅಂತ ಕರ್ಬಿಟ್ಟವ್ರೆ. ಮುಖ್ಯಮಂತ್ರಿ ಅವರೇ ಮುಖ್ಯಮಂತ್ರಿಗಳು. ಅವರು ಆ ಮುಖ್ಯಮಂತ್ರಿ ಪದತ್ವ ಹೋಗುವುದೇ ಇಲ್ಲ. ಅದು ಇವ್ರು ಯಾವಾಗ ಹೋಗ್ತಾವ ಗೊತ್ತಿಲ್ಲ. ಈಗಿದ್ದು ಮುಖ್ಯಮಂತ್ರಿ ಇದ್ದಾರಲ್ಲ, ಯಾವಾಗ ಹೋಗ್ತಾ ಗೊತ್ತಿಲ್ಲ ಅವ್ರದ್ದು. ಇವರು ಈ ಕಲ್ಪ ಮುಖ್ಯಮಂತ್ರಿಗಳು. ಅವರು ಈ ಕಲ್ಪ ಮುಗಿಬೇಕು, ಬ್ರಹ್ಮದೇವರು ಮುಂದಿನ ಮೋಕ್ಷಕ್ಕೆ ಹೋದ್ರು, ವಾಯುದೇವರ ಆಪದಿ ಬರ್ತಕ್ಕಂಥವ್ರು. ಹಿಂಗತಕ್ಕ ಇಂದ್ರಿಯರು. ಸರ್ವ ಕರ್ಮಗಳಲ್ಲಿ ಎಲ್ಲ ಕ್ರಿಯೆ ಮಾಡ್ತಕ್ಕಂಥವ್ರು ಅದನ್ನ ಹೇಳ್ತಾ ಇದ್ದಾರೆ. ಜೀವರ ದೇಹಗತವಾಗಿರ್ತಕ್ಕಂಥ ಇಂದ್ರಿಯಗಳು ಕರ್ಮಾಂತರ ನಾವು ಮಾಡ್ತಕ್ಕಂಥದ್ದು. ಏನ್ ಮಾಡ್ತಾರ? ಬ್ರಹ್ಮವಾಯುಗಳಿಗೆ ಅತ್ಯಂತ ಪ್ರಿಯರಾಗಿರ್ತಕ್ಕಂಥ ರುದ್ರದೇವರು, ಗರುಡದೇವರು, ಶೇಷದೇವರು, ಇಂದ್ರ, ಸೂರ್ಯ, ಮುಖರು ಮುಂತಾಗಿರ್ತಾರೆ. ಎಟ್ಸೆಟ್ರಾ ಆ ಶಬ್ದಕ್ಕೆ ಅರ್ಥ. ಎಲ್ಲರೂ ಕೂಡ ಇಂದ್ರಿಯಪರು, ಇಂದ್ರಿಯಪ್ಪ ಅಭಿಮಾನಿ ಅಂತ ಅರ್ಥ. ಇಂದ್ರಿಯಕ್ಕೆ ಅಭಿಮಾನಿ ಇರ್ತಕ್ಕಂಥವ್ರು ತಮ್ಮ ಕೆಲಸ ಭಗವಂತ ಹೆಂಗೆ ಕೊಟ್ಟಿರ್ತಾನೆ ಆ ಕೆಲಸವನ್ನು ಸರಿಯಾಗಿ ಮಾಡ್ತಕ್ಕಂಥ ಮಹಾನುಭಾವರು ಅಂತ ತಿಳ್ಕೊಂಡು ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮಗೆ ಹೇಳಿದೆ ನಾನು ಮೊನ್ನೆಗೆ ನೋಡಿ, ಕೇಳಿ ನೀವು. ದತ್ತ ಸ್ವಾತಂತ್ರ್ಯ, ಸ್ವಗತ ಸ್ವಾತಂತ್ರ್ಯ, ಸರ್ವ ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಮೇಲೆ 3 ಸಂಧಿ ಬರೋ ದಾಸರಾಯ ಅಂದ್ರೆ ಎಷ್ಟು ಮಹತ್ವ ಇರ್ಬೇಕು ಅದಕ್ಕೆ ಅನ್ನೋದನ್ನು ಸ್ವಾತಂತ್ರ್ಯಕ್ಕೆ. ಅಲ್ಲಿ ಹೇಳ್ತಾರೆ ಆಚಾರ. ಸ್ವತಂತ್ರಂ ಅಸ್ವತಂತ್ರ ವಿಷ್ಣು 2 ಭಾಗ. ದ್ವಿಧಂ ತುತ್ತಮಿಷ್ಯತೆ. ಸ್ವತಂತ್ರೋ ಭಗವಾನ್ ವಿಷ್ಣು ಭಾವೋ ದ್ವಿತೀಯತರತ್. 2 ಭಾಗ. ಜಗತ್ತೇ 2 ಭಾಗ ಮಾಡ್ಯಾರ. ಒಂದು ಸ್ವತಂತ್ರ, ಇನ್ನೊಂದು ಅಸ್ವತಂತ್ರ. ಸ್ವತಂತ್ರ ಯಾರು? ಪರಮಾತ್ಮ. ಉಳಿದವರೆಲ್ಲ ಅಸ್ವತಂತ್ರ ಅಂತಕ್ಕಂಥವ್ರು. ಆ ಹೋಗ್ತಾ ಇರಲಿ. ಇಂದ್ರಿಯ ದೇವತೆಗಳು ಹೇಳ್ತಕ್ಕಂಥವ್ರು, ಅನ್ಯ ಕರ್ಮಾಸಕ್ತ ರಹಿತರಾಗಿರ್ತಕ್ಕಂಥ ಮಹಾನುಭಾವರು ಇವರೆಲ್ಲೂ ಕೂಡ ಕೇವಲ ಭಗವಂತ ಆದೇಶ ಮಾಡ್ತಕ್ಕಂಥವ್ರು ಅಂತಾರಿಲ್ಲಿ. ವಿಷ್ಣು ರಹಸ್ಯ ಬರ್ತಕ್ಕಂಥ ಸ್ವತಂತ್ರ ಪರಮೋ ವಿಷ್ಣು ಭಾರ್ಯ ತಸ್ಯಾಂಗ ಸಂಗಿನಿ. ನೀರ ಭಾಷಾಂತರ ಬಂದಂಗನ. ತಸ್ಯ ಭಾರ್ಯ ಅಂದ್ರೆ ಯಾರು? ಹೆಂಡತಿ. ಯಾರಕ್ಕಿ? ಲಕ್ಷ್ಮೀದೇವಿ. ಅದನ್ನ ಹೇಳ್ತಾರೆ ನೋಡ್ರಿ. ತ್ರಿವಿಧ ಅಹಂಕೃತಿ. ಎಲ್ಲಿ ಮಾತಾಡೋದು? ವಿಷ್ಣು ರಹಸ್ಯ ಮಾತು. ಅದನ್ನ ಭಾಷಾಂತರ ಮಾಡಿ ಹೇಳ್ತಾ ಇದ್ದಾರೆ. ಆ ರೀತಿ ವಿಷ್ಣು ರಹಸ್ಯದ 30ನೇ ಅಧ್ಯಾಯ ಗೊತ್ತ ಹೋಗಿ ದಾಸರಿಗೆ ಕೊಡ್ತಕ್ಕಂಥದ್ದು ಒಂದೊಂದು ಹೇಳ್ತಾ ಇದ್ದಾರೆ. ಮನೋಹಿಮಾನಿರ್ತಕ್ಕ ಇಂದ್ರದೇವರು, ನೇತ್ರಾಹಿಮ ಇರತಕ್ಕಂಥ ಸೂರ್ಯದೇವರು, ರುದ್ರ ಸಕಲ ದೇವತೆಗಳು, ಲಕ್ಷ್ಮೀನಾರಾಯಣರ ಪ್ರೇರಣೆ ಬ್ರಹ್ಮವಾಯುಗಳಿಗೆ, ಅವರ ಪ್ರೇರಣೆ ಮುಂದೆ ದೇವತೆಗಳಿಗೆ. ಒಂದೊಂದು ಪ್ರೇರಣೆ. ಪರಮಾತ್ಮನ ಪ್ರೇರಣೆ ಲಕ್ಷ್ಮೀದೇವಿ,
ಲಕ್ಷ್ಮೀನಾರಾಯಣ ಪ್ರೇರಣೆ ವಾಯು ಬ್ರಹ್ಮಾದಿಗಳಿಗೆ, ಅವ್ರ ಪ್ರೇರಣೆ ಮುಂದಿರ್ತಕ್ಕಂಥ ಒಬ್ಬರಿಗೊಬ್ಬರು ಪ್ರೇರಣೆ ಕೊಟ್ಕೋತ ಹೋಗ್ತಾರೆ, ಪ್ರೇರಣೆ ಮಾಡ್ಕೊತ ಹೋಗ್ತಕ್ಕಂಥ ಮಹಾನುಭಾವರು. ಆ ರೀತಿ ಇಂದ್ರಿಯಗಳಲ್ಲಿ ಪ್ರಕಾಶತಃ ವ್ಯಾಪ್ತನಾಗಿರ್ತಕ್ಕಂಥ ಜೀವರ ದ್ವಾರ ಕ್ರಿಯೆಗಳು ಮಾಡ್ತಕ್ಕಂಥವ್ರು ಅವ್ರಿಗೆ ಅದಕ್ಕೆ ಸ್ವಗತ ಸ್ವಾತಂತ್ರ್ಯ ಅಂದರು. ಸ್ವಾತಂತ್ರ್ಯ ಭಗವಂತ ಹಂಚಿಕೊಟ್ಟ. ಹೆಂಗೆ ಹಂಚಿಕೊಟ್ಟ ಮುಂದೆ ಹೇಳ್ತಾರೆ, ಎಷ್ಟು ಹಂಚಿಕೊಟ್ಟ ಲಘು ತಿಳಿಯಂಗಿಲ್ಲ, ಸ್ವಲ್ಪ ಕಷ್ಟ ಪದ್ಯ 2-3 ಪದ್ಯ ಭಾಗ ಕೃಷ್ಣವ ಇಲ್ಲೇ ನೋಡ್ಕೊಂಡು ಹೇಳ್ತಾನೆ ಅಂತ ಮುಂದುವರೆದು. ಈ ದಿವೌಕಸರಂತೆ ಕಲಿ ಮೊದಲಾದ ದೈತ್ಯರು ಸರ್ವ ದೇಹದಿ ತೋದಕರು ತಾವಾಗಿ ವ್ಯಾಪಾರಗಳ ಮಾಡುವರು. ವೇದನಂದದಿ ಕಲಿ ಅಹಂಕಾರಾಧಿಪಾಧಮ ಮಧು ಕುಕೈಟಭ ಕ್ರೋಧಿ ಶಂಬರ ಮುಖರು ಮನಸ್ಸಿಗೆ ಸ್ವಾಮಿ ಎನಿಸುವರು. ಇಲ್ಲಿ ದೇವತೆಗಳು ಹೇಳಿರು, ಇಲ್ಲಿ ದೈತ್ಯರು ಹೇಳ್ತಾರೆ. ಈಗ ದೈತ್ಯರು ತಾರತಮ್ಯದಲ್ಲಿ ಮತ್ತೆ ತಾರತಮ್ಯ ಎಲ್ಲರಲ್ಲೂ ಇರೋದನ್ನ ನಮಗೆ ಅನುಭವ ಆಗ್ತದೆ. ಹೆಚ್ಚು ಕಡಿಮೆ ಒಬ್ರಿಗಿಂತ ಒಬ್ರು ಹೆಚ್ಚು ಕಮ್ಮಿ ಇದ್ದೇ ಇರ್ತಾರೆ. ನಮ್ಮಲ್ಲಿ ತಾರತಮ್ಯಕ್ಕೆ ಭಾಳ ಬೈತಾರೆ ಮಂದಿ ನಮ್ಮನ್ನು. ಈ ನಿಮ್ಮಲ್ಲಿ ತಾರತಮ್ಯ ಭಾಳ ಮಂದಿ ಅಂತಿರ್ತಾರೆ. ನಮ್ಮಲ್ಲಿ ತಾರತಮ್ಯ ಅಂದ್ರೆ ನಾವು ಹೆಣ್ಣು ಕಟ್ಟ ಅರ್ಥಲ್ಲ, ಅವ್ರು ಯೋಗ್ಯತೆ ಹೆಚ್ಚು ಇದ್ದೇ ಇರ್ತಾರೆ. ಗಂಡ ಹೆಂಡತಿ ಒಂದೇನು, ಮಕ್ಕಳು ಅಮ್ಮ ಅಮ್ಮ ಒಂದಾಗ್ತಾರೆ. ಸಾಧ್ಯ ತಾರತಮ್ಯದ ತಾಯಿ ಮಕ್ಕಳು ಅಂದಾಗ ಸೇವಕ ಬಾಸ್ ಮತ್ತು ಸೇವಕ ಅಂತರದೇ ಇಲ್ಲೋ, ಇದೇ ತಾರತಮ್ಯ ಅಂತ ಅರ್ಥ. ಅದನ್ನ ಹೇಳ್ಕೊತ ಹೋಗ್ತಾರೆ ನೋಡಿ. ಇಲ್ಲಿ ಈ ದಿವೌಕಸರಂತೆ, ದಿವೌಕಸ ದೇವತೆಗಳು ಅಂತ ಅರ್ಥ. ಅದರಂತೆ ಕಲಿ ಮೊದಲಾದ ದೈತ್ಯರು ಮುಖ್ಯ ಯಾರು ತೊಗೊಂಬಿಟ್ರು, ಕಲಿ ಅಸಾಧ್ಯಮ. ಅಲ್ಲಿ ಹೆಂಗೆ ವಾಯುದೇವರು ಹಂಗೆ ಕಲಿ ಅಲ್ಲಿ ಮುಖ್ಯ. ಆ ಗುಂಪಿನಾಗ ಯಾವ ಗುಂಪಿನಾಗ ದೈತ್ಯ ಗುಂಪಿನಾಗ ಇರ್ತಕ್ಕಂಥ ಕಲಿ ದೈತ್ಯರು ಎಲ್ಲಿದ್ದಾರೆ? ಸರ್ವ ದೇಹದಿ. ನಿಮ್ಮಲ್ಲಿ ಇದ್ದೇವೆ ಕೂತ ಬಿಟ್ರೆ ದೈತ್ಯರು ಮತ್ತೆ ಅವ್ರು ತಿಳ್ಕೊಂಬಿಡ್ರಿ. ಅವರಿಗೂ ಭಗವಂತರ ಪ್ರೇರಣನ ಮತ್ತೆ ಕೂಡ್ಲಿಕ್ಕೆ. ಯಾಕಂದ್ರೆ ನಮ್ಮ ಸ್ವಭಾವ ನಮ್ಮ ತಕ್ಕ ನಮ್ಮಲ್ಲಿ ಇಡ್ಬೇಕಲ್ಲ. ಏನ್ ಮಾಡ್ತಾರೆ? ತೋದಕರು ತಾವಾಗಿ ನಮಗೆ ಪ್ರೇರಣೆ ಮಾಡ್ತಾರೆ. ದೈತ್ಯರು ಕೂತ್ಕೊಂಡು ನಮ್ಮ ಒಳಗೆ ಕೂತ್ಕೊಂಡು ಅವ್ರಿದ್ದಾರಂತೆ ಕೆಟ್ಟ ಕೆಲಸ ಮಾಡ್ತಿದ್ವು ನಾವು. ಜಗತ್ತಿನ ಕೆಟ್ಟ ಕೆಲಸ ಮಾಡಿದ್ರೆ ಒಬ್ಬರನ್ನ ತೋರಿಸ್ರು ನೋಡೋಂತ ಯಾರು ಇದ್ದಾರನೆಲ್ಲ. ಕೆಲವು ಹೆಚ್ಚು ಕಡಿಮೆ ಮಾಡ್ಬೋದು ಇಷ್ಟೇ. ನಾವು ಸ್ವಲ್ಪ ಹೆಚ್ಚಿಗೆ ಮಾಡೋದು, ನೀವು ಸ್ವಲ್ಪ ಕಮ್ಮಿ ಮಾಡಿರ್ಬೋದು. ಕೆಟ್ಟ ಕೆಲಸ ಎಲ್ಲರೂ ಮಾಡಿರ್ತಾರೆ. ಅವಾಗಂತ ಆಮೇಲೆ ಕೆಟ್ಟ ಕೆಲಸ ಮಾಡಿದ ಮೇಲೆ ಸಾತ್ವಿಕರಿದ್ದು ಅಂತಾರ, ಕಲಿ ಹೊಕ್ಕಿದ್ದ ನಮ್ಮ ಮೈಯಾಗ ಕೆಲಸ ಮಾಡಿದ್ವಿ ನಾವು ತಗೊಂಡು ಅನ್ನೋ ಮಾತು ಬಂದ್ಬಿಟ್ಟು ಲೆಕ್ಕ ಹಾಕ್ರಿ. ಹೋದ್ರೆ ಕಲಿ ಪ್ರೇರಣೆ ಮಾಡ್ತಾನೆ. ಹಂಗೆ ಯಾಕೆ ಪ್ರೇರಣೆ ಮಾಡಿದ ಕಲಿ ಹಂಗಾರ ಅಂತ ಕೇಳಿ ಎಲ್ಲ ಬಳಸಬೇಕು. ಆ ಸ್ವಭಾವ ಇರ್ತದೆ, ಆ ಅನಾದಿ ಕರ್ಮ ಇರ್ತದೆ, ಅದಕ್ಕೆ ಸಂಬಂಧಪಟ್ಟ ಕಲಿ ಪ್ರೇರಣೆ ಮಾಡ್ತಾನೆ. ಈ ಉದಾಹರಣೆ ನೋಡ್ರಿ, ಸಣ್ಣರಿದ್ದಾಗ ಕಲ್ಲು ಹೊಡಿತಿರ್ತೀರಿ, ಎಲ್ಲೋ ಏನೋ ಕೆಟ್ಟ ಕೆಲಸ ಮಾಡ್ತಿರ್ತೀರಿ. ಆ ಪ್ರೇರಣೆ ಯಾರಿರ್ತದೆ? ಕಲಿ ಪ್ರೇರಣೆ ಅಂತಕ್ಕಂಥ ಅದನ್ನ ಹೇಳ್ತಾರೆ. ಯಾರ್ಯಾರವರು? ಕಲಿ ಮೊದಲಾದ ದೈತ್ಯರು. ಅಷ್ಟನ್ನು ತೊಗೊಂಡ್ಬಿಟ್ರಲ್ಲಿ. ಇಲ್ಲಿ ಹೆಂಗೆ ಬ್ರಹ್ಮ ವಾಯು ಗರುಡ ಶೇಷ ಇಂದ್ರಾದಿದ್ರೆ ಹಂಗೆ ಅಲ್ಲಿ ಕಲಿ ಮುಂತಾಗಿರ್ತಕ್ಕಂಥ ಅವ್ರ ಹೆಸರೆಲ್ಲ ಮುಂದೆ ಹೋಗೋದು ಹೋಗ್ತಾರೆ. ತೋದಕರು ತಾವಾಗಿ ಏನು ಮಾಡ್ತಾರೆ? ವ್ಯಾಪಾರಗಳ ಮಾಡುವರು. ಅವು ಕೂಡ ತಮ್ಮ ಮಂತ್ರಗತವಾಗಿರ್ತಕ್ಕಂಥ ತತ್ವ ನಿಯಾಮಕರ ದೇವತೆಗಳಿಂದ ಪ್ರೇರಿತರಾಗಿ ದುಷ್ಟ ಕಾರ್ಯ ಮಾಡೇ ಮಾಡ್ತಾರೆ. ನಮ್ಮಲ್ಲಿ ನಿಂತ್ಕೊಂಡವ್ರು ಯಾರು? ದೈತ್ಯರಾಗಿರ್ತಕ್ಕಂಥವ್ರು. ವೇದನಂದರಿ, ವೇದ ಅಂದ್ರೆ ಬ್ರಹ್ಮದೇವ್. ಕಲಿಯು ಅಹಂಕಾರಾದಿಪಾಧಮ. ನೋಡ್ಕೊಡ್ರಿ, ನಮ್ಮಲ್ಲಿ ಬರ್ತದೆ ನಿಮಗೆ. ನಮ್ಮಲ್ಲಿ ದೇವದ ಅತಿ ಹೆಚ್ಚು ಯಾರು? ಬ್ರಹ್ಮದೇವ. ಕಲಿ ಒಳಗೆ ಯಾರು ಹೆಚ್ಚಿಗೆ? ಕಲಿ. ಉಳಿದವ್ರಿಗೆ ಭಾವ ಇದ್ದಾರೆ, ಹೆಸರು ಬರ್ತಾವೆಲ್ಲ ದೈತ್ಯಾತ್ಮ ಮನಸ್ಸಿ ಒಳಗೆ. ಅವನ ಕೆಳಗೆ ಎಲ್ಲರೂ ಅತಿ ಕ್ರೂರ ಅಂದ್ರೆ ಯಾರವ? ಕಲಿಯ. ಅವನ ಹೆಸರ ಕಲಿ ಅಂತ ತಿಳ್ಕೊಂಡು ಕಲಿ ಇದ್ದಂಗೆ ಇದೆಯಾ ಅಂತಿರ್ತಾರೆ ನೋಡ್ರಿ. ಭಾಳ ಕೆಟ್ಟ ಕೆಲಸ ಮಾಡಿ ಅನ್ನೋದಿಲ್ಲ ಬಂದಿರ್ತಾರೆ, ಹೇಳ್ತಾ ಇದ್ದಾರೆ. ಕಲಿಯು ಅಹಂಕಾರಾಧಿಪ ಅಧಮ ಅವ. ಅದರಂತ ಉಳಿದವ್ರು ಬಂದು ನೋಡಿ, ಉಳಿದ ರಾಕ್ಷಸರು. ಮಧು ಯಾರಿವ? ರಾಕ್ಷಸ. ಮಧುಸೂದನ್ ಅಂತ ಯಾರಿಗೆ ಹೆಸರು? ಭಗವಂತಗೆ. ಮಧು ರಾಕ್ಷಸ ಕುಂದಿರತಕ್ಕಂಥವ. ಕುಕೈಟಭ, ಕೈಟಭ ಮತ್ತೊಬ್ಬ ರಾಕ್ಷಸ. ಕೂಕು ಅಂದ್ರೆ ಕೆಟ್ಟ ಮನುಷ್ಯ ಅಂತ ಅರ್ಥ. ಕ್ರೋಧಿ ಮತ್ತೊಬ್ಬ ರಾಕ್ಷಸ. ಇವೆಲ್ಲ ಹೆಸರು ಇವೆಲ್ಲ ಉಂಟಂಗದ. ಈ ಹೆಸರು ಯಾರು ಇಟ್ಕೋತಾರನು? ಇದು ಯಾವ ಸಂವತ್ಸರ ಇದು? ಮತ್ತೆ ಕ್ರೋಧಿ ಸಂವತ್ಸರ ಇದು. ಮುಗಿಲಿಗೆ ಬಂದ್ಬಿಟ್ರಿ, ಪ್ರಶ್ನೆ ಇಲ್ಲೇ ಇಲ್ಲ. ಕ್ರೋಧಿ ಶಬ್ದಕ್ಕೆ ಹಂಗೂ ಅರ್ಥ ಹಿಂಗೂ ಅರ್ಥ. ಕ್ರೋಧಿ. ಶಂಬರ ಮತ್ತೊಬ್ಬ ಇವ. ಯಾರ ಹೆಸರು? ಇವೆಲ್ಲ ದೈತ್ಯ ಹೆಸರು. ಕ್ರಂಬರ. ಮುಖರು ಮುಂಗಾಗಿರ್ತಕ್ಕಂಥವ್ರು ಮನಸ್ಸಿಗೆ ಸ್ವಾಮಿ ಎನಿಸುವರು. ಇವರು ಕೂಡ ಸ್ವಾಮಿ. ಯಾಕಂದ್ರೆ ಕಲಿ ಈ ವರ್ಗ ಯಜಮಾನ ಆಗಿರ್ತಾನ, ಮುಂದೆ ಮಾಡ್ತಾ ಇರ್ತಕ್ಕಂಥವ ಸ್ವಾಮಿ ಆಗಿರ್ತಕ್ಕಂಥವ. ಮನೋನಿಯಾಮಕನಾಗಿ ಮನೋ ಇಂದ್ರಿಯಕ್ಕೆ ಅವರಿಗೆ ಸರಿಸಮಾನರಾಗಿರ್ತಕ್ಕಂಥ ಇಂದ್ರಾಭಿಮಾನಿ ದೇವತೆಗಳು ಹೆಂಗೋ ಅವನು ದೈತ್ಯರು ನಮ್ಮಲ್ಲಿದ್ದಾರೆ. ನಮ್ಮಲ್ಲಿ ಅಂತರ್ಗಾಗಿರ್ತಕ್ಕಂಥವ್ರು ಹಿಂದೆ ಆಚಾರ್ಯಿದ್ರು. ನಿಮಗೆ ಹೇಳ್ಬೇಕು ಬೇಡ ಗೊತ್ತಾಗೋದು ನನಗೆ. ಭಾಳ ಗದ್ದಿತ್ತು ಅವಾಗ. ದೊಡ್ಡ ಆಚಾರ, ಅಸಾಧ್ಯ ಓದಿಕೊಂಡಿದ್ರೆ ಮತ್ತವರು ಸತ್ಯ ಧ್ಯಾನದ ಕಾಲಕ್ಕೆ. ನಾವೇನು ನೋಡಿಲ್ಲ, ಅವ್ರು ಹೇಳೋದನ್ನ ಕೇಳಿ ನಿಮ್ಗೆ ನಾವಿಷ್ಟೇ ಚಲೋ ಅದಾಸ. ಏಕಾದಶಿ ಊಟ ಮಾಡೋಕೆ ಅವರು ಎಂಥ ಅಡಿಗೆ ಗೊತ್ತ? ಉಳ್ಳಾಗಡ್ಡಿ ಅಡಿಗೆ. ಸ್ವಾಮಿಗಳಿಗೆ ಪ್ರಶ್ನೆ ಮಾಡಿದ್ರು ಅವರು. ಹಾಳಾಗಿ ಹೋಗೋದು ಸ್ವಾಮಿಗಳು, ನೀನು ಹೇಳೋದು ವ್ಯರ್ಥ, ನಾವು ಹೇಳೋದು. ಯಾಕಂದ್ರೆ ಆಮೇಲೆ ಸ್ವಾಮಿಗಳಿಗೆ ಹೇಳಿದವ, ಸ್ವಾಮಿ ನಮ್ಮಲ್ಲಿ ದೈತ್ಯರಿದ್ದಾರಲ್ಲ ಮತ್ತೆ ಒಳಗೆ, ಮತ್ತು ಅವ್ರಿಗೆ ಹೆಂಗೆ ನಾವು ಉಣಿಸ್ಬೇಕು? ಹಂಗಾರೆ
ಅವ್ರಿಗೆ ಏಕಾಶಿ ಊಟಕ್ಕೆ ಹಾಕಿಬಿಟ್ರತ್ತ ಅವ್ರಿಗೆ ದೈತ್ಯರ ಸಲುವಾಗಿನ ಈ ಕುಚ್ಚ ಅಂದ್ರೆ ಈ ನಿನಗೇನು ಹೋಗಪ್ಪ ನಾವೇನ ಅಂದ್ರೆ ಇಲ್ಲ ಎಲ್ಲ ಬಿಟ್ಟು ಬಡ್ಕೊಂಡು ನೀವು ಬಂದಿರ್ತೀವಿ ಹಂಗೆ ಬದುಕಿದ್ ಮತ್ತವ ಅವ ಭಾಳ ಹಠಿ ಇರ್ತಾರೆ, ಕೆಲವು ಮಂದಿ ಇರ್ತಾರಲ್ಲ ಹಠಿ ಮಾಡಿ ಭಾಳ ಹಠಿ ಇದ್ದವ. ಅವ್ರ ಆಚಾರ್ಯ ಹೆಸರು ಹೇಳ್ತಿದ್ರು ನನಗೆ, ಅದು ಗೊತ್ತಿಲ್ಲ, ನನಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ಹೇಳ್ತಾ ಇದ್ದೆ, ನಿಯಾಮಕರಾಗಿ ನಮ್ಮಲ್ಲೇ ಇದ್ದಾರೆ ಕ್ರೋಧಿ, ಕೈಟಭ ಮುಂತಾಗಿರ್ತಕ್ಕಂಥ ದೈತ್ಯ ರಾಕ್ಷಸರು. ಕಲಿ ತಮೋ ಯೋಗ್ಯರಿಗೆ ನಿಯಾಮಕ ಅವ. ಅಧಮ ದೈತ್ಯ ವರ್ಗಕ್ಕೆ ಅಹಂಕಾರಾಧಿಪ, ದೈತ್ಯರು ಶ್ರೇಷ್ಠ ಆಗಿರ್ತಕ್ಕಂಥವ. ಮಧು ಅಂತ ಒಬ್ಬ ರಾಕ್ಷಸ, ಕ್ರೋಧಿ ಅಂತ ಒಬ್ಬ ರಾಕ್ಷಸ, ಅನೇಕ ರಾಕ್ಷಸರು ಮನೋಭಿಮಾನಿಗಳಾಗ್ತಕ್ಕಂಥ ಇಂದ್ರ ಕಾಮರಂತೆ ಅವರು ಕೂಡ ನಾನು ಸ್ವಾಮಿ ಎನಿಸುವರು. ಮನೋ ಇಂದ್ರಕ್ಕೆ ಅವರು ಸ್ವಾಮಿಗಳ, ಅವರು ಹಿರಿಯರ ಪರಿಣಾಮ ಮಾಡೋರು. ನಮಗೆ ನಾವು ಕೆಟ್ಟ ಕೆಲಸ ಮಾಡಿದ್ದೀವಿ ಅಂದ್ರೆ ಅಲ್ಲಿ ಏನಿರ್ತಾರ ಕಲಿಯುತ್ತ ಅಂತ ಅರ್ಥ. ಯಾರೋ ಒಬ್ಬ ಇದ ಏನೋ ಅದ ಕ್ಷಮ ಮಾಡಿರಪ್ಪ, ಕಲಿ ಹೊಕ್ಕಿದ್ದ ಒಳಗೆ ಈ ಸೂತ್ರಾಗ ನಾವು ಅಂತ ಹೇಳ್ದಂಗೆ ಕಲಿ ಆವೇಶ ಅಂತಾರೆ. ಗೊತ್ತಿಲ್ಲ ನಿಮಗೆ, ಕಲಿ ಆವೇಶ ಮೇ ಇರ್ತಾವೆ ಅಂತ ತಿಳ್ಕೊಂಡು ಯಾರನ್ನ ಹೊಡೆದ ಚಲೋ ಮನುಷ್ಯ ಇರ್ತಾನೆ, ಸಿಟ್ಟು ಬರ್ತದೆ, ನ್ಯಾಡ್ತಿರ್ತಾರ ಹಾಕ್ಕೊಂಡು ದಬ್ ಹೊಡ್ಬಿಡ್ತಾನೆ. ಅಲ್ಲೂ ಹಿಂಗೆ ಮಾಡಿದ್ವಿ, ಕಲಿ ಆವೇಶ ಆಗಿತ್ತು ನನಗೆ. ಹೌದಾ? ಹಂಗೆ ಅಂದ್ರೆ ನಮ್ಮಲ್ಲೇ ಕಲಿಗಳು ಇದ್ದಾರ, ದೈತ್ಯರು ಇದ್ದಾರ, ದೇವತೆಗಳು ಇದ್ದಾರೆ. ದೈತ್ಯರು ಕೆಟ್ಟ ಕೆಲಸಕ್ಕೆ ಪರಿಣಾಮ ಮಾಡ್ತಾರೆ, ದೇವತೆಗಳು ಚಲೋ ಕೆಲಸಕ್ಕೆ ಪರಿಣಾಮ ಮಾಡ್ತಾರೆ. ಹಂಗೆ ಆಗಿರ್ಬೋದು. ಎಲ್ಲರ ಮನೆಗೆ ದೇವತೆಗಳು ಇದ್ಬಿಟ್ಟಿದ್ರೆ ಹ್ಞೂ ಅಂತಾರೆ. ಯಾಕೆ? ಮನುಷ್ಯನ ಸ್ವಭಾವ ಆಜನ್ಮ ಇರ್ತಕ್ಕಂಥ ಕರ್ಮ ಆ ಪಕ್ಕ ಆ ಕೆಲಸ ಮಾಡಿಸ್ತಕ್ಕಂಥದ್ದು ಹೇಳ್ತಾ ಇದ್ದೀನಿ. ಎಂತೆಂಥವ್ರು ಮಾಡಿದ್ರೆ ಗೊತ್ತಾ ನಿಮಗೆ? ಕಲಿ ಆವೇಶ ಆಗಿ ಅರ್ಜುನ ಕಲಿ ಆವೇಶ ಆಗಿದೆ, ಉಳಿದವ್ನು ಬಿಟ್ಬಿಡ್ರಿ, ನೀವು ಪ್ರಶ್ನೆ ಇಲ್ಲೇ. ಆ ರೀತಿಯಾಗಿ ಅವ್ರು ಹೇಳ್ಕೊತ ಹೋಗಿ ಬ್ರಹ್ಮನಿಗೂ ಕಲಿಗೂ ಅಂತರ ಹೇಳಿದ್ರೊಳಗೆ ಅವ್ರಿಗೆ. ಬ್ರಹ್ಮದೇವರಲ್ಲಿ ನಾವು ಹೆಂಗೆ ಬ್ರಹ್ಮದೇವರಿಗೆ ಅವ್ರಿಗೆ ಒಂದು ಅಂತರ ಹೇಳ್ಬಿಡ್ತೇನೆ. ಬ್ರಹ್ಮದೇವರಲ್ಲಿ ನವವಿಧ ಭಕ್ತಿ ಅದ, ಹೌದಾ? ಕಲಿಯಲ್ಲಿ ನವವಿಧ ದ್ವೇಷ, 9 ವಿಧ ದ್ವೇಷಕ್ಕೆ ನವವಿಧ ದ್ವೇಷ ಅಂತ ಹೆಸರು ಅವಕ್ಕೆ. ನಾನೇ ದೇವರು ಅನ್ನೋದು, ಜಗತ್ ಸುಳ್ಳು ಅನ್ನೋದು, ತಾರತಮ್ಯ ಇಲ್ಲ ಅನ್ನೋದು, ದೇವ್ರಿಗೆ ಗುಣಗಳೇ ಇಲ್ಲ ಅನ್ನೋದು, ಇವೆಲ್ಲ 9 ಗುಣಗಳಿವು. ಇವಕ್ಕೆಂದ್ರ ನವವಿಧ ದ್ವೇಷಗಳು. ನಮ್ದು ನವವಿಧ ಭಕ್ತಿ, ನವವಿಧ ದ್ವೇಷ, ಕಲಿ ವೈಶಿಷ್ಟ್ಯ ಇರ್ತಕ್ಕಂಥದ್ದು. ಅದನ್ನು ಹೇಳ್ತಾ ಇದ್ದಾರೆ. ಆ ರೀತಿ ಅವ್ರ ಮಹಿಮೆಯನ್ನು ಹೇಳ್ಕೊತ ಹೋಗಿ ಅಂತಾರೆ ಮಹಾನುಭಾವರು. ಈಗ ಇಂದ್ರ ಮತ್ತು ಕಾಮ ಮನೋಭಿಮಾನಿ ದೇವತೆಗಳು ಶ್ರೀ ಹರಿಯ ಭಗವದ್ವಿಷ ಪ್ರೇರಣೆ ಮಾಡ್ತಕ್ಕಂಥ ಮಹಾನುಭಾವರು ಯಾರ್ಯಾರು? ಕಾಮ ಮತ್ತು ಇಂದ್ರ ಆಗಿರ್ತಕ್ಕಂಥವ್ರು. ಅದರಂತೆ ಶಂಬರಾಶ್ರಮದ ದೈತ್ಯರು ಮನೋನಿಮಾಕ ದೈತ್ಯರಾಗಿದ್ದುಕೊಂಡು ಜೀವರಿಗೆ ದುಷ್ಟ ಮನಸ್ಸನ್ನು ಮಾಡ್ಲಿಕ್ಕೆ ಕೊಡ್ತಕ್ಕಂಥವ್ರು, ದುಷ್ಟ ಕೆಲಸ ಮಾಡ್ಲಿಕ್ಕೆ ಹಸ್ತ ಕೊಟ್ಟು ಅಂತ ಹೇಳ್ತಾ ಇದ್ದಾರೆ. ಭಾಳ ಚಲೋ ಇದ್ದಾನ್ರಿ. ಏನು ಮಾಡೋದು? ಮೊನ್ನೆ ಆಶಾ ಬಂತು, ಆಫೀಸಿನ ರೊಕ್ಕ ತಿಂದ ಸಿಕ್ಕೊಂಬಿಟ್ಟ. ಎಲ್ಲ ತಿನ್ನಬಾರ್ದು ಗೊತ್ತಿರ್ತದೆ ಮತ್ತೆ ಅಲ್ಲ, ತಿಂದ್ಬಿಡ್ತಾನೆ. ಯಾವ ಹೋಗ್ತೈತೆ ಅವರೇ ಮನೆ ಯಾರು ಹೋದಾಗ ಎಲ್ಲಿ ಹೋಗ್ತೈತೆ ನಾವು ಕೊಟ್ಟು ಆ ರೀತಿ ಹೇಳ್ತಾ ಇದ್ದೆ. ಆ ರೀತಿ ಅಭಿಮಾನ ಇರ್ತಕ್ಕಂಥ ದೇವತೆಗಳು ಹೇಗೆ ಹರಿಯ ನಿಯಾಮಕರು, ಅದರಂತೆ ತತ್ವಾಭಿಮಾನಿ ದೈತ್ಯರಿರ್ತಕ್ಕಂಥವ್ರು. ಪುಣ್ಯ ಕಾರ್ಯಗಳಿಗೆ ದೇವತೆಗಳ ಪ್ರೇರಕರು, ಪಾಪ ಕಾರ್ಯಕ್ಕೆ ದೈತ್ಯ ಪ್ರೇರಕರು ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೋಗಿ ದೇಹಗತವಾಗಿರ್ತಕ್ಕಂಥ ಸಕಲ ಇಂದ್ರಿಯ ಅಭಿಮಾನಿಗಳು ದೇವತೆಗಳ ಆಯಾ ನಾಮಗಳಿಂದಲೇ ಇಂದ್ರಿಯಗಳಲ್ಲಿ ದೈತ್ಯರು ಇಂದ್ರಿಯ ನಿಯಾಮಕರಾಗಿದ್ದುಕೊಂಡು ಹೆಂಗೆ ಕೆಲಸ ಮಾಡ್ತಾರೆ ಅನ್ನೋದನ್ನು ಪದ್ಧತಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ದೇವತೆಗಳೋಪಾಧಿ, ದೇವತೆಗಳಂತೆ ಅಂತ ಅರ್ಥ. ದೇವತೆಗಳೋಪಾಧಿ ನಿತ್ಯದಿ ಏವಮಾನದಿ ಸ್ವನಾಮದಿಂದಲೇ ಯಾವತ್ ಇಂದ್ರಿಯಗಳೊಳು ವ್ಯಾಪಾರ ಮಾಡುವರು. ಸೇವಕರ ಸೇವಾನುಗುಣ ಫಲವೀವ ನೃಪನಂದದಲ್ಲಿ ತನ್ನ ಸ್ವಭಾವ ಸ್ವಾತಂತ್ರ್ಯ ವಿಭಾಗವ ಮಾಡಿಕೊಟ್ಟ ಯಾರವ? ಹರಿ. ಒಂದು ಶಬ್ದ ಅಷ್ಟು ಹೇಳ್ಬಿಡ್ತಾರೆ ನೋಡಿ, ಒಂದೊಂದಾಗಿ ಅರ್ಥ ಮಾಡಿಕೊಡ್ರಿ. ದೇವತೆಗಳೋಪಾಧಿ, ದೇವತೆಗಳಂತೆಯೇ ನಿತ್ಯದಿ ಯಾವಾಗಲೂ ಏವಮಾದಿ ಸ್ವನಾಮದಿಂದ ಬ್ರಹ್ಮ, ವಾಯು, ಗರುಡ, ಶೇಷ, ರುದ್ರ, ಇಂದ್ರ, ಕಾಮ ಅವರಂತೆ ಕರೆಸ್ತಕ್ಕಂಥ ಮಹಾನುಭಾವರು. ಯಾರಿವರು? ಇಂದ್ರಿಯಗಳು ದೇಹಗತರಾಗಿರ್ತಕ್ಕಂಥವ್ರು, ವ್ಯಾಪಾರ ಮಾಡುವರು. ದುಷ್ಟ ವ್ಯಾಪಾರವನ್ನು ನಮ್ಮಲ್ಲಿ ಕಲಿಗಳು ಮಾಡೇ ಮಾಡ್ತಾರ. ವ್ಯಾಪಾರ ಮಾಡುವರು. ಹೆಂಗೆ ಕೊಡ್ತಾನ ಭಗವಂತ? ಸೇವಕರ ಸೇವಾನುಗುಣ. ಒಬ್ಬ ರಾಜ ಇದ್ದಾನ, ಅನೇಕ ಮಂದಿ ಸೇವಕರು ಇರ್ತಾರ ಅವನ ಹತ್ರ. ಮುಖ್ಯಮಂತ್ರಿ ಇರ್ತಾನ, ಆರ್ಮಿಗೆ ಒಬ್ಬ ಇರ್ತಾನ, ಫೈನಾನ್ಸ್ಗೆ ಒಬ್ಬ ಇರ್ತಾನ, ಆರೋಗ್ಯ ಮಿನಿಸ್ಟರ್ ಬೆಲೆ ಇರ್ತಾರಲ್ಲ ಅವ್ರು. ಒಟ್ಟಿಗೆ ಒಂದ ಪಗಾರ, ಒಟ್ಟಿಗೆ ಒಂದ ಬೆಲೆನ. ಅದಕ್ಕೆ ಮಹತ್ವದ ಗೃಹ ಮಂತ್ರಿ ಬೇರೆ, ರಕ್ಷಣಾ ಮಂತ್ರಿ ಬೇರೆ. ಅವರ ಸೇವಕ್ಕೆ ಅನುಕೂಲವಾಗಿರ್ತಕ್ಕಂಥ ಹೆಂಗೆ ಅನುಗ್ರಹ ಮಾಡ್ತಾನೆ ಭಗವಂತ. ಸೇವಕರ ಸೇವಾನುಗುಣ ಫಲವೀವ ನೃಪ ಅಂದರೆ ಯಾರು? ರಾಜ. ರಾಜ ಯಾವ ರೀತಿ ತನ್ನ ಕೈಯಾಗಿರ್ತಕ್ಕಂಥ ಸೇವಕರಿಗೆ, ತನ್ನ ಕೈಯಾಗಿರ್ತಕ್ಕಂಥ ಆಳುಗಳಿಗೆ, ತನ್ನ ಕೈಯಾಗಿರ್ತಕ್ಕಂಥ ನೌಕರರಿಗೆ ಹೆಂಗೆ ಅವ್ರಿಗೆ ಅನುಗ್ರಹ ಮಾಡ್ತಾರೆ, ಅದರಂತೆ ಸ್ವಭಾವವನ್ನು ಸ್ವಾತಂತ್ರ್ಯ ವಿಭಾಗವ ಮಾಡಿಕೊಟ್ಟ ಹರಿ. ಪರಮಾತ್ಮ ತನ್ನಲ್ಲಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಹಂಚಿಕೊಟ್ಟಾನೆ ಎಲ್ಲರಿಗೂ ಕೂಡ. ನಮ್ಮಲ್ಲಿರೋ ಸ್ವಾತಂತ್ರ್ಯ ಮಗದ ಪರಾಧೀನ ಸ್ವಾತಂತ್ರ್ಯ ಅಂತ ಹೆಸರಿದಕ್ಕೆ ತಿಳ್ಕೊಟ್ರೆ. ನಮ್ಮ ಸ್ವಾತಂತ್ರ್ಯ ನಾವು ಕೊಟ್ಟಕ್ಕೆ ದೇವ್ರು ಕೆಂಚಿತ್ ಕೊಟ್ಟ ನಮಗೆ.
ಹಂಗೆ ಸ್ವಾತಂತ್ರ್ಯ ಕೊಡ್ಲ ಅಂದ್ರೆ ದೇವ್ರು ಸ್ವಾತಂತ್ರ್ಯ ಕೊಟ್ಟಿಲ್ರಿ ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ ಎದ್ದು ಕುಳಿತು ಸುಮ್ಮನೆ ಮನೆ ಕೂತ್ಕೊಂಡ್ಬಿಡ್ತೀನಿ ಅಂತಂದ್ರೆ ಹೇಳ್ಬೇಕು, ಸ್ನಾನ ಮಾಡ್ಬೇಕು, ಮತ್ತೀಗೆಲ್ಲ ಸ್ವಾತಂತ್ರ್ಯ ಬೇಕಿಲ್ಲ ನಮಗೆ. ಆ ಸ್ವಾತಂತ್ರ್ಯ ಯಾರು ತಾಬಾದು ಭಗವಂತ ಸಾಬ ಇದ್ದಂಗೆ ಅವನೇ ಕೊಟ್ಟಿರ್ತಕ್ಕಂಥದ್ದು. ಉದಾಹರಣೆ ಕೊಡ್ಬೇಕಾದ್ರೆ ಇವಾಗ ನೀವೆಲ್ಲ ತಂದಿದ್ದೀರಿ, ನಿಮಗೆ ಹೇಳ್ತೀರಿ 1,000 ರೂಪಾಯಿ ಕೊಡ್ತೀರಿ ಮನ ಕೈಯ, ಉದಾಹರಣೆ ಇದು. ಓಪ್ಪ ಇಷ್ಟು ಕೆಲಸ ಮಾಡ್ಕೊಂಬಂತ ಹೇಳ್ತೀರಿ ನೀವು. ನೋಡ್ರಿ ಅವ್ನು ಸ್ವತಂತ್ರ ಕೊಟ್ರಿ ನೀವು, ಆ ಸ್ವತಂತ್ರ ಯಾರ ಅಧೀನದ? ನಿಮ್ಮ ಅಧೀನ ಅದ ಮತ್ತ, ಹೌದಾ? ಅವ 1,000 ರೂಪಾಯಿ ತಗೊಂಡು 200 ರೂಪಾಯಿ ಸಾಲ ಮಾಡಿ ಸಮ ಅಂತಂದ್ರೆ ಹೌದಲ್ಲ? ಈ ನನಗೆ ಗೊತ್ತಿರಪ್ಪ ಹಿಂಗ್ಯಾಕೆ ಮಾಡ್ಲಿಕ್ಕೆ ಹೋದೆ ಅಂತೀರಿ, ಅಷ್ಟು ಮಾಡೋ ಈಗ ಮಾಡೋ ಅಧಿಕಾರ ಇಲ್ಲೇ ಇಲ್ಲ ಅವಾಗ. ಅದ್ರದ್ದು ನೀವೇನು ಹೇಳ್ತೀರಿ ಲಿಸ್ಟ್ ಪ್ರಕಾರ ತರಬೇಕಮ್ಮ, ಉಳಿದು ಚಿಲ್ಲರ್ತ ನಿಮ್ಮ ಕೈ ಕೊಡೋಕೆ ಮತ್ತವ ಈಗ ನೋಡಿ ಚಿಲ್ಲರೆ ಎಲ್ಲಿ ಕೊಡ್ತಾರೆ ಅದನ್ನೇ ಕೇಳ್ತಿ ಪಾಸ ಹೇಳ್ತಾರ ಯಾರು ಕೊಡೋದೇ ಇಲ್ಲ. ಈಗ ಅನ್ನೋ ಅರ್ಥ ಏನು? ಸ್ವಾತಂತ್ರ್ಯನ ಕೊಟ್ಟಾನ, ಪರಾಧೀನವಾಗಿರ್ತಕ್ಕಂಥ ಸ್ವಾತಂತ್ರ್ಯ. ನಮ್ಮ ಸ್ವಾತಂತ್ರ್ಯ ಅಲ್ಲೇ ಇರೋದು, ಆ ಸ್ವಾತಂತ್ರ್ಯಕ್ಕೆ ಅವನೇ ಅಧಿಪತಿ. ಅದರಂತೆ ಹೇಳ್ತಾ ಇದ್ದಾರೆ, ದೇವತೆ ಗುಣದಿ ಸ್ವನಾಮದಿಂದ ಸೇವಕರ ಸೇವಾನುಗುಣ ಫಲವೀವ ನೃಪನಂದದಲ್ಲಿ ತನ್ನ ಸ್ವಭಾವ ಅಂತ ಸ್ವಾತಂತ್ರ್ಯವನ್ನ ತನ್ನಂದ ಭಗವಂತಂದು ಸ್ವಾತಂತ್ರ್ಯ ಪವಾಯಿ ಮಾಡಿದ ವಿಭಾಗವ ಮಾಡಿಕೊಟ್ಟ ಹರಿ ಪರಮಾತ್ಮ ತನ್ನಲ್ಲಿರ್ತಕ್ಕಂಥ ಸ್ವಾತಂತ್ರ್ಯವನ್ನೇ ವಿಭಾಗ ಮಾಡಿಕೊಟ್ಟ. ಯಾರ್ಯಾರಿಗೆ ಎಷ್ಟು ಕೊಟ್ಟ ಅನ್ನೋದು ಮುಂದಿನ ಪದ್ಯ ಹೇಳ್ತಾ ಇದ್ದಾರೆ. ಅದು ಅದ್ಭುತವಾಗಿರ್ತಕ್ಕಂಥ ಸಂದೇಶ. ಅದನ್ನೇ ಹೇಳಿದ ಸ್ವಲ್ಪ ಕ್ಲಿಷ್ಟ ಆಗಿ ತಿಳ್ಕೊಂಡು, ದೇವ ದಾನವ ಮಾನವ 3 ಮಂದಿ ಇವರು ಬೇರೆ ಯಾರು ಇದ್ದಾರೆ ಇದಾಗಿದೆ. ದೇವರು ಬಂದರು, ಮಾನವರು, ದಾನವರು ಬಂದರು. ಅವರ ದ್ವಾರ ಅವರ ಯೋಗ್ಯತಾನುಸಾರವಾಗಿ ಸಕಲ ಇಂದ್ರಿಯಗಳ ವ್ಯಾಪಾರವನ್ನು ತಾನೇ ಮಾಡ್ತಾ, ಹಂಗೆ ಬಿಂಬಕ್ರಿಯಾದ್ವಾರ ಪರಮಾತ್ಮನೇ ಬಿಂಬರಾಯ ಪ್ರೇರಣಾ ಮಾಡ್ತಾನೆ ನಿಂತ್ಕೊಂಡ ಮೇಲೆ ಅವನೇ ಮಾಡಿಸ್ತಾನೆ. ಹೆಂಗೆ? ಅವ್ರ ಸ್ವಭಾವಕ್ಕೆ ತಕ್ಕಂಗೆ, ಅವ್ರ ಕರ್ಮಕ್ಕೆ ತಕ್ಕಂಗೆ, ಅವ್ರ ಅನಾದಿ ಕರ್ಮಕ್ಕೆ ತಕ್ಕಂಗೆ ಒಟ್ಟಿಗೊಂದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅವ್ರ ಕರ್ಮ ಇರ್ತದೆ. ನಾ ಮಾಡುವ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ಹರಿಯೇ ನಿಮ್ಗೆ ಗೊತ್ತ ಪ್ರಶ್ನೆ ಮಾಡ್ತಿದ್ದೆ. ಹೌದು, ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಗೆ, ನಮ್ಮ ಕೈಗೆ ಏನಿಲ್ಲ. ಆಮೇಲೆ ಅದು ನೀವು ಕೊಡ್ತಾ ಇದ್ದಲ್ಲಿ ಇಂದ್ರಿಯಗಳ ಪ್ರಕಾಶತೋ ವ್ಯಾಪ್ತ ಆಗಿರ್ತಕ್ಕಂಥ ಜೀವನದ್ವಾರ ಭಗವಂತ ಆಡಿಸ್ತಾ ಇದ್ದಾನೆ. ಆ ಸ್ವಾತಂತ್ರ್ಯವನ್ನು ಹಂಚಿಕೊಡ್ತಕ್ಕಂಥವ್ರು. ಇತರ ದೇವತೆಗಳು ನೋಡ್ರಿ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಗೆ ಅಭಿಮಾನ ಇರ್ತಕ್ಕಂಥವ್ರು. ರಾಜ ಹೆಂಗೆ ಅವ್ರ ಸೇವಕ ಯೋಗ್ಯತಾನುಸಾರವಾಗಿ ಕೊಡ್ತಾನೋ ಕೆಲಸವನ್ನು, ಪರಮಾತ್ಮ ಅದರಂತೆ ಅವರವರ ಯೋಗ್ಯತಾನುಸಾರವಾಗಿ ಅವರನ್ನು ಕ್ರಿಯೆ ಮಾಡ್ತಕ್ಕಂಥವ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮ, ವಾಯು, ಗರುಡ, ಶೇಷ, ರುದ್ರ, ಇಂದ್ರ, ಕಾಮಾದಿಗಳು ಅದರಂತೆ ಕಲಿ, ಮಧು, ಕೈಭಟ, ಕೈಟವ, ಶವರ್ತಕ್ಕಂಥ ದೈತ್ಯರ್ತಕ್ಕಂಥವ್ರು. ರಾಜನು ಪ್ರಜೆಗಳಿಗೆ ಯೋಗ್ಯತಾನುಸಾರವಾಗಿ ಹೆಂಗೆ ಕೊಡ್ತಾನೋ ಅದರಂತೆ ಪರಮಾತ್ಮ ಆಗಿರ್ತಕ್ಕಂಥವ ಅವರ ಯೋಗ್ಯತಾ ತಕ್ಕಂಗೆ ಅವ್ರ ಕ್ರಿಯಾಗಳನ್ನು ಮಾಡಿಸ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ಮುಂದೆ ಹೇಳ್ತಾ ಇದ್ದಾರೆ, ಶ್ರೀಹರಿ ಅಭಿನ್ನವಾಗಿರ್ತಕ್ಕಂಥದ್ದು ಭಾಳ ದೊಡ್ಡ ಶಬ್ದ ಇದು. ತನ್ನದೇ ಆಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು, ಅಪಾರ ಸ್ವಾತಂತ್ರ್ಯ ಎಷ್ಟದರಿ ಅದು? 100 ಲಕ್ಷದ ಅಪಾರ, ಅದಕ್ಕೆ ಲೆಕ್ಕಿಲ್ಲ. ಅದಕ್ಕೆ ಅಪಾರವಾಗಿರ್ತಕ್ಕಂಥದ್ದು ಒಳಗೆ ಬರ್ಬೋದು. ನೀವು ಇದ್ರೊಳಗೆ ಬರ್ಬೋದು, ಇಲ್ಲಿ ಜಗತ್ತೆ ಬರ್ರಿ. ಅಪಾರ ಸ್ವಾತಂತ್ರ್ಯವನ್ನು ವಿಭಾಗ ಮಾಡಿ ಹೆಂಗೆ ವಿಭಾಗ ಮಾಡಿದ ಹಂಗೆ ಅಂತ ಕೇಳ್ಬೋದು ನೀವು. ವಿಭಾಗ ಮಾಡಿ ಕೊಟ್ಟ ಅಂತ ಹೇಳಿದ್ರಿ ನೀವು. ಹೆಂಗೆ ವಿಭಾಗ ಮಾಡಿ ಕೊಟ್ಟ ಭಗವಂತ? ಸ್ವಾತಂತ್ರ್ಯ ಎಷ್ಟೆಷ್ಟು ಕೊಟ್ಟ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅವನ ಸ್ವಾತಂತ್ರ್ಯ ಹೆಂಗದ? ಅಪಾರ, ಅಗಣಿತ, ಅದಕ್ಕೆ ಇಷ್ಟೇ ಲೆಕ್ಕಿಲ್ಲೇ ಇಲ್ಲ. ಭಗವಂತ ಸ್ವಾತಂತ್ರ್ಯ ಅಪಾರವಾಗಿರ್ತಕ್ಕಂಥದ್ದು ನೋಡ್ರಿ. ಅದನ್ನ ಹೇಳ್ತಾರ, ಅಗಣಿತ ಸ್ವಾತಂತ್ರ್ಯವ 4 ವಿಭಾಗವ ಮಾಡಿ ಒಂದನು ತೆಗೆದು ದಶವಿಧ ಗೈಸಿ ಪಾದ ಅರೆ ಪಂಚ ಪ್ರಾಣನಲಿ ಮೊಗ ಚತುಷ್ಟಯನೊಳು ಸಪಾದ 5 ಗುಣವಿರಿಸಿ ಅದ ಮತ್ತೆ ದಶವಿಧ ವಿಭಾಗಗಳನ್ನು ಮಾಡಿ 2 ಸದಾಶಿವನೊಳಿಟ್ಟ. ಎಷ್ಟು ಕೃಷ್ಣನ ಪದ್ಯ ಅಲ್ಲ, ಹೆಂಗೆ ಲೆಕ್ಕ ಹಾಕ್ತಾರೆ ಮಾಡ್ಕೊಡ್ರಿ. ಅಗಣಿತ, ಗಣಿತಕ್ಕೆ ಸಿಗು ಲೆಕ್ಕ ಹಾಕಲು ಸಿಗಲು ಅಂತ ಅಗಣಿತ ಶಬ್ದಕ್ಕೆ ಅರ್ಥ. ನಾಟ್ ಕೌಂಟೇಬಲ್ ಅಂದಂಗೆ ಅಗಣಿತ. ಏನದು? ಸ್ವಾತಂತ್ರ್ಯ ಯಾರ ಹತ್ರದ? ಪರಮಾತ್ಮ ಹತ್ರ. ಅಗಣಿತ, ಲೆಕ್ಕ ಹಾಕಲಿಕ್ಕೆ ಸಾಧ್ಯ, ಅದು ಎಷ್ಟು ಹೇಳಕ್ಕೆ ಸಾಧ್ಯ ಇಲ್ಲ. ಏನು ಮಾಡಿದಂತ ಭಗವಂತ? 4 ವಿಭಾಗವ ಮಾಡಿದ. ಹಂಗೆ ಲೆಕ್ಕಕ್ಕೆ ಅದು 10 ಲೆಕ್ಕಕ್ಕೆ ಇಟ್ಕೊಳ್ಳಿ. ನಾವು ಹಿಡ್ಕೋತಾರಲ್ಲ ಗಣಿತ ಸರ್ ಕೂತಾರೆ ಇಲ್ಲಿ, ಅಜ್ಯೂಮ್ಸನ್ 10 ಅಂತ ಇಟ್ಕೊಳ್ರಿ ಮೊದ್ಲೆಕ್ಕ. ಹಿಂದಿನ ಕಾಲಕ್ಕಿದ್ದು ಈ ಎಲ್ಲ ಲೆಕ್ಕ ಪಕ್ಕ ಫರಕ್ ಆಗ್ಬಿಟ್ಟವು. ಇದ್ದಿಲ್ರಿ ಸರ, ಯಾವುದೋ ಬಡ್ಡಿ ದರಕ್ಕೆ ಯಾವುದೋ ಅಸಲಿಗೆ ಇಷ್ಟು ರಾಸಾತು ಬಡ್ಡಿ ದರ ಲೆಕ್ಕ ತೆಗಿರಿಪ್ಪ ಮಕ್ಕಳು ಕೂತ್ಕೊಂಡು. ಈ ಹುಡುಗರಿ ತಲೆ ಕೆಟ್ಟದ ಓದ್ತಾರ ನಾವು, ಹೌದಿಲ್ಲ? ಹಿಂಗಿದ್ವಿ ಲೆಕ್ಕ ಹಿಂದಿನ ಕಾಲಕ್ಕೆ ಯಾವುದೋ ಅಸಲು ಯಾವುದೋ ಬಡ್ಡಿ ದರ, ಅದಕ್ಕೆ ರಾಸು ಇಷ್ಟರೊಳಗೆ ಎಷ್ಟಾಗ್ಯದ, ಮೂಲ ಅಮೌಂಟ್ ಎಷ್ಟಿತ್ತು ಹೇಳ್ರಿಪ್ಪ ಅಂತಾರ ಅವ್ರು. ಹಂಗಿದ್ದಂಗೆ ಇಲ್ಲಿ ಯಾಕೆ ಹೋಗಾತು? ಅಗಣಿತ ಸ್ವಾತಂತ್ರ್ಯ 4 ತಿಳ್ಕೊಡ್ರಿ. 40 ಅಂತ ಲೆಕ್ಕಕ್ಕೆ. ಅಲ್ಲಿ ಹಿಂದೆ ದತ್ತ 400 ಹೇಳ್ಯಾರ, ಇಲ್ಲಿ ಎಷ್ಟು ಲೆಕ್ಕ ಇಟ್ಕೊಳ್ಳೋಣ? ಹೌದಾ? 10 40 ಅಲ್ಲ 10 ಇಟ್ರು ಲೆಕ್ಕಕ್ಕೆ. 10 ಅಂತ ಹೋಗುವಂತ ಇಂಥವಲ್ಲ ಇದಕ್ಕೆ ಇರಲಿ ಅಂತೇವಿಲ್ಲ. ಹಂಗಿದ್ದಂಗೆ ಅಂತಾರ 4 ಅದೇ ಮಾಡ್ತಾನಂತ.
ವಿಭಾಗ ಒಂದನ್ನು ತೆಗೆದು ಎಷ್ಟು ಭಾಗ ಮಾಡಿದ? 4 ಭಾಗ ಮಾಡಿದ. 10 ಅಂತ ತಿಳ್ಕೊಡಿ ಲೆಕ್ಕಕ್ಕೆ. 10 ಎಷ್ಟು ಭಾಗ ಮಾಡಿದವ? 4 ಭಾಗ ಮಾಡಿದ. ಒಂದನ್ನು ತೆಗೆದು ಅದ್ರಾಗ 4 ಭಾಗದಾಗ 1 ತಕ್ಕೊಂಡ. ಹೌದಾ? ಅದನ್ನ ದಶ ವಿಭಾಗವ ಮಾಡಿ ಒಂದನ್ನು ಮತ್ತು 1 10 ಆತದು. ಪಾದ ಅರೆ ಪಂಚ ಪ್ರಾಣನಲ್ಲಿ. ಪಾದ ಅರೆ ಅಂದ್ರೆ ಅರ್ಧ ಕಮ್ಮಿ ಅಂತ ಅರ್ಥ. ಪಾದ ಕಮ್ಮಿ, ಪಂಚ ಅಂದ್ರೆ 5 ಕಾಲು ಕಮ್ಮಿ, 4 ಮುಕ್ಕಾಲು. ಅರ್ಥ ಆತ ಕರೆಕ್ಟ್ನಾ? ಪಾದ ಅರೆ ಪಂಚ. ಪಂಚ ಅಂದ್ರೆ ಎಷ್ಟು? 5. ಅರೆ ಅಂದ್ರೆ ಕಮ್ಮಿ. ಎಷ್ಟು ಕಮ್ಮಿ? ಪಾದ ಕಮ್ಮಿ. ಪಾದ 1/4 ಅಂಶ, 4ನೇ. ಅರ್ಥ ಆತ? ಇಲ್ಲ ಇನ್ನೂ ಲೆಕ್ಕ ಮಾಡಿ ನೆನಪಿರ್ತೀವಿ ನಿಮ್ಗೆ. ಎಷ್ಟೊತ್ತು ಲೆಕ್ಕ ಹಂಗಾರೆ 4 ಮುಕ್ಕಾಲು ಆತೀಗ ಅದಕ್ಕೆ. ಯಾರಲ್ಲಿ ಇಟ್ಟ? ಪಂಚ ಪ್ರಾಣನಲ್ಲಿ. ವಾಯುದೇವರಿಗೆ ಇಷ್ಟ ಕೊಟ್ಟವ. ಎಷ್ಟು ಕೊಟ್ಟನ? 4 ಮುಕ್ಕಾಲು ಸ್ವಾತಂತ್ರ್ಯ ಕೊಟ್ಟ ಭಗವಂತ. 10 ತೆಗೆದು. ಹೌದಾ? ಒಂದು ದಶಯೋಗ ಮಾಡ್ಯಾನ. ಮೊಗ ಚತುಷ್ಟಯ ಏನೋಳು ಯಾರಿಗೆ ಗೊತ್ತಾತ? ಮೊಗ ಚತುಷ್ಟಯ ಅಂದ್ರೆ ಯಾರು? ಹೌದು, ಕರೆಕ್ಟ್, ಬ್ರಹ್ಮದೇವರು. ಅಲ್ಲಿ ಎಷ್ಟು ಕೊಟ್ಟ? ಸಪಾದ 5. 5 ಹೌದು ಹೇಳಿ. ವೆರಿ ಗುಡ್. 5 ಕಾಲು. ಸಪಾದ, ಪಾದ 4, ಸಪಾದ 5. ಅಲ್ಲಿ ಅರೆ ಪಂಚ, ಇಲ್ಲಿ ಸಪಾದ 5. ಎಷ್ಟಾಯ್ತು? 10 ಆಗಿ ಹೋಗ್ತಾರೆ. ಆತಿಲ್ಲ ಮತ್ತೆ 10 ಇಬ್ಬರಿಗೆ ಹಂಚ್ಬಿಟ್ಟು ನೋಡ್ರಿ. ಬ್ರಹ್ಮದೇವರಿಗೆ 5 ಕಾಲು. ಹೌದಾ? ಇವರಿಗೆ 4 ಮುಕ್ಕಾಲು. ಸ್ವಲ್ಪ ಇಬ್ಬರು ಕಕ್ಷ ಒಂದ, ಬ್ರಹ್ಮವಾಯು ಕಕ್ಷ ಒಂದ. ಸ್ವಲ್ಪ ಪದವಿಯಿಂದ ಬ್ರಹ್ಮದೇವರಿಗೆ ಜಾಸ್ತಿ. ಅರ್ಥ ಬಂದ ಮೇಲೆ ಮೇಲೆ ಬರ್ತಿದ್ದು. ಮೊಗ ಚತುಷ್ಟಯನೋಳು ಅವಾಗ ಬ್ರಹ್ಮದೇವರಿಗೆ ಸಪಾದ 5 ಗುಣವಿರಿಸಿದ. ಹೌದಾ? 10 ಲೆಕ್ಕ ಸರಿಯಾದ ಇಲ್ಲಿ. ಮತ್ತೆ ದಶವಿಧ ಯುಗಳ ಗುಣವನ್ನು ಮಾಡಿ 4 ಭಾಗ ಮಾಡಿದ್ನಲ್ಲ. 1 10 ಹೋತಾಗ, ಇನ್ನೊಂದು ಗುಣ ಮತ್ತೆ 10 ಮಾಡಿದ ನನ್ನ ದೇವರು. ಅರ್ಥ ನೋಡ್ರಿ. 2 ಸದಾಶಿವನೊಳ್ಳೆ ಇಟ್ಟ. 2 ಪಾಯಿಂಟ್ ಯಾರಿಗಿಟ್ರು? ಸದಾಶಿವಗೆ. 1 10 ಮುಗಿದು ಹೋಗಿದೆ ಈಗ. 4 ಭಾಗ ಮಾಡಿದ್ದ. 4ರ 1 ತಗೊಂಡ, ಅದನ್ನ 10 ಮಾಡಿದ. 4 ಮುಕ್ಕಾಲು 5 ಕಾಲು ಹಂಚಿದ. ಇನ್ನು ಮತ್ತೊಂದು ತಗೊಂಡ, ಅದನ್ನ 10 ಭಾಗ ಮಾಡಿದ. ಯಾರಿಗೆ ಕೊಟ್ಟ? 2. ಉಳಿದಿಲ್ಲ ಕೇಳ್ಬೋದು. ಮುಂದಿನ ಪದ್ಯ ಹೇಳ್ತಾರೆ ಉಳಿದಿಲ್ಲ. ಮತ್ತೆ ಇಲ್ಲಿ ಹೇಳಿ ಸಾಧ್ಯ ಅಂತ ತಗೊಂಡು ಹೇಗೆ ನೋಡ್ರಿ. ಹೌದು? ಭಗವಂತ ಆಗಿರ್ತಕ್ಕಂಥ ಅಗಣಿತ ಸ್ವಾತಂತ್ರ್ಯವನ್ನ ಹೆಂಗೆ ಮಾಡಿದ? 4 ಭಾಗ ಮಾಡಿದ. 1 ತೆಗೆದ, ಅದನ್ನ 10 ಭಾಗ ಮಾಡಿದ. 4 ಮುಕ್ಕಾಲನ್ನು ಪ್ರಾಣನಲ್ಲಿ ಇಟ್ಟ. ಬ್ರಹ್ಮದೇವರಲ್ಲಿ ಸಪಾದ 5 ಮುಕ್ಕಾಲು ಇರ್ತಕ್ಕಂಥ ಭಗವಂತ ಆಗಿರ್ತಕ್ಕಂಥವ ಪುನಃ ಮತ್ತು ದಶವಿಧ ಮಾಡಿ 1 ಗುಣವನ್ನು ರುದ್ರದೇವರಲ್ಲಿರ್ತಕ್ಕಂಥವ ಆಗ್ತಾ ಇದ್ದಾನೆ. ಇದು ಭಗವಂತ ಹಂಚಿರ್ತಕ್ಕಂಥ ಸ್ವಾತಂತ್ರ್ಯ. ಯಾಕೆ ಹೇಳಿ ಹೇಳ್ತಾರೆ ಗೊತ್ತಾ ನಿಮಗೆ? ಅವನ ಅಗಣಿತವಾದ ಸ್ವಾತಂತ್ರ್ಯ ಎಷ್ಟದ, ಎಷ್ಟು ಭಗವಂತ ಹಂಚಾನ ಇಷ್ಟ ಮಾಡ್ಲಿಕ್ಕೆ ಸಾಧ್ಯ. ವಾಯುದೇವರು ಬ್ರಹ್ಮದೇವರಿಗೆ 4 ಮುಖ 5 ಕೊಡ್ಬೇಕು. ಅವ್ರು ಜಾಸ್ತಿ ಕೇಳುವಂಗಿಲ್ಲ ಅವರು. ಈಗ ಭಗವಂತ ಸಾಕ್ಷಾತ್ ಪರಮಾತ್ಮ ಅಗಣಿತ ಸ್ವಾತಂತ್ರ್ಯ ಅವನ ಕೈ ಆಗದೆ. ಅವು ಕೊಟ್ಟಷ್ಟಾಗಿ ಇರ್ಲಿಕ್ಕೆ ಸಾಧ್ಯ. ನಾವು ಹೆಚ್ಚಿ ಮಾಡ್ರೆ ಆಗ್ತಾ ನಮ್ಮ ಕಡ್ದೀನ ಇಟ್ಟಂಗ ಇಡುವೇನು ಹರಿ. ನಾವು ಮುಂಜಾನೆ ನಾಳೆ 10 ಲಕ್ಷ ಮನೆ ಕಟ್ಟಿಸಿ ಅಂದ್ರೆ ತರಬೇಕಿಲ್ಲ ರೊಕ್ಕ. ಬರೀ ಚಿಂತೆ ನಮ್ಮ ಮನಸ್ಸಾಗಿ ಗೊತ್ತು ನಿಮ್ಮದು. ರಂಗ ಒಳ್ಳೆ ಖಾದ್ಯಲ್ಲ. ನಮಗೆ ಎಷ್ಟದ ಅಷ್ಟಾಗ ಮಾಡ್ಲಿಕ್ಕೆ ಸಾಧ್ಯ. ಅದು ಯಾರು ಕೊಟ್ಟು ಸ್ವಾತಂತ್ರ್ಯ? ಭಗವಂತ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ. ಅದನ್ನ ಹೇಳ್ತಾ ಇದ್ದಾರೆ. ಮುಂದೆ ನೋಡಿ ಹೆಂಗೆ ಬರ್ತದ. ಇಲ್ಲಿ ಮುಂದೆ ಸ್ವಾತಂತ್ರ್ಯ ಹೆಂಗೆ ಅನಿಸ್ತಾನ. ಇಲ್ಲಿ ಮುಗಿಸೇನು ಹೇಳ್ತಾರೆ ನಮಗೀಗ? ರುದ್ರದೇವರಿಗೆ. ಹೌದಾ? ಮುಂದಿರಿಸೋಣ. ಪಾಕಶಾಸನ ಕಾಮರೊಳು ಸಾರ್ಧಕ ಬಿಟ್ಟು ದಶೇಂದ್ರಿಯರ ಸುದಿವವು ಕಸರೊಳು ಒಂದೊಂದು ಯಾವ ಜೀವರೊಳಗೆ ಒಂದೊಂದು 4 ಕಲ್ಯಾದಿ ದೈತ್ಯ ಅನೇಕ ಕಿತ್ತನು 2 ತ್ರಿವಿಧ ವಿವೇಕ ಗೈಸಿ ಇಂದಿರೆಗೆ 1 ಆತ್ಮ ತನ್ನೊಳಗೆ. ಎಷ್ಟು ಕೃಷ್ಣದ ಪದ್ಯ. ಅರ್ಥ ಆಗ್ತದೆ ನೋಡಿ, ಪ್ರಯತ್ನ ಮಾಡ್ರಿ. ಪಾಕಶಾಸನ ಯಾರು ಗೊತ್ತಾಗ್ತ ನಿಮ್ಗೆ? ಇಂದ್ರದೇವ್. ಅಲ್ಲಿ 1ನೇ ಸ್ಥಿತಿಯಾಗಿ ಬಂದ. ಯಾಕೆ ಹಂಗ್ಯಾಕೆ ಹೆಸರು ಬಂತು ಅಂದ್ರೆ, ಪಾಕ ಅಂತ ಒಬ್ಬ ರಾಕ್ಷಸ. ಅವ ಭಾಳ ಉರುವಣಿಗಿದ್ದವ. ಅವನು ಇಂದ್ರದೇವರು ಭಗವಂತನ ಆಜ್ಞೆಯಿಂದ ಅವನು ಸಂಹಾರ ಮಾಡಿದರು. ಅದಕ್ಕೆ ಹೆಸರು ಯಾವಾಗ? ಪಾಕಶಾಸನ. ಅಲ್ಲಿಂದ ಪಾಕಶಾಸನ ಮುಖ್ಯ ದಿವೋಕಗಳಿಗೆ ಅಭಿನಯಪಿ ಮಂಗಳಾಶನ ಸಂಧಿ ಬಂದ್ರೆ ಅಲ್ಲಿ ಆತ ಹೇಳ್ತೀವಿ ಮನ ಪಾಕಶಾಸನ. ಕಾಮ ಅಂದ್ರೆ ಯಾರು ಗೊತ್ತ ನಿಮಗೆ? ಕಾಮ ಅವನೊಬ್ಬ ದೇವ್ರಿ. ಕಾಮ ಆಗಿರ್ತಕ್ಕಂಥ. ಅರ್ಧ ಬಿಟ್ಟ ನೋಡ್ರಿ. ಅರ್ಧ ಸಹಿತ 1 ಅಂತ ಅರ್ಥ. ಎಷ್ಟದು? 1 ಲೆಕ್ಕ ಹಾಕೋದು ಬರ್ರಿ. ಎಲ್ಲ ಕರೆಕ್ಟ್ ಲೆಕ್ಕ ಹೊಂತದಲ್ಲಿ. ಹಂಗೆ ದಾಸರಿಲ್ಲ ತಪ್ಪಲಿಕ್ಕೆ ಸಾಧ್ಯ ಇಲ್ಲ. ಸಾರ್ಧ ದಶೇಂದ್ರಿಯರ ಮುಂದೆ ಹೇಳ್ತಾ ಇದ್ದಾರೆ. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯ ಸೇರಿ 10 ಇಂದ್ರಿಯಗಳ. 10 ಇಂದ್ರಿಯಗಳ ಅಭಿಮಾನಿ ದೇವತೆಗಳಿದ್ದಾರಲ್ಲೇ, ಅವರಲ್ಲಿ ಎಷ್ಟಿರ್ತಾನ? 1 ಇಟ್ಟ. ಹೌದಾ? ಯಾವ ಜೀವರೊಳಗೆ ಒಂದೊಂದು. ನಮ್ಮೆಲ್ಲ ಜೀವೊಳಗೆ 1 ಸ್ವಾತಂತ್ರ್ಯ ಕೊಟ್ಟ. ಹೇಳಕ್ಕೆ ಹಾಕೊಡಿ. ಎಷ್ಟಾಯ್ತು? 1 ಆತ, 1 ಆತ, ಮತ್ತೊಂದು 1 ಆತು. 4 ಮುಂದೆ ಹೇಳ್ತಾರೆ ನೋಡಿ. 4 ಎಷ್ಟು? 4 ಅಂದರೆ
4 ಅರ್ಧ, 4.5. ಕಲ್ಯಾದಿ ದೈತ್ಯರ ಆನೀಕ ಕಿತ್ತನು. ಆನೀಕ ಅಂದ್ರೆ ಸಮೂಹ. ಕಲಿ ಉಂಟಾಗಿರ್ತಕ್ಕಂಥ ದೈತ್ಯ ಸಮೂಹಕ್ಕೆ ಎಷ್ಟು ಕೊಟ್ಟ? 4.5 ಕೊಟ್ಟ. ಅಲ್ಲಿ ಮೇಲೆ ಬರ್ಕೊಡ್ರಿ, ಇಲ್ಲಿ 1.5 ಮೊದಲೇದು, ಆಮೇಲೆ 1, ಆಮೇಲೆ 4.5 ಅತಿಲ್ಲಿಗೆ ಅದು ಇಷ್ಟ ಆದಂಗೆ ಆತು. 4 1 1 4.5 ಆನೀಕ ಕಿತ್ತನು. 2 ತ್ರಿವಿಧ ವಿವೇಕ ಗೈಸಿ. ಈಗ 8 ಆದ್ವಿ ಈಗ ಅವು. ಹೌದಾ? ನೀವು ಲೆಕ್ಕ ಹಾಕೊಡ್ರಿ. 1.5 1 2.5 1 3.5 1 4.5 8 ಆದ್ವಿ. ಇಲ್ಲಿ ಎಷ್ಟು ಉಳಿದಿನ್ನ? ಮತ್ತೆ 10 ಮಾಡಿದೆ. ಆ 2 ಏನು ಮಾಡ್ತಾನ? 2 ತ್ರಿವಿಧ ವಿವೇಕ ಗೈಸಿ. ಮತ್ತೆ 1 ಇಂದಿರೆಗೆ 1 2 ಆತ್ಮ ತನ್ನೊಳಗೆ. ಇಂದಿರಾ ಯಾರಿಗೆ? ಲಕ್ಷ್ಮೀದೇವಿಗೆ. ಎಷ್ಟು ಕೊಟ್ಟ ನೋಡ್ರಿ. ಇಂದ್ರಿಯ ಲಕ್ಷ್ಮೀದೇವಿಗೆ ಪರಮಾತ್ಮ ಇರ್ತಕ್ಕಂಥ 1 ಭಾಗ ಕೊಟ್ಟ, ತನ್ನಲ್ಲಿ 2 ಇಟ್ಕೊಂಡ. 10 ಲಾಕ್ ಹೊಂತಿಲ್ಲ. ಮತ್ತೆ ಭಗವಂತ ಮಾಡಿರ್ತಕ್ಕಂಥ ಸ್ವಾತಂತ್ರ್ಯದ ವಿಭಾಗ ಇದು ರೀತಿ ಹೇಳ್ತಾರೆ. ಇಷ್ಟೆಲ್ಲ ಯಾಕೆ ಹೇಳ್ತಾರ? ಸ್ವಾತಂತ್ರ್ಯಕ್ಕೆ ಅವನೇ ಮುಖ್ಯ. ಅವ ಕೊಟ್ಟರು ಉಂಟು, ಜಾಸ್ತಿ ಇಲ್ಲ. ಜಾಸ್ತಿ ಕೇಳಿದ್ರೆ ನಾವು ಜೀವರಾಗ ಇಟ್ಟು ಒಂದೇ ಇಟ್ಟಿರ್ತಕ್ಕಂಥ 1 ಪಾಯಿಂಟು ಇಟ್ಟು ಹೇಳಿದೆ. 1.5 1 ಆತು, 1 ಆತು, 1 4.5 ಇಷ್ಟು ಲೆಕ್ಕ ತೆಗಿತಾರ. ಅದನ್ನ ಹೇಳ್ಕೊತ ಹೋಗಿ ಇನ್ನು 2 ಅಲ್ಲಿ ಇಟ್ಕೊಂಡ. ಇಷ್ಟು ಭಗವಂತ ಮಾಡಿರ್ತಕ್ಕಂಥ ಸ್ವಾತಂತ್ರ್ಯದ ವಿಭಾಗವನ್ನು ದಾಸರು ಎಲ್ಲಿ ಮಾತಲ್ಲ, ಎಲ್ಲಿದ್ದು ನೇರವಾಗಿ ವಿಷ್ಣು ರಹಸ್ಯ ಮಾತು ಹೇಳ್ತಾ ಇದ್ರೆ ಮಹಾನ್ ಹೊರತಕ್ಕಂಥವ್ರು. ಇಷ್ಟು ವಿಭಾಗ ಮಾಡಿರ್ತಕ್ಕಂಥ ಪರಮಾತ್ಮ ಅಂತ ಇಷ್ಟು ಹೇಳಿ ಹಂಚ್ಕೊಟ್ನಲ್ಲ. ಈ ವಿಧದಿ ಮುಂದಿನ ಪದ್ಯ ಒಂದಕ್ಕೊಂದು ಕನೆಕ್ಷನ್ ಚಂದ ನೋಡ್ರಿ. ಪದ್ಯದ ಕನೆಕ್ಷನ್. ಸ್ವಾತಂತ್ರ್ಯ ತತ್ವವ ದೇವ ಮಾನವ ದಾನವರಳು ರಮಾ ವಿನೋದಿ ವಿಭಾಗ ಮಾಡಿಕೊಟ್ಟು ಅಲ್ಲಲ್ಲೇ ರಮಿಸುವನು. ಮೂರೊಳಗಿದ್ದು ಅವರ ಕರ್ಮವ ತಾ ವಿಕಾರ ಗೈಸದಲ್ಲಿ ಕಲ್ಪಾವಸಾನಕ್ಕೆ ಕೊಡುವನು ಅನಾಯಾಸ ಅವರವರ ಗತಿಯ. ನಾ ಬಿಡಿಸುವುದೇ ಕೊಡುವನು ಅನಾಯಾಸ ಅವರವರ ಗತಿಯ ಅಂತ. ಈ ವಿಧದಿ ಇಷ್ಟು ತನಕ ಹೇಳ್ತಕ್ಕಂಥ ರೀತಿ ಒಳಗೆ ದೈತ್ರಿ ಹೆಂಗೆ ಯಾರಿಗೆ ಕೊಟ್ಟ ಹೇಳ್ತಾನೆ? ಸ್ವಾತಂತ್ರ್ಯ ತತ್ವವ ನಮಗೆ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ ಯಾರು ಕೊಟ್ಟಾರ? ಭಗವಂತ. ಹೆಚ್ಚಿನ ಸ್ವಾತಂತ್ರ್ಯ ಇಲ್ಲ. ಯಾರ್ಯಾರಿಗೆ? ದೇವ ಅದನ್ನ ಹೇಳ್ಯಾರ, ಮಾನವ ಅದನ್ನು ಹೇಳಿದ್ರೆ, ದಾನವ ಅದನ್ನು ಹೇಳಿದ್ರು. ರಮಾ ವಿನೋದಿ ಕೊಟ್ಟವ ಯಾರು? ಭಗವಂತ. ಅವ್ನ ಹೆಸರು ಏನು ಕೊಟ್ಟರು? ರಮಾ ವಿನೋದಿ. ರಮಾದೇವಿಗೆ ಆನಂದ ಕೊಡ್ತಕ್ಕಂಥ ಪರಮಾತ್ಮ. ಆನಂದ ತೀರ್ಥ ಪರಾನಂದ ವರದ ಅಂತ ದಾಸೂತ್ರ ಹೇಳ್ತಾರೆ. ಆಚಾರ ಹೆಂಗಿದ್ದಂಗೆ ವಿಭಾಗ ಮಾಡಿಕೊಟ್ಟು ಅಲ್ಲಲ್ಲೇ ರಮಿಸುವನು. ಆಯಾ ಜೀವಿಗಳೇ, ದೈತ್ಯರಿರಲಿ, ದಾನವರಿರಲಿ, ಮಾನವರಿರಲಿ, ಅವರ ಅಂತರ್ಯಾಮಿಯಾಗಿದ್ದುಕೊಂಡು ನಿಯಾಮಕನಾಗಿ ಅವ್ರ ಯೋಗ್ಯತಾ ತಂಗಿ ಕೆಲಸ ಮಾಡ್ತಕ್ಕ ಭಗವಂತ ಆಗಿರ್ತಕ್ಕಂಥ. ಹೌದಾ? ಅದನ್ನ ಹೇಳ್ತಾ ಇದ್ದಾರೆ. ಮೂರೊಳಗಿದ್ದು 3 ಮಂದಿ. ಯಾರ್ಯಾರು 3 ಮಂದಿ ಗೊತ್ತಾಗ್ತಾ ನಿಮಗೆ? ಯಾರ್ಯಾರು? ಹೌದು, ದೇವರು, ದಾನವರು, ಮಾನವರು. ಮೂರೊಳಗಿದ್ದು ಅವರ ಕರ್ಮವ ತಾ ವಿಕಾರ ಗೈಸದಲ್ಲೇ ಕಲ್ಪಾವಸಾನಕ್ಕೆ. ಯಾರು ನೋಡ್ರಿ, ಒಂಚೂರು ತಪ್ಪದಂಗೆ ಎಲ್ಲೂ ತಪ್ಪಲಿ ಕಂಟ್ರೋಲ್. ಭಗವಂತನ ಕಂಟ್ರೋಲ್ ಚಂದ ಇರ್ತದೆ. ಜಗತ್ತಿನ ತುಂಬ ಅವ್ನ ಕಂಟ್ರೋಲ್ ತಿಳ್ಕೊಡ್ರಿ. ಎಲ್ಲೆಲ್ಲೂ ಯಾರು ಎಷ್ಟು ಪ್ರಾಣಿಗಳು, ಎಷ್ಟು ಮಂದಿ ಜನ ಆ ಒಬ್ಬೊಬ್ಬರಿಗೆ ಕೆಲಸ ತಪ್ಪದಂಗೆ ಮಾಡ್ಕೊಡ್ತಾನೆ. ಅವ್ರ ಸ್ವಭಾವಕ್ಕೆ ತಕ್ಕಂಗೆ ಕೆಲಸ ಮಾಡ್ತಕ್ಕಂಥ, ಅವ್ರ ನಿಯಾಮಕ ಮಾಡ್ತಕ್ಕಂಥ ನಿಯಾಮಕ ಪರಮಾತ್ಮ ಹೇಳ್ತಾ ಇದ್ದಾನೆ. ವಿಕಾರ ಗೈಸದಲೇ ನೋಡ್ರಿ ಹೆಂಗೆ ಹೋಗ್ತಾರೆ ನಿಮಗೆ. ಅವ್ರ ಯೋಗ್ಯತಾ ತಕ್ಕಂಗೆ ಒಬ್ಬರು ಹಂಗೆ ನಿಮ್ಮ ಹೆಣ್ಮಕ್ಳು ಹೇಳ್ತೀನಿ ಇವಾಗ, ಒಬ್ಬರು ಚಲೋ ಕಡಿಮೆ ಮಾಡ್ತಿರ್ಬೋದು, ಆ ವಿದ್ಯೆ ಮತ್ತವ್ರಿಗೆ ಬರೋದಿಲ್ಲ. ಅವ್ರನ್ನೇ ಬಾಸುಂದಿ ಚಲೋ ಮಾಡ್ತಾರ್ರಿ. ಹೌದಾ? ಅವ್ರಿಗೆ ಆ ಕಾಲ ಇರ್ತದೆ. ಉಳಿದ್ರು ಮಾಡ್ತಿರ್ತಾರೆ, ಇಲ್ಲ ಅಂತ ಇರ್ತಲ್ಲ. ಅದ್ರಾಗ ಶ್ರೇಷ್ಠತೆ ಇರ್ತಲ್ಲ. ಮತ್ತೆ ನಿಮಗೆ ಅಂದ್ರೆ ಯಾಕೆ ಹೇಳ್ಬೇಕತ್ತು? ಅವರ ಏನು ಗುಣ ಅದ ಅದನ್ನು ಸರಿಯಾಗಿ ಮಾಡ್ತಾನೆ ಭಗವಂತ ಆಗಿರ್ತಕ್ಕಂಥವ್ರು. ಸಾಧನವನ್ನು ಹೆಚ್ಚು ಸಾಧನ ಮಾಡಿ ಕೊಡೋದಿಲ್ಲ. ನಾ ಹೆಚ್ಚು ಮಾಡ್ಕೊಂತೇನೆ, ನನ್ನ ಕಡೆಯಿಂದ ಮಾಡೋದಾಗೋದಿಲ್ಲ. ನೀವು ಮಾಡ್ಕೊಂತೀರಿ, ಮಾಡೋದಾಗೋದಿಲ್ಲ ನಮ್ಮ ಕಡೆಯಿಂದ. ನಾನು ಅನ್ಕೊಂಡೇನೆ, ಸಣ್ಣಂದಿದ್ದ ಅನ್ಕೋತ ಬಂದೇನೆ, ಬ್ರಹ್ಮಸೂತ್ರ ಭಾಷೆ ಬರೀಬೇಕು ಅನ್ಕೋತೀನಿ. ಆಗೋದು ವಯಸ್ಸಾದ ಆಗಲಿ ಇನ್ನೇ ಬೆಳೆಯುವ ತಲೆಯನ್ನು. ಹೌದಿಲ್ಲ? ಅಷ್ಟು ನಮಗೆ ಎಷ್ಟಾಗ್ತದೆ ಅಷ್ಟೇ ಮಾಡ್ತಾನೆ ಭಗವಂತ. ವಿಕಾರ ಗೈಸದರೆ ನಮ್ಮ ಯೋಗ್ಯತೆ ಅಷ್ಟು ಅಷ್ಟು ಮಾತ್ರ ಭಗವಂತ ಮಾಡ್ತಾನೆ. ಯಾಕೆ? ಜೀವನದ ಯೋಗ್ಯತೆ ಇರ್ತದೆ. ಆ ಯೋಗ್ಯತೆ ಮೀರಿ ಮಾಡ್ಲಿಕ್ಕೆ ಆಗೋದು ತಿಳ್ಕೊಡ್ರಿ. ಅದನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ವಿಕಾರ ಗೈಸದಲ್ಲಿ ಆ ಶಬ್ದ ಹಾಕಿಬಿಟ್ಟು ಮಹಾನ್ ಬರ್ತಕ್ಕಂಥವ್ರು. ವಿಕಾರ ಗೈಸದೆ ಕಲ್ಪಾವಸಾನಕ್ಕೆ, ಕೊನೆಗೆ ಜಗತ್ತು ಪ್ರಳಯ ಆಗ್ತದಲ್ಲ, ಮುಳುಗಿ ಹೋಗ್ತದೆ. ಏನು ಮಾಡ್ತಾನೆ? ಅವರವರ ಗತಿಯ ಕೊಡುವನು ಅನಾಯಾಸವಾಗಿ. ಭಗವಂತ ಏನು ಶ್ರಮ ಇಲ್ಲ. ಹೆಂಗೆ ಕೊಡ್ತಾನಂತ? ಯಾರು ಮುಕ್ತಿಯೋಗ್ಯರು ಅವ್ರಿಗೆ ಮೋಕ್ಷ ಕೊಟ್ಟ, ಯಾರು ಸಂಸಾರಿಗಳು ಮತ್ತು ಹುಟ್ಟು ಬೇರೆ ಪನಿವಿಲ್ಲ ಅಂದವ. ಈಗ ನೀಚರಿಗೆ ಅಂಧಂತಮಸ್ಸು. 3 ನಮ್ಮಲ್ಲಿ. 1ರಿಗೆ ಪರಮಾತ್ಮನ ಬ್ರಹ್ಮದೇವಂತಿ ವಿರಜಾನದಿ ಸ್ನಾನ. ಹಲೋ ದೊಡ್ಡ ಹತ್ತು ಕರ್ಕೊಂಡು ಹೋಗಿ ಬ್ರಹ್ಮದೇವರು ಕರ್ಕೊಂಡು ಹೋಗ್ಬಿಡ್ತಾರೋ. ಅವ್ರಿಂದ ನಮ್ಮ ಜನಜಂಗಳು ಹೋಗ್ತಿರ್ತಾವೆ. ಒಂದು ಸವನ ಅಲ್ಲಿ ಒಂದು ನದಿ ಅದಂತ, ನಾವೇ ನೋಡಿಲ್ಲ ಅದನ್ನ. ವಿರಜಾ ನದಿ ಅಂತ ತಿಳ್ಕೊಂಡು, ಹೌದಾ? ಯಾರು ನೋಡ್ಯಾರ? ಅಲ್ಲಿ ಮುಳುಗಿ ಹಾಕ್ತಾರ ಬ್ರಹ್ಮದೇವರು. ಅವ್ರ ಮುಂದೆ ಒಂದು ಲೀಡರ್ ಅವರು ತಿಳ್ಕೊಂಡಿರ್ತಾರೆ. ಹರೇ ನಮ ಅಂತ ಮುಳುಗಿ ಹಾಕ್ತಾರಂತ. ಅವ್ರ ಮಾತಿಗೆ ಅವರಿಂದ ಮುಳುಗಿ ಹಾಕ್ಬೇಕು ನಾವು. ಸ್ವಾಮಿಗಳು ದಂಡ ಸ್ನಾನ ಮಾಡಿಸ್ತಾರೆ. ಮತ್ತೆ ಹಂಗಿದ್ದಂಗೆ ತಿಳ್ದು ಮುಳುಗಿ ಹಾಕಿದಾಗ ನಮಗೆ ಲಿಂಗದೇಹದ ಒಂದು ಆ ಲಿಂಗದೇಹ ಬಿಜ್ಜು ಹೋಗ್ಬಿಡ್ತದೆ. ಅಲ್ಲಿ ತೆಲಿಕೋದು ಹೋಗ್ಬಿಡ್ತಾರೆ. ಲಿಂಗದೇಹ ಹೋಗ್ಬಿಡ್ತಾರೆ. ಮನುಷ್ಯ ಸ್ವಸ್ವರೂಪ ಇರ್ತಾವಾಗ. ಆಗ ಆನಂದಾವಿರ್ಭವ ಮೋಕ್ಷ ಯಾರಿಗೆ? ಮುಕ್ತಿ ಯೋಗ್ಯರಿಗೆ.
ಇನ್ನು ರಾಜರಿಗೆ ಸಂಸಾರ, ನಿಂದಿನ ಮೂದಿಲಪ್ಪ ಮತ್ತೆ ಹೊಳ್ಳೆವು ನೀನು ದೇವರಾಗಿರ್ತಕ್ಕ ಮತ್ತೆ ಪುನಃ ಹೊಟ್ಟೆ ಹೊಳ್ಬಾರ್ದು. ತಾಮಸರಿಗೆ ಅವರಿಂದ ನೋಡ್ರಿ ವಾಯುದೇವರ ಹುಂಕಾರ, ಅದರಿಂದ ಅಲ್ಲೇ ವಿರಜಾನದಿ ಸ್ನಾನ ಮೋಕ್ಷಕ್ಕೆ ಹೋದ್ರಿಗೆ ಅರ್ಥಾತ್ ಅಲ್ಲಿ. ಇನ್ನು ಜೀವರಿಗೆ ವಾಯುದೇವರು ಹೂ ಅಂದ್ಬಿಟ್ರೆ ಸಾಕಂತ ಮತ್ತೆ ಹುಟ್ಟಿ ಬರ್ತಾವೆ ಅಷ್ಟು ಇವು. ಹೌದಾ? ಮುಖ್ಯ ಪ್ರಾಣ ನೀನಲ್ಲದೆ ಅಂತ ಅನ್ಯರ ಕಾಯಿ ಅಂತ ಹೇಳ್ದಂಗೆ. ಇನ್ನು ಮೂರನೇ ತಮಸ ವಾಯುದೇವರ ಗದಾಪ್ರಹಾರ, ಬೋಳ್ ಗದಾ ಅದು ಹಿಡ್ಕೊಂಡು ಒಮ್ಮೆ ಹೊಡೆದ್ರು ಅಂತಂದ್ರೆ ಅಸಾಧ್ಯ ಹೊಡೆದಂಗೆ ತಿಳ್ಕೊಡ್ರಿ. ಅವರು ಯುದ್ಧದ ರೀತಿಯೇ ಹೆಂಗಿತ್ತು ಮಹಾನುಭಾವರಾಗಿರ್ತಕ್ಕಂಥವ್ರು ಅದನ್ನ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಕಲ್ಪಾವಸಾನಕ್ಕೆ ಬ್ರಹ್ಮಕಲ್ಪದ ಮುಕ್ತಾಯಕ್ಕೆ ಅನಾಯಾಸವಾಗಿ ಅವರವರ ಗತಿಯ ಕೊಡುವ ತ್ರಿವಿಧ ಜೀವರು, ಸಾತ್ವಿಕರು, ರಾಜಸರು, ತಾಮಸರು. ಸಾತ್ವಿಕರನ್ನು ಮತ್ತು ನಾವು ಬರುವಂತ ಕೂಡ ನಾವು ಬರಲು ಸಾಧ್ಯನೇ ಇಲ್ಲದ್ರಾಗ, ದೇವತೆಗಳು ಅಷ್ಟೇ ಬರ್ಲಿಕ್ಕೆ ಸಾಧ್ಯದ್ರಾಗ. ಎಲ್ಲೋ ಕೆಲವೊಂದು ಮೋಕ್ಷ ಹೋಗ್ತಾ ಮಹಾನುಭಾವರು ಇರ್ತಾರೆ ತಿಳ್ಕೊಡ್ರಿ ಅಂಥವ್ರಿಗೆ. ಇನ್ನು ಉಳಿದವರಿಗೆ ಪುನಃ ಪುನಃ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳ್ದಂಗೆ ಉಳಿದವರಿಗೆ ತಾಮಸ ಕೊಡ್ತಕ್ಕಂಥದ್ದು. ಇಷ್ಟು ಭಗವಂತನ ವಿಚಿತ್ರವಾದ ವ್ಯಾಪಾರ. ಇಂದ್ರಿಯೇಣ ಯತ್ಕರ್ಮ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಭಗವಂತನ ಮಹಿತ್ವ ಹೇಳಿ ಅದು ಮುಂದುವರಿತಾ ಇದ್ದಾರೆ. ಉದಾಹರಣೆ ಕೊಡ್ತಾರೆ, ಅದಕ್ಕೊಂದು ಒಳ್ಳೆಯ ದೃಷ್ಟಾಂತ ಕೊಡ್ತಾರೆ ಜಗನ್ನಾಥ ದಾಸರು. ಅಲ್ಲಿ ಹೇಳ್ತಕ್ಕಂಥ ದಾಸರ ಸಂದೇಶ ಹೇಳ್ತಾ ಇದ್ದಾರೆ ನೋಡ್ರಿ. ಕಾಲ ಧರ್ಮಕ್ಕನುಸಾರವಾಗಿ ಅರ್ಥ ಮಾಡಿಕೊಟ್ರಿ ಹೇಳೋದನ್ನು. ಕಾಲಕ್ಕೆ ಧರ್ಮಕ್ಕೆ ಪರಮಾತ್ಮ ಶ್ರೀ ಭೂ ದುರ್ಗಾ ದೇವತೆಗಳಿಂದ ಕೂಡಿಕೊಂಡವನಾಗಿ ತ್ರಿಗುಣಗಳ ಕಾರ್ಯವನ್ನು ಮಾಡಿಸ್ತಕ್ಕಂಥವ. ಅದನ್ನೊಂದು ದೃಷ್ಟಾಂತ ಹೇಳ್ತಾ ಇದ್ದಾರೆ, ಬಹಳ ಒಳ್ಳೆ ದೃಷ್ಟಾಂತ. ಆಲಯಗಳೊಳಗಿಪ್ಪ ದೀಪ ಜ್ವಾಲೆ ವರ್ತ್ಯಗಳ ಅನುಸರಿಸಿ ಜನರ ಆಲಿ ಅದ ಇಲ್ಲಲ್ಲಿ, ಜನರಾಲಿ ಅದ ಇಲ್ಲ ಮತ್ತಲ್ಲಿ ಜನರಾಲಿಗಳಿಗೊಪ್ಪುವ ತೆರದಿ ಹರಿ ತೋರುವ ಸರ್ವತ್ರ. ಒಂದರ್ಥ ಮುಗಿತಿಲಿ. ಕಾಲ ಕಾಲದಿ ಶ್ರೀ ಧರ ದುರ್ಗಾ ಲಲನೆಯರ ಕೂಡಿ ಸುಖಮಯ ಲೀಲೆಗೈಯಲು ತ್ರಿಗುಣ ಕಾರ್ಯಗಳೆವು ಜೀವರಿಗೆ. ಒಂದು ಪದ್ಯ ಎಷ್ಟು ವಿಷಯ ಹೇಳ್ತಾರೆ ಮಹಾನುಭಾವ ನೋಡಿ. ಹೇಳ್ತಾ ಇದ್ದಾರೆ ಆಲಯಗಳಿಗೆ ದೀಪ. ಆಲಯ ಅಂತ ಗೊತ್ತ ನಿಮ್ಗೆ, ಮನಿ. ಆಲಯ ಅಂದ್ರೆ ಮನಿ, ಶಬ್ದ ಎಲ್ಲರಿಗೂ ಅರ್ಥ ಗೊತ್ತದ. ಒಳಗೇನದ ದೀಪ ಇರ್ತದೆ. ಈಗಿನ ಕಾಲಕ್ಕೆ ಲೈಟು, ಆಗಿನ ಕಾಲಕ್ಕೆ ಏನಿದ್ದು ದೀಪ ಇದ್ದು, ಹೌದಲ್ಲ? ಅದು ಆ ದೀಪ ಹೆಂಗೆ ಬೆಳಗ್ತದೆ? ಅದು ಎಣ್ಣೆ ಹಚ್ಚಿ ಇಟ್ಟಿರ್ತೀರಿ ಹಿಂದಿನ ಕಾಲಕ್ಕೆಲ್ಲ. ಮತ್ತು ಜಗನ್ನಾಥರ ಲಗಾವಿ ಇದ್ದು ಮನೆ ಒಳಗೆಲ್ಲ, ಎಲ್ಲರ ಮನೆಗೂ ಪ್ರಣತಿ ಹಚ್ಚಿಡೋದು. ಅವ್ರ ಮನೆಗಿತ ತಕ್ಕಂಗೆ ಕ್ಯಾಂಡಲು ಇದ್ದಿದ್ದಿಲ್ಲ ಆಗಿನ ಕಾಲಕ್ಕೆ. ಕ್ಯಾಂಡಲ್ ಈಗ ಇಂಡಸ್ಟ್ರಿ ಬಂದ್ರೆ ಈಗೆಲ್ಲ ಶುರುವಾಗಿ ಅನೇಕ ದೀಪ ಬಂದಾವ. ಆಗಿನ ಕಾಲಕ್ಕೆ ಅಷ್ಟು ಮನ್ಯಾಗ ಪ್ರಣತಿ ಎಣ್ಣೆ ಅದೇ ದೀಪದಾಗ ಅಡ್ಡಾಡೋದು ಎಲ್ಲರೂ. ಹಂಗೆ ಅದು ಉದಾಹರಣೆ ಕೊಡ್ತಾರೆ. ದೀಪ ಅದರ ಜ್ವಾಲೆ, ಅದರ ಬೆಳಕು. ವರ್ತಿಗಳ ಅನುಸರಿಸಿ, ವರ್ತಿ ಅಂದರೆ ಬತ್ತಿ ಅಂತ ಅರ್ಥ. ವರ್ತಿ ತತ್ಸಮ, ಬತ್ತಿ ತದ್ಭವ. ಬಂತಿಲ್ಲ ಹಳೇದು ನೆನಪು ಮಾಡಿಕೊಡ್ತದೆ. ಹಂಗೆ ವರ್ತಿ ಬತ್ತಿ ಅಂತ ತಿಳ್ಕೊಂಡು ಹಂಗಿದ್ದಂಗೆ ವರ್ತಿಗಳ ಅನುಸರಿಸಿ ಮನ್ಯಾಗ ಪ್ರಣತಿ ಉರಿತಿರ್ತದೆ, ಹೌದಲ್ಲ? ಆ ಪ್ರಣತಿ ಬೆಳಕದಲ್ಲ, ಸಣ್ಣದು ದೊಡ್ಡದು ಎದುರಿನ ಸಂಬಂಧ ಇರ್ತದೆ ಹೇಳೋದಕ್ಕದ. ಬತ್ತಿ ಮೇಲೆ ಬತ್ತಿ ದೊಡ್ಡದಿದ್ರೆ ಜಾಸ್ತಿ ಬರ್ತದೆ, ಕಡಿಮೆ ಇದ್ರೆ ಕಡಿಮೆ. ಅದು ಕೊಟ್ಟು ದಾಸಾಯರ್ ಅದರಂತೆ ಹರಿ ತೋರುವ ಸರ್ವತ್ರ. ಪರಮಾತ್ಮ ರೀತಿ ಅಂದರೆ ದೀಪ ಪರಮಾತ್ಮ, ಬತ್ತಿಗಳು ಜೀವರು. ಅವರ ಯೋಗ್ಯತೆನೇ ಬತ್ತಿದ್ದಂಗೆ ಅದನ್ನ ಹೇಳ್ತಾ ಇದ್ದಾರೆ. ತೆರದಿ ತೋರುವ ಸರ್ವತ್ರ. ಕಾಲ ಕಾಲದಿ ಸರಿಯಾಗಿ ನಮ್ಮ ಟೈಮ್ ಬಂದಾಗ ಶ್ರೀ ಅಂದ್ರೆ ಲಕ್ಷ್ಮೀದೇವಿ, ಧರ ಧರಾದೇವಿ, ದುರ್ಗಾ ಶ್ರೀ ಭೂ ದುರ್ಗಾ. ಯಾರಿವರು? ಭಗವಂತನ ಲಲನೆಯರು, ಹೆಂಡತಿ ಆಗ್ತಕ್ಕಂಥವ್ರು. ಲಲನೆಯರು ಅವ್ರ ಹಿಂದೆ ಕುಡ್ಕೊಂಡು ಸುಖಮಯ ಪರಮಾತ್ಮ, ಲೀಲೆ ಗೈಯಲು ಪರಮಾತ್ಮ ನವಯಾಮನ ಮಾಡ್ತಾನೆ ಅಂತ ತಿಳ್ಕೊಂಡು ತ್ರಿಗುಣ ಕಾರ್ಯಗಳವು ಜೀವರಿಗೆ. ಜೀವರಿಗೆ ತ್ರಿಗುಣ, ಸಾತ್ವಿಕರು, ರಾಜಸರು, ತಾಮಸರು. ಪರಮಾತ್ಮ ನಮ್ಮಲ್ಲಿ ಇದ್ದುಕೊಂಡವನಾಗಿ ನಮ್ಮ ಯೋಗಿಗೆ ತಕ್ಕಂಗೆ ತ್ರಿಗುಣ ಕಾರ್ಯ ಮಾಡಿಸ್ತಕ್ಕಂಥವ. ಅಂದ್ರೆ ಏನು ಹೇಳ್ಬೇಕಾದ ಗೊತ್ತಾ ನಿಮಗೆ? ಹೆಂಗೆ ದೀಪ ಬತ್ತಿ ಅಂದ್ರೆ ಹೋಗ್ತದೋ ಹಂಗೆ ನಮ್ಮಲ್ಲಿ ಭಗವಂತ ಕುತ್ಕೊಂಡ್ಬಿಟ್ಟಾನ ಒಳಗೆ. ದೀಪ ಅಂದ್ರೆ ಪರಮಾತ್ಮ, ಬತ್ತಿ ಅಂದ್ರೆ ಜೀವರಿದ್ದಂಗೆ. ನಾವು ಹೆಚ್ಚಿಗೆ ಸಾಧನೆ ಮಾಡಿದ್ವಿ, ಹೆಚ್ಚಿಗೆ ದೀಪ ಬರ್ತದೆ. ಕಡಿಮೆ ಸಾಧನೆ ಮಾಡಿದ್ವಿ, ಕಡಿಮೆ ಆಗಿಬಿಡ್ತದೆ. ನಾವು ಏನು ಮಾಡಲಿಲ್ಲ ಆರಿ ಹೋಗ್ತದೆ, ದೀಪ ತೊಳ್ಕೊಂಬಿಟ್ರಿ ನಿಮಗೆ, ಹೌದಿಲ್ಲ ನಿಮಗೆ? ಅಂದ್ರೆ ನಮ್ಮ ಸಾಧನೆ ಕೇಳ್ದಂಗೆ ಅಂತಂತು. ಈ ರೀತಿ ಭಗವಂತ ಮಾಡ್ತಕ್ಕಂಥ ಲೀಲೆ ಅಂದ್ರೆ ಭಗವಂತನ ಸ್ವಾತಂತ್ರ್ಯದ ಮೇಲೆ ಹೋಗಿ ಒಂದೇ ಹೇಳ್ತಕ್ಕಂಥವ್ರು. ಆ ರೀತಿ ಅವನ ಕಾರ್ಯವನ್ನು ಹೇಳ್ಕೊತ ಹೋಗಿ ಅಂತಾರ ಮುಂದುವರೆದ ದಾಸರಾಯರು. ನೋಡ್ರಿ, ದೇಹಗತ ಸಕಲ ಇಂದ್ರಿಯಗಳ ದ್ವಾರ ನಡೀತಕ್ಕಂಥ ಸಮಸ್ತ ದ್ವಂದ್ವ ಕರ್ಮಗಳು. ನಾವು ಮಾಡ್ತಕ್ಕಂಥ ಕರ್ಮ ಎರಡು. ದ್ವಂದ್ವ ಅಂದರೆ ಎರಡು. ಕೆಟ್ಟ ಕರ್ಮ ಮಾಡ್ತೀವಿ, ಚಲೋ ಕರ್ಮ ಮಾಡ್ತೀವಿ, ತಪ್ತೀವಿ, ಒಳ್ಳೇದು ಮಾಡ್ತೀವಿ. ಗೋವಿಂದನ ಪಾದಾರವಿಂದಗಳಿಗೆ ಅರ್ಪಿಸಿಬಿಟ್ಟು ಅಂತಂದ್ರೆ ಭಕ್ತರ ಪಾಪ ಭಗವಂತ ಭಸ್ಮಗೊಳಿಸ್ಬಿಡ್ತಾನೆ. ದ್ವಂದ್ವ ಕರ್ಮ ಸಮರ್ಪಣೆ ಅರ್ಥ ಮಾಡಿಕೊಡ್ರಿ. ಇದೇ ಒಂದು ಸಿದ್ಧಾಂತ, ದೊಡ್ಡ ಸಿದ್ಧಾಂತ ಏಕತಾಂಬ ಸಾರದು. ದ್ವಂದ್ವ ಕರ್ಮ ಸಮರ್ಪಣೆ. ನಾವು ಕೆಟ್ಟ ಕರ್ಮನೂ ಮಾಡ್ತೀವಿ, ಚಲೋ ಕರ್ಮ ಮಾಡ್ತೀವಿ. ಕೆಟ್ಟದ್ದನ್ನು ಕೆಟ್ಟದ್ದನ್ನು ದೇವ್ರಿಗೆ ಅರ್ಪಿಸೋದು ಬೇಡ್ರಿ, ಅದು ಬೇಡ. ಚಲೋ ಅಷ್ಟು ಅರ್ಪಿಸ್ಬೇಕು ಅಂದ್ರೆ ದೇವ್ರ ಪ್ರೀತಿ ಆಗೋದಿಲ್ಲ.
ಅದು ಕೆಟ್ಟ ಕರ್ಮಗೆ ಸ್ವತಂತ್ರ ಅದಲ್ಲಿ ನೀನು ಅಂತ ದೇವರು. ಕೆಟ್ಟ ಕರ್ಮ ಮಾಡಿಸೋನು ಅವನೇ, ಚಲೋ ಕರ್ಮ ಮಾಡಿಸೋನು ಅವನ. ಹಾಗಾದ್ರೆ ಕೆಟ್ಟ ಕರ್ಮಕ್ಕೆ ಕೆಟ್ಟ ಫಲ ಬರ್ತದೆ, ಒಳ್ಳೆಯ ಕರ್ಮಕ್ಕೆ ಒಳ್ಳೆಯ ಫಲ ಬರ್ತದೆ. ಒಂದು ಉದಾಹರಣೆ, ದೀಪ ದೇವ್ರ ಮುಂದೆ ನಂದಾದೀಪ ಹಚ್ಚೋದು ಪುಣ್ಯದ ಕೆಲಸ, ಕೆಟ್ಟ ಕೆಲಸ. ಅದನ್ನು ಆರಿಸೋದು, ಬತ್ತಿ ಆರಿಸಿ ಬಿಡು ಅದು ಕೆಟ್ಟ ಕೆಲಸ. ಒಂದು ಸಾಲ ಹೇಳಿದೆ ಇಷ್ಟೇ ನಿಮ್ಮ ನಾನು, ಕೆಟ್ಟ ಕೆಲಸನೂ ಆಗ್ತದೆ, ಚಲೋ ಕೆಲಸನೂ ಆಗ್ತದೆ. ಅದನ್ನ ಹೇಳ್ತಾ ಇದ್ದಾರೆ ಹೆಂಗೆ ಅನ್ನೋದನ್ನು. ಪರಮಾತ್ಮ ಇರ್ತಕ್ಕಂಥವ ಅವ್ರು ತಕ್ಕಂಗೆ ಇಲ್ಲಿ ಹೇಳ್ತಾರ, ಇಂದ್ರಿಯಗಳಿಂಬಾಳ್ಪ ಕರ್ಮ. ಅರ್ಥಾತ್ ಎಷ್ಟು ಇಂದ್ರಿಯ ಅವ? ಕಣ್ಣು, ಕಿವಿ, ಮೂಗು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ. ಅನೇಕ ಕಾರ್ಯ ಮಾಡ್ತೇವೆ ನಾವು. ಕಣ್ಣಿಂದ ನೋಡ್ತೇವೆ, ಕಿವಿಯಿಂದ ಕೇಳ್ತೇವೆ, ನಾಲಿಗೆಯಿಂದ ಮಾತಾಡ್ತೀವಿ, ಮೂಗಿಂದ ಉಸಿರಾಡ್ತೀವಿ, ಕೈಯಿಂದ ಕೆಲಸ ಮಾಡ್ತೀವಿ. ಎಷ್ಟು ಕರ್ಮ ಮಾಡ್ತೀವಿ ಕೊಟ್ಟೆ ಮಗು. ಒಂದು ಕರ್ಮಕ್ಕೊಂದು ಸಂಬಂಧ ಇರೋದಿಲ್ಲ. ಎಷ್ಟು ವಿಚಿತ್ರದ ಗೊತ್ತಾ? ಭಾಳ ವಿಚಿತ್ರ. ಹೆಂಡತಿ ಮಾಡೋ ಕರ್ಮ ಗಂಡ ಗೊತ್ತಿಲ್ಲ, ಗಂಡು ಮಾಡೋ ಕರ್ಮ ಹೆಂಡತಿ ಗೊತ್ತಿಲ್ಲ. ಗುಪ್ತ ಮಾಡ್ತಿದ್ರ ಅಗದಿ ಭಾಳಷ್ಟಿಲ್ಲ. ಒಂದು ಸುಧಾರಣೆ ಎಷ್ಟೇ ನೀವು ನಾನು. ಅದಕ್ಕೆ ಆಗುದ ಇಂದ್ರಿಯಗಳ ಮಾಲ್ಪ ಕರ್ಮ. ಈ ಕರ್ಮಗಳು ಮಾಡ್ತೇವಲ್ಲ, ನಾವು ತಿಳ್ಕೊಂಡಿರ್ತೀವಿ ಯಾರು ನೋಡೋಲ್ಲ ಅಂತ. ಎಷ್ಟು ಸಾಕ್ಷಿಯವ ನಮ್ಮ ಸೂತ್ರದ ಅಂತ ಹೌದಾ? ಸಾಕ್ಷಿ ನೀವು ದೇವ್ರು ಇಟ್ಕೊಂಡ್ಬಿಟ್ಟು ಸಾಕ್ಷಿ ನೋಡ್ಲಿಕ್ಕೆ. ಅದಕ್ಕೂ ಮೊದಲು ಯಮ ಇರ್ತಾನ ಅಲ್ಲಿ. ಯಮನಿಗೆ ಲೆಕ್ಕ ಪೆನ್ನು ಹಾಲು ಹಿಡ್ಕೊಳ್ಳೋಕೆ ಬಿಟ್ಟಿದ್ದಾರೆ ಅವ್ರು, ತಿಳ್ಕೊಂಡ್ರಿ ಇವಾಗ ಅವರು 10 ಉದಾಹರಣೆ ಹೇಳ್ತಾ ಇದ್ದಾರೆ. ಯಾವ್ಯಾವ ಗೊತ್ತಾ ನಮ್ಮ ಕರ್ಮ? ಆಕಾಶ, ಸೂರ್ಯ, ಭೂಮಿ, ಮೋಡಗಳು, ಪೃಥ್ವಿ ನಮ್ಮ ಸಾಕ್ಷಿ. ಇವೆಲ್ಲ ಮನೆಯಾಗಿನ ಅವ್ರ ಕದ್ದು ತಿನ್ಬೋದು ನೀವು ಏನ್ರ. ಎಲ್ಲರೂ ನಮ್ಮನ್ನು ಹಿಡ್ಕೊಂಡು ಅಷ್ಟು ಕತ್ತು ತಿನ್ನವ್ರ. ಈಗೆಲ್ಲ ಬಿಟ್ಟಿದೆ, ವಯಸ್ಸಾಗಬೇಕು, ಸಣ್ಣ ಇರುತ್ತೆ, ಕತ್ತಿಂದಿಲ್ಲ ಮಾಡಿರುತ್ತೆ ನಾವು. ಇದು ಒಂದು ಕೆಲಸ ತಿಳ್ಕೊಡ್ರಿ. ಯಾಕೆ ಹೇಳ್ಬೇಕಾದ್ರೆ ಗೊತ್ತೇ ಮಾತ್ರ ನಮ್ಮ ಪರಮಾತ್ಮ ಆಗಿರ್ತಕ್ಕಂಥವ ಇಂದ್ರಿಯಗಳೆಂಬಾಳ್ಪ ಕರ್ಮಗಳನ್ನು ಕೆಟ್ಟ ಕೆಲಸ ಮಾಡ್ತೀವಿ. ಕಣ್ಣದ ಏನು ಕೆಟ್ಟ ಕೆಲಸ ಮಾಡೋದು. ಕಣ್ಣು ಕೆಟ್ಟದ್ದನ್ನು ನೋಡ್ತದೆ, ಚಲೋದನ್ನು ನೋಡ್ತದೆ. ಅದು ಹೇಳಬಾರ್ದು ನಿಮ್ಮ ಮುಂದೆ ಇಷ್ಟ. ನಿಮ್ಮನ್ನ ಏನು ಮಲ್ಕೊಂಡು ರಾತ್ರಿ ತಿಕ್ತಿತ್ರ ಮೊಬೈಲ್ ಒಂದು ಸೌಂಡ್ ಹಂಗೆ ಬರೀ ಕೆಟ್ಟದ್ದು ನೋಡೋದು. ಈಗ ಹವ್ಯಾಸ, ಎಷ್ಟು ಅವ್ಯವಸ್ಥ ಜಗತ್ತಲ್ಲ. ಹೆಂಗೆ ಜಗತ್ತು ಕರ್ತಾರ ವಿಚಾರ ಮಾಡ್ರಿ ನೀವು. ಅದೇ ಹೇಳ್ತಾರೆ ಕರ್ಮ ದ್ವಂದ್ವಗಳ. ಕರ್ಮ ದ್ವಂದ್ವ, ಒಳ್ಳೆಯ ಶುಭ ಕರ್ಮ, ಅಶುಭ ಕರ್ಮಗಳನ್ನ ತನಗೆ ಅರ್ಪಿಸಲು. ಯಾರಿಗೆ? ಭಗವಂತಗೆ. ಗೋವಿಂದ ಏನು ಮಾಡ್ತಾನೆ ನೋಡ್ರಿ ಪರಮಾತ್ಮ. ಎರಡು ಸ್ವಾಮಿ ಏನೋ ಮಾಡೇನಪ್ಪ. ಮಲ್ಕೊಂಡಾಗ ಸಾಯಂಕಾಲ ಎಲ್ಲ ಮುಗಿಸಿ ಮಲ್ಕೊಳ್ಳೋ ಮುಂದೆ ಮಲ್ಕೊಂಡು ಕೂಡಲೇ ನಿಂತಿರ್ತಾನೆ ಹೇಳ್ಗಾರ. ಎಷ್ಟು ಬೇಚಾಡ್ಬೇಕು ಅಂತ ನನ್ನಿದ್ದು ಹತ್ಬೇಕಾದ್ರೆ ಕೆಲವೊಂದು ನೆಲ ಎಲ್ಲಿ ಬಗ್ಗೆ ಅವ್ರಿಗೆ ಎಲ್ಲಿ ಮಲ್ಕೊಂಡು ಮಲ್ಕೋತಾರ ಅವರು. ಹೌದಲ್ಲ? ಇನ್ನು ಕೆಲವೊಂದು ಫ್ಯಾನ್ ಹಾಕಿ ಬೆಲ್ಟ್ ಹಾಕಿ ಸುಡುಗಾಡು ಮಾಡಿದ್ರು ಕೂಡ ಮಲ್ಕೊಳ್ಳೋದು ಕೆಲವು ಮಂದಿ. ಅವ್ರ ಪುಣ್ಯ ಅದೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಘಟಾಂಟನೆ ಚಲ್ಲ ಕೆಡಿಸೋದು ತಿಳ್ಕೊಂಡು ಹಂಗೂ ಇರ್ತಾರೆ. ಅದಕ್ಕೆ ಏನು ಮಾಡುವ ಕರ್ಮ ದ್ವಂದ್ವಗಳ ತನಗೆ ಅರ್ಪಿಸಲು ಭಗವಂತಗೆ ಅರ್ಪಣೆ ಮಾಡಿದೆ. ಕೆಟ್ಟ ಕರ್ಮ, ಸ್ಲೋ ಕರ್ಮ ಕೂಡ. ಗೋವಿಂದ ಪರಮಾತ್ಮ ಪುಣ್ಯ ಕರ್ಮವ ಕೊಂಡು ನೋಡ್ರಿ, ಒಳ್ಳೆ ಕೆಲಸ ಮಾಡಿರ್ತೀರಿ ನೀವು, ಅದನ್ನು ತೋತಾನಂತ ಪಾಪವನ್ನು ಭಸ್ಮವನ್ನೇ ಮಾಡ್ತ. ಅದಕ್ಕೆ ದ್ವಂದ್ವ ಕರ್ಮ ಎರಡು ಅರ್ಪ. ಸ್ವಾಮಿ ಕೆಟ್ಟದ್ದು ಮಾಡೀನಿ, ಚಲೋದು ಮಾಡೀನಿ. ನೀನು ಸ್ವಾಮಿ. ಅಕಸ್ಮಾತ್ ನಾನು ಕೆಟ್ಟದ್ದಕ್ಕೆ ನಾ ಅರ್ಪಿಸೋಲ್ಲ. ಯಾಕೆ ಕೆಟ್ಟದ್ದಕ್ಕೆ ಅರ್ಪಿಸಬಾರ್ದು ಅಂತಂದ್ರೆ ನಾ ಸ್ವತಂತ್ರ ಆಗೋದಕ್ಕೆ. ನಾ ಸ್ವತಂತ್ರ ಅನ್ನೋದು ಎಂದು ಕನಸಿನಾಗೂ ಬರಬಾರ್ದು ಅಂತ ತಿಳ್ಕೊಂಬಿಟ್ರೆ ನಮಗೆ. ಅಷ್ಟು ಸ್ವತಂತ್ರ ನಾವು. ಪರಮಾತ್ಮ ನಾವು ಮಾಡಿರ್ತಕ್ಕಂಥ ಕೆಟ್ಟ ಕೆಲಸನ ಭಸ್ಮ ಮಾಡ್ತಾನೆ ಅಂತ ತಿಳ್ಕೊಡ್ತೀವಿ. ಅಷ್ಟು ಅಂತಕ್ಕಣೆ ಭಗವಂತ ಆಗಿರ್ತಕ್ಕಂಥವ. ಸ್ವಾಮಿ ತಪ್ಪಾಗಿದಪ್ಪ, ನಮಗೆ ಗೊತ್ತಾಗಿಲ್ಲ, ಏನೋ ಮಾಡೀವಿ ಅಲ್ಲ. ಹೇಳ್ತಾಳ ದಾಸರ ಹೊತ್ನಾಗ, ತಪ್ಪು ನೋಡೋದೇ ಬಂದೆ ಅಲ್ಲ. ಏನು ಕೇಳ್ಕೊಂಡ್ರೆ ಮಹಾನ್ ಸ್ವಾಮಿ ತಪ್ಪು ನೋಡೋದೇ ಬಂದೆ ಅಂತ ಕೇಳಿ ನೀನು ನಮ್ಮ ತಪ್ಪು ನೋಡೋದು. ಅವ ಹಂಗಿದ್ರೆ ನಮ್ಮ ನೋಡೋದಿದ್ದಿಲ್ಲ, ನಮ್ಮ ತಪ್ಪು ಅನ್ನೋಂಗಿದ್ರೆ ನಮ್ಮನ್ನು ಅರ್ಜಿ ಹೇಳ್ತಾ ಇದ್ದಾರೆ. ಕೊಂಡು ಪಾಪವನು ಭಸ್ಮವನ್ನೇ ಮಾಡಪ್ಪ. ಅರ್ಥಾತ್ ನಿಮಗೆ ಒಳ್ಳೆಯ ಕರ್ಮಕ್ಕೆ ಅನುಗ್ರಹ ಮಾಡ್ತಾನೆ, ಪುಣ್ಯಕ್ಕೇನಕ್ಕೂ ಆ ಸುಖ ಕೊಡ್ತಾನೆ. ಪಾಪ ಕರ್ಮವನ್ನು ಭಸ್ಮ ಮಾಡಿ ನಿಮ್ಗೆ ಅದ್ರ ತಾಪ ಆಗದಂಗೆ ಮಾಡ್ತಾನೆ ಭಗವಂತ ಆಗಿರ್ತಕ್ಕಂಥವ. ಏನು ಮಾಡಿದ್ರೆ ಅದನ್ನ ಹೇಳ್ತಾ ಇದ್ದಾರೆ. ಹಂಗೆ ನೆನಪಿಟ್ಟು ಹೇಳ್ತೇನೆ. ಪ್ರಾತರ್ ಪ್ರವೃತ್ತಿ ಸಾಯಾಂತಂ ಸಾಯಾದಿ ಪ್ರಾತರಂ ತಥಾ ಯತ್ ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ಪ್ರಾತಃ ಕಾಲಾಧಿಕಂ ಕರ್ಮ ನಿತ್ಯ ನೈಮಿತ್ತಿಕಂ ತಥಾ ಯಾಕೆ ಕೇಶವಾರಾಧನಾರ್ಥಾಯ ಕರಿಷ್ಯೇಹಂ ತವಾಜ್ಞೆಯ. ಆಚಾರ ಸ್ವಾಮಿ ಅಂತಾರ. ಏನೋ ಮುಂಜಾನೆ ಸಂಜೆ ಅನೇಕ ಕರ್ಮ ಮಾಡೀನಿ, ನಿನ್ನ ಆಜ್ಞಾ ಪ್ರಕಾರ ಮಾಡೀನಿ, ನಾ ಏನು ಮಾಡಿದ್ರು ನಿನಗೆ ಅರ್ಪಣೆ ಮಾಡಿಬಿಟ್ಟೆ. ಉದ್ಧಾರ ಮಾಡ್ತಕ್ಕಂಥ ಪ್ರಭು ನೀನು ಅಂದ್ರೆ ಕೆಟ್ಟ ಕೆಲಸ ಮಾಡಿ ಭಗವಂತ ಹೊಸ ಮಾಡಿಬಿಡ್ತಾನ ಅಂತ ಮುಂದೆ ಹೇಳ್ತಾನೆ. ಒಂದು ಹೇಳ್ತಾ ಇದ್ದಾನೆ. ಅಷ್ಟು ಮಾಡಿ ಭಗವಂತ ಆಗಿರ್ತಕ್ಕಂಥವ ತ್ರಿಗುಣ ಕಾರ್ಯಗಳು ಅದನ್ನು ಹೇಳಿದರು. ಮುಂದುವರೆಯೋದು ಭಸ್ಮವನೇ ಮಲ್ಪ. ಇಂದಿರೇಶನು ಯಾರು ಗೊತ್ತಾತ? ಪರಮಾತ್ಮ. ಭಕ್ತ ಜನರನ್ನು ನಿಂದಿಸುವರೋಳ್ ಇಪ್ಪ ಪುಣ್ಯವ ತಂದು ತನ್ನಮಗೆ ಈವ ಪಾಪಗಳ ಅವರಿಗೆ ಉಣಿಸುವನು. ಆ ಚಂದನ ಮಾತು ಅರ್ಥ ಮಾಡಿಕೊಡ್ರಿ. ಭಕ್ತ ಜನರನ್ನು ನಿಂದಿಸುವ. ನಾವು ಏನು ಎರಡು ಕೆಲಸ ಕೆಟ್ಟ ಕೆಲಸ ಮಾಡಿ ಚಲೋ ಕೆಲಸ ಮಾಡಿದ್ವಿ, ಭಗವಂತಗೆ ಅರ್ಪಣೆ ಮಾಡಿದ್ವಿ. ಭಗವಂತ
ಎಷ್ಟು ಮಾಯಾವಾದಿ ಅಂದಿಗೆ ಎಷ್ಟು ಅರಾಧ್ಯ ವ್ಯಕ್ತಿ ಅಂತ ಕೇಳಿದ್ರೆ ನಮ್ಮ ಪಾಪ ತಗೊಂಡು ಅವ್ರಿಗೆ ಕೊಡ್ತಾನೆ ದೈತ್ಯರಿಗೆ, ಅವ್ರ ಪುಣ್ಯಾತ ನಮಗೆ ಕೊಡ್ತಾನ. ಭಗವಂತ ಪಕ್ಷಪಾತಿ ಅಲ್ಲ, ಮತ್ತೆ ಹಿಂಗಾಗಿ ತಗೊಂಡು ಅವ್ರದ್ದು ದುಡ್ಡು ಇವ್ರಿಗೆ ಕೊಟ್ಟ ಹಂಗೆ ಮಾಡೋಂಗಿಲ್ಲ. ನಮ್ಮ ಪಾಪಗಳನ್ನ ತಗೊಂಡು ಅದನ್ನ ಪುಖ ಅವ್ರಿಗೆ ಕೊಟ್ಟ, ಅವ್ರ ಪುಣ್ಯಗಳನ್ನ ನನ್ನ ಭಕ್ತರಿಗೆ ಕೊಟ್ಟ. ಭಕ್ತರ ಮೇಲೆ ಭಗವಂತನ ಪ್ರೀತಿ ಇರ್ತಕ್ಕಂಥ ಹೇಳ್ತಾ ಇದ್ದಾರೆ. ಅದೇ ಹೇಳ್ತಾ ನೋಡ್ರಿ, ಭಕ್ತ ಜನರನ್ನು ನಿಂದಿಸುವ ವೈಷ್ಣವರು ದ್ವೇಷ ಮಾಡಬಾರ್ದು ಯಾರು ಕೂಡ. ವೈಷ್ಣವರು ಅಂತ ಅಷ್ಟೇ ಅಲ್ಲ, ಭಗವದ್ಭಕ್ತರು ಯಾರು ಅವ್ರು ಯಾರು ದ್ವೇಷ ಮಾಡ್ಲಿಕ್ಕೆ ಹೋಗ್ಬಾರ್ದು. ಒಂದು ಮಾತು ತಿಳ್ಕೊಂಡ್ರಿ ನೀವು, ಯಾವ ಹುತ್ತನೆ ಅದನ್ನು ಕೇಳಿಲ್ಲ ನೀವು. ಯಾರನ್ನೂ ಬೈಕೋತ ಕೊಡೋದು, ಯಾರನ್ನೂ ಟೀಕಾ ಮಾಡೋದು ಅದ ವಿಷಯ ಭಕ್ತೆ. ಅವರ ಪುಣ್ಯವ ತಂದು ಅವ್ರೇನು ಮಾಡ್ತಾನೆ, ತನ್ನ ಭಕ್ತಿ ಕೊಡ್ತಾನೆ ಭಗವಂತ. ಪಾಪಗಳ ಅವರಿಗೆ ಉಣಿಸುವಂತ ಹಿಂಗೆ ಎಕ್ಸ್ಚೇಂಜ್ ಮಾಡ್ತಾನೆ ಭಗವಂತ ಆಗಿರ್ತಕ್ಕಂಥವ್ನು ಮಾತ್ರ ಹೇಳ್ತಾ ಇದ್ದೆ ದಾಸಾಯರು. ಇಷ್ಟು ಭಗವಂತನ ಅದ್ಭುತವಾಗಿರ್ತಕ್ಕಂಥ ವ್ಯಾಪಾರವನ್ನು ಹೇಳ್ಕೊತ ಹೋಗಿ ಅಂತಾರೆ ಮುಂದುವರೆದು. ಹೊತ್ತಿಗೆ ಪಾಪ ಕರ್ಮ ಪ್ರವರ್ತಿಕರ ನಿಂದಿಸದೆ ತನಗಿಂದ ಉತ್ತಮರ ಗುಣಕರ್ಮಗಳ ಕೊಂಡಾಡದಲ್ಲಿ ಮರ್ತ್ಯರಿಗೆ ಗೋ ಬ್ರಾಹ್ಮಣ ಸ್ತ್ರೀ ಹತ್ಯೆ ಮೊದಲಾದ ಅಖಿಲ ದೋಷಗಳಿತ್ತಪನು ಸಂದೇಹ ಪಡದಲ್ಲಿ ಅಖಿಲ ಶಾಸ್ತ್ರಮತ. ಸಂದೇಹ ಪಡಸಲ್ಲ ಅಂತದ ಪಡದಲ್ಲಿ ಅಂತ ಏನ ಹೇಳಿ, ಸಂದೇಹ ಪಡದಲ್ಲ, ಇದು ಅಖಿಲ ಶಾಸ್ತ್ರಮತ. ಅಖಿಳ ಇದನ್ನು ತಿಳ್ಕೊಡ್ರಿ, ಅಖಿಳ ಶಾಸ್ತ್ರಮತ, ಶಾಸ್ತ್ರ ಸಂದೇಶನೇ ಇದು. ಅಖಿಳ ಶಾಸ್ತ್ರ, ಎಲ್ಲ ಶಾಸ್ತ್ರ ವೇದವ್ಯಾಸ ಮಾತಾಡ್ತಾರ. ಆಲೋಢ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಇದಮೇಕಂ ಸುನಿಷ್ಪುನ್ನಂ ಧ್ಯೇಯೋ ನಾರಾಯಣ ಸದಾ. ಭಾಳ ಚಂದನ ಮಾತಿದೆ. ಹಗಲೆಲ್ಲ ಜ್ಞಾನಿಗಳು ಹೇಳ್ತಾರೆ ಈ ಮಾತನ್ನು. ನಮ್ಮ ಸ್ವಾಮಿ ಮೇಲೆ ಹೇಗೆ ಮಾತು ಹೇಳ್ತಾರ. ಆಲೋಢ್ಯ ಸರ್ವಶಾಸ್ತ್ರಾಣಿ, ಎಲ್ಲ ವೇದ ಉಪನಿಷತ್ತು ಶಾಸ್ತ್ರ ಅಷ್ಟು ಹೋಯ್ತು. ವಿಚಾರ್ಯ ಚ ಪುನಃ ಮತ್ತೆ ಲೆಕ್ಕ ಹಾಕು, ಮತ್ತೆ ವಿಚಾರ ಮಾಡು. ಇದಮೇಕಂ ಸುನಿಷ್ಪನ್ನಂ, ಒಂದೇ ಖರೆ ಏನು ಗೊತ್ತ, ಧ್ಯೇಯೋ ನಾರಾಯಣ ಸದಾ. ಎಲ್ಲ ಶಾಸ್ತ್ರಗಳು ಒಂದೇ ಮಾತು, ಪರಮಾತ್ಮ ಶ್ರವಣ ಹೋಗಿ ಯಾದ್ರೆ ಇಲ್ಲಿ ವೇದ ಹೇಳೋದು ಅದನ್ನ ಉಪನಿಷತ್ತು ಹೇಳೋದನ್ನ ಎಲ್ಲ ಶಾಸ್ತ್ರ ಅದನ್ನ ಹೇಳ್ತಾ ಇದ್ದಾರೆ. ಹೊತ್ತಿಗೆ ಗೊತ್ತಾತ ನಿಮಗೆ, ಮುಂಜಾನೆ ಸಂಜೆ ಇದ್ದಂಗೆ ಪಾಪಕರ್ಮವ ಪ್ರವರ್ತಕರ ನಿಂದಿಸದೆ. ದೇವರು ನಮಗೆ ದಾಸರು ಎರಡು ಕೆಲಸ ಕೊಟ್ಟಾರ ನಮಗೆ. ನೋಡಿ, ಎರಡು ಕೆಲಸ ವೈಶಿಷ್ಟ್ಯವಾಗಿರ್ತಕ್ಕಂಥ ಮಹಾನುಭಾವರು ಕೊಟ್ಟಿರ್ತಕ್ಕಂಥ ಎರಡು ಕೆಲಸ ಎಷ್ಟು ಚಂದವ. ನಾವು ಈ ಕೆಲಸ ಮಾಡ್ಬೇಕಂತ ಏನು ಗೊತ್ತ, ನಿಂತನ ಮಾಡ್ಬೇಕಂತ, ಬೈಬೇಕಂತ. ನಾವೇನು ಬೈಯೋದು ಕೆಟ್ಟ ಕೆಲಸ ಅಲ್ಲ ಅದು. ಯಾರನ್ನ ಬೈಬೇಕು ಹೇಳ್ಯಾರ ನೋಡ್ರಿ ಅಲ್ಲಿ. ನೋಡ್ರಿ, ಹೊತ್ತಿಗೆ ಪಾಪಕರ್ಮ ಪ್ರವರ್ತಕರ, ಯಾರು ಪಾಪ ಮಾಡ್ತಾರ ಅವ್ರು ನಿಂದಿಸ್ರಿ. ಏನು ಪುಣ್ಯ ನಿಮಗೆ ಕೆಟ್ಟ ಅನ್ಸೋದಿಲ್ಲ. ಏನು ಪಾಪಕರ್ಮ ಅಂದ್ರೆ ಒಂದು ಉದಾಹರಣೆ ಹೇಳ್ತೀನಿ. ಭಾಳ ಪಾಪಕರ್ಮ, ದೇವರು ನಾನು ಒಂದ ಅನ್ನೋದು, ಅಂಥ ಶಾಸ್ತ್ರಾಭ್ಯಾಸ ಮಾಡೋದು, ಜಗತ್ತು ಸುಳ್ಳು ಅನ್ನೋದು, ತಾರತಮ್ಯ ಇಲ್ಲ ಅನ್ನೋದು, ಭಗವಂತನ ಗುಣಗಳೇ ನನಗವ ಅನ್ನೋದು, ಇವ್ರು ದುಷ್ಟರಿವರೆಲ್ಲ ಇವ್ರು ನಿಂದಿಸ್ಬೇಕಂತ ಉಪನಿಷತ್ ಭಾಳ ಸಾಧ್ಯ ಮಾತು ಹೇಳ್ತದ. ಏನು ಗೊತ್ತಾ ನಿಮಗೆ, ಎರಡು ದ್ವಿಧಾಳ. ಒಂದು ದುರ್ಜನರ ಟೀಕಾ ಮಾಡೋದು, ಅವ್ರನ್ನ ಸುಮ್ಮನೆ ಮಾಡೋದು, ಸಜ್ಜನರಿಗೆ ಪುಣ್ಯ ಮಾಡೋದು. ಆದ್ಯ ಹೇಳ್ತಾ ಇದ್ದಾರೆ. ನಿಂದಿಸದೆ. ಇನ್ನೊಂದು ತನಗಿಂತ ಉತ್ತಮರ ಗುಣಕರ್ಮಗಳ ಕೊಂಡಾಡದಲೆ. ತನಗಿಂತ ಉತ್ತಮರು, ನಿಮಗಿಂತ ಉತ್ತಮರಿದ್ದಾರ ಅವ್ರ ಗುಣಕರ್ಮ ಹೊಗಳ್ಬೇಕಂತ ನಾವು. ಅಂದ್ರೆ ದುಷ್ಟರನ್ನ ಬೈರಿ, ಸಜ್ಜನರನ್ನ ಹೊಗಳ್ರಿ. ಅದನ್ನ ಹೇಳ್ತಾ ಇದ್ದಾರೆ. ಸೋತ್ತಮ ಗುರವ ಪ್ರೋಕ್ತ. ಸೋತ್ತಮ, ನಮ್ಗಿಂತ ಸ್ವಲ್ಪ ನ್ಯಾಯ ಅವ್ರ ಗುರು ಅಂತ ತಿಳ್ಕೊಬೇಕಂತ. ನಮ್ಗಿಂತ ಏನು ಹೆಣ್ಮಕ್ಳಿಗೂ ಬಂತು ಮ್ಯಾಗಿತ್ತು, ಗಂಡ್ಮಕ್ಳಿಗೂ ಬಂತು. ಯಾವ ಪಾಪ ಹೆಣ್ಮಕ್ಳು ಭಾಳ ಚಂದ ಪೂಜಾ ಗೀಜೆ ಮಾಡ್ಕೊಂಡಿರ್ತಾರ, ಸಾತ್ವಿಕರಿರ್ತಾರ. ನೀವು ಸಣ್ಣವ್ರವ್ರ ಮುಂದೆ ಆಕಿದೇನು ದುಡ್ಡು ಹಚ್ಚಿಬಿಡು, ಹಾಗೆ ನನಗೆ ಆಕಿ ಮೀರು ಹಂಗೆ ಮಾಡ್ತೀನಿ ಗೊತ್ತಾ, ಹೇಳಬಾರ್ದು ಮತ್ತೆ. ಹೌದಾ? ಇಲ್ಲ, ಹಂಗಿಲ್ಲ. ಆಕಿ 10 ನಮಸ್ಕಾರ ಹಾಕಲ್ಲ, ನಾ 15 ಹಾಕೈತಿರ ಆಕಿ ನ್ಯಾಯ ತಗೊಂಡು ಕೂತ್ಕೊಂಡ್ರಲ್ಲಿ. ಅಂದರೆ ಯಥಾಶಕ್ತಿ ಪ್ರದಕ್ಷಿಣ ಮಂಚದಂಗೆ ಅಲ್ಲಿ ಭಕ್ತಿ ಮಹತ್ವನ ಎಷ್ಟು ಹಾಕ್ತೀವಿ ಮಹತ್ವ ಅಲ್ಲ. ಅದನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ರೆ ಎರಡು ಕಾಲ ಹೇಳ್ತಾರೆ. ಒಂದದು ಪಾಪಕರ್ಮ ಪ್ರವರ್ತಕರ ನಿಂದಿಸದೆ, ಅರ್ಥಾತ್ ಯಾರನ್ನ ಬೈಬೇಕಂತ ಪಾಪಕರ್ಮ ಮಾಡ್ತಕ್ಕಂಥವ್ರು ಅಲ್ರಿ. ಏನ್ರಿ ಮಹಾನುಭಾವರು, ಏನು ದುರ್ಯೋಧನ ಎಷ್ಟು ಚಲೋ ಇದ್ದ ಹುಡುಗ ಮನುಷ್ಯ ನೋಡಿ, ಭಾಷೆ ಅಂತ ದುರ್ಯೋಧನ ಅವ್ಳಿಗೆ ಗೊತ್ತುಕೊಂಡ್ರ ಅವನ್ನ. ಹೌದಾ? ದುರ್ಯೋಧನ ಹೋಗೋ ಪ್ರಶ್ನೆ ಇಲ್ಲೇ ಇಲ್ಲ. ಯಾಕೆ ಕಲಿಯವ ಏನು ದೇವರನ್ನ ಶ್ರೇಷ ಮಾಡಿದವ ಅಂಥವ್ರನ್ನ ಯಾವಾಗ ದೂರ ಮಾಡೋಕ್ಕೂ ಬೈಕೋತ ಇರ್ಬೇಕು ಅಂದ್ರೆ ಈಗ ಹೇಳ್ಬೇಕಂತ ಅರ್ಥ. ಉತ್ತಮರ ಗುಣಕರ್ಮಗಳ ಕೊಂಡಾಡದಲ್ಲಿ, ನಮಗಿಂತ ಉತ್ತಮರ ಅವ್ರನ್ನ ಹೊಗಳ್ಬೇಕಂತ, ಅವ್ರನ್ನ ಬೈಬಾರ್ದು. ಯಾಕೆ ನಮಗಿಂತ ಉತ್ತಮರು. ಸೋತ್ತಮ ಗುರವ ಪ್ರೋಕ್ತಾಹ, ನಮಗಿಂತ ದೊಡ್ಡವರಿದ್ರಲ್ಲ ಎಲ್ಲ ದೃಷ್ಟಿಯೊಳಗೆ ಅವ್ರು ಗುರುಗಳನ್ನು ತಿಳ್ಕೊಬೇಕಂತ. ಅದಕ್ಕೆ ನಾವು ಹಿರಿಯ ನಮಸ್ಕಾರ ಪದ್ಧತಿ ಬಂದಿದ್ದು ನಮ್ಮಲ್ಲಿ. ಹಿರಿಯರು ಇದ್ದೀರಪ್ಪ, ನೀವು ನಮಸ್ಕಾರ ಯಾಕೆ ಮಾಡ್ತಾರೆ? ಒಳ್ಳೆ ಸಾಧನ ಮಾಡ್ಕೊಂತಾರೆ, ಒಳ್ಳೆ ಆಚಾರ್ಯ ಇಟ್ಕೊಂಡಿರ್ತಾರೆ. ಅದಕ್ಕೆ ಎರಡು ಕಲಿಸ್ತಾರೆ ನಮಗೆ. ದುಷ್ಟರನ್ನ ಬೈರಿ, ಸಜ್ಜನರನ್ನ ಹೊಗಳ್ರಿ. ಹಿಂಗೆ ಮಾಡದೇ ಇದ್ರೆ ಏನಾಗ್ತದೆ ಗೊತ್ತಾ ನಿಮ್ಗೆ? ಅದು ಹೇಳ್ತಾರೆ. ಹಿಂಗೆ ಯಾರು ಮಾಡೋದಿಲ್ಲಲ್ಲ, ಯಾರು ದುಷ್ಟರನ್ನ ಬೈಯಂಗಿಲ್ಲ, ಸಜ್ಜನರನ್ನ ಹೊಗಳಂಗಿಲ್ಲ,
ಈ ಜೀವನ ಕಳಿತಾರಲ್ಲ ಅವ್ರಿಗೇನು ಪಾಪ ಇರ್ತದೆ ಗೊತ್ತಾ ನಿಮಗೆ? ಅಲ್ಲಿ ನೋಡ್ರಿ, ಮರ್ತ್ಯರಿಗೆ ಗೋ ಅಂದ್ರೆ ಬ್ರಾಹ್ಮಣ, ಸ್ತ್ರೀ ಹತ್ಯ, ಗೋ ಹತ್ಯ, ಬ್ರಾಹ್ಮಣ ಹತ್ಯ, ಆಮೇಲೆ ಈ ಸ್ತ್ರೀ ಹತ್ಯೆ ಮಾಡಿರ್ತಕ್ಕಂಥ ಪಾಪ ಇರುತ್ತೆ ಅವ್ರಿಗೇನೋ ತಿಳ್ಕೊಡ್ರಿ ನೀವು. ನಾವೇನು ಮಾಡ್ಕೋ, ದುಷ್ಟರನ್ನ ಬೈಬೇಕು, ಸಜ್ಜನರನ್ನ ಹೊಗಳ್ಬೇಕು. ಉದಾಹರಣೆ, ನಮ್ಮ ಸ್ವಾಮಿಗಳನ್ನ ದೊಡ್ಡವ್ರನ್ನ ಹೊಗಳ್ಬೇಕು, ನಮಗಿಂತ ಓದ್ಕೊಂಡವ್ರನ್ನ ಹೊಗಳ್ಬೇಕು. ಹೆಣ್ಮಕ್ಳೇ ಆಯ್ತು ಗಂಡು ಮಕ್ಕಳೇ ಆಯ್ತು, ಅವ್ರು ದುಷ್ಟಿದ್ರು ಅಂತಂದ್ರೆ ಅವ್ರನ್ನ ಹೋಳ್ಕೊತ ಕೊಡಬಾರ್ದು, ಅವ್ರು ನಿಂದ ಮಾಡ್ಬೇಕಂತ. ಅವ್ರನ್ನ ನಿಂದಾಕಾರ ಶಾಸ್ತ್ರ ಮಾಡಲಿಕ್ಕೆ ಬೇಕು. ಯಾಕೆ ನಿಂದ ಅದ ಪ್ರಮಾಣ ಬೆಳೆದು ಹೋಗ್ತದೆ. ಅದಕ್ಕೆ ನಮ್ಮಲ್ಲಿ ನಿಂದ ಬಂದದ್ದು ಟೀಕಾ ಮಾಡ್ತಕ್ಕಂಥದ್ದು. ಇವ್ರು ಬೈಬೇಕಂತ ತಗೊಂಡು ಬೈಕೋ ದಡ್ಡಾಡ್ಬಾರ್ದು. ಮತ್ತು ಅವ್ರದ್ದು ಹೋಗ್ಬೋ ಅಂತ ಹೇಳ್ತಾ ಇದ್ದಾರೆ. ಅಖಿಲ ದೋಷಗಳ ಇತ್ತಪ್ಪನು ಅಂತಾರ, ಸಂದೇಹ ಪಡಬೇಡಿದ್ರೆ ಮತ್ತೆ ದಾಸ್ ಅಂತಾರ. ಮತ್ತೆ ತಪ್ಪು ತಿಳ್ಕೊಂಡ್ರೆ ನಾ ಹೇಳೋದನ್ನ, ಇದು ಅಖಿಲ ಶಾಸ್ತ್ರ ಮತ. ನಾ ಹೇಳ್ತಕ್ಕಂಥದ್ದು ಶಾಸ್ತ್ರದ ಸಾರ, ಶಾಸ್ತ್ರದ ಸಂದೇಶ ಏನು? ದುಷ್ಟರನ್ನು ನಿಗ್ರಹ ಮಾಡ್ರಿ, ಸಜ್ಜನರನ್ನು ಹೊಗಳ್ರಿ, ಸಜ್ಜನರನ್ನು ಪ್ರೋತ್ಸಾಹ ಮಾಡ್ರಿ. ಈ ಮಾಡ್ತಕ್ಕಂಥದ್ದು ಸೋತ್ತಮರನ್ನು ಹೋಲ್ತಕ್ಕಂಥದ್ದು. ಹಾಗೆ ಮಾಡಿದವ್ರಿಗೆ ಹೆಚ್ಚಿನ ಬರ್ತಕ್ಕಂಥದ್ದು. ಅದನ್ನ ಹೇಳಿ ನೋಡ್ರಿ, ಚಂದ ಹೇಳ್ತಾರ ಮಾತನ್ನ. ಕಷ್ಟಾತ್ ಕಷ್ಟತರಮ್ಯ ಅಂತೂ ಸರ್ವೇ ದುರ್ಯೋಧನಾದಯ, ಮಹಾಭಾರತ ಮಾತು. ಸುಖಾತ್ ಸುಖತರಮ್ಯ ಅಂತೂ ಸರ್ವೇ ಭೀಮಾರ್ಜುನಾದಯ ಅಂತ ಮಹಾನುಭಾವರು. ಕಷ್ಟಾತ್ ಕಷ್ಟತರಮ್ಯ ಅಂತೂ ಭಾಗವತ ವಾಕ್ಯ ಇದು. ದುರ್ಯೋಧನಾದಿಗಳನ್ನು ದುಷ್ಟರು ನಿಂದ ಮಾಡ್ಕೋತಿರ್ಬೇಕು. ರಾವಣ ಏನು ಚಲೋ ಮಹಾನುಭಾವ, ಏನು 10 ಮಾರೇನು ಏನು ತಾನವ, ಹೌದಾ? 10 ಜಂಡು ಬಾಂಬ್ ಬೇಕು ಅಂತಲೇ ಹೆಚ್ಚೊಳಕ್ಕೆ ಅವಾಗ, ಹೌದಿಲ್ಲ? ಹಿಂಗೆಲ್ಲ ರಾವಣ ಹೋಳ್ಕೋದು ಕೂತ್ಕೊಂಡ್ಬಿಟ್ರೆ, ಹೌದಾ? ರಾವಣ ಮಾಡ್ತಕ್ಕಂಥ ಕೆಟ್ಟ ಕೆಲಸ ಮಾಡೇ ಬಿಟ್ಟಿದ್ದ ನಾವು. ಸೀತಾಪರಣ ಮಾಡಿರ್ತಕ್ಕಂಥದ್ದು ಅವನು ಹೊಗಳಬಾರ್ದು. ಏನ್ರಿ ಹನುಮಂತ ಹುಚ್ಚು ಕಪ್ಪಿ ಇದ್ದಂಗೆ ದಾಂಧೆ ಹಾಕಿದ್ದು ಹೋಗಿಲ್ಲ, ಏನು ತನ ವಾಳಕ್ಕಿತ್ತ ಅಲ್ಲಿ ಕೇತ್ರ ಎಲ್ಲ ಅವನ ಹಾಳು ಮಾಡಿಬಿಟ್ಟವ. ಎಂಥ ವನ ಅದು, ಅಶೋಕವನ ಅದು. ಅಶೋಕವನದೊಳಗೆ ಸಶೋಕ ಶೀಕಾ ಕೂತಿದ್ಲು. ಅದು ಅಶೋಕ, ಈಕೆ ಸಶೋಕ. ಅಶೋಕ ಐಲ್ಗಂದು ಹೇಳ್ತಾ ಇದ್ದಾರೆ. ಅಶೋಕ ಅಂದ್ರೆ ಶೋಕ ಇಲ್ದದ್ದು, ಸಶೋಕ ಶೋಕ ಉಳ್ತಕ್ಕಂಥದ್ದು. ಏನು ಕಪ್ಪಿ ಹುಚ್ಚ ಬೈದಾರಮ್ಮ ನೀವು ಬೇರೆ ಬೇರೆ ಜನರು. ಒಬ್ಬ ಹೆಣ್ಮಗಳು ನೋಡ್ರಿ, ಹಂಗೆ ನೆನಪಾತ್ರ ಹೇಳ್ತೀನಿ ನಿಮಗೆ. ಒಂದು ಕಾದಂಬರಿ ಬರ್ದಾಳ, ರಾಮಾಯಣ ವಿಷವೃಕ್ಷಮು. ಇದು ತೆಲುಗಿನಾಗದ, ಇದು ಕನ್ನಡ ಭಾಷಾಂತರ ಇದೆ. ನಾನು ಮುದಿ ನದಿ ಹೇಳ್ತೀನಿ ಮಾಡಿ. ರಾಮಾಯಣ ವಿಷವೃಕ್ಷಮ. ರಾಮಾಯಣ ಒಂದು ಕೆಟ್ಟ ವಿಷ ಗಿಡ ಅಂತ ಅದೇನೋ, ಅದು ರಾಮ ಹುಚ್ಚಿರಿ ಅದನ್ನು ಬರ್ದಾಳ ಹೆಣ್ಮಗಳಕ್ಕಿ. ಆಕೆ ಬರ್ದ ಹೆಣ್ಮಗಳಿದಾನೆ ತೆಲುಗಿನಾಡ್ನ್ಯಾಗ. ಆ ಹುಡುಗಿ ಹೈದರಾಬಾದ್ಗೆ ಏನು ಇರ್ಬೇಕು ಹೆಣ್ಮಗಳಕ್ಕಿ. ರಾಮ ಹುಚ್ಚ ಅಂತದು. ಎಲ್ಲದಕ್ಕೂ ವಶಿಷ್ಠ ಮಾಡಿ ನೋಡು. ಅವ್ರು ಹೇಳಿ ಕೇಳೋದು. ಆ ಹನುಮಂತ ಬುದ್ಧಿಯ ಪಂಡೆ ಇಲ್ಲರಿ ಅಲ್ಲಿ ಹಾರಿಗೋತ್ ಹೋದ. ಎಂಥ ಚಂದ ಒಳಗೆ ರಾವಣ ಎಂಥ ಚಲೋ ರಾಮ ಎಲ್ಲಿಂದ ಇಟ್ಟಿದ್ದವ, ಅಲ್ಲಿ ಅಸಾಧ್ಯ ಗಿಡಗಳಂತ ಇಟ್ಟಿದ್ದವ ರಾವಣ. ಅದನ್ನೆಲ್ಲ ಹಾಳು ಮಾಡೋಕೆ ಹನುಮಂತ ಹೋಗಿ ಅವ್ ಮ್ಯಾನರ್ಸೇ ಇಲ್ಲ ಹನುಮಂತಗ, ಅವಾಗ ಎಟಿಕೇಟ್ಸ್ ಮ್ಯಾನರ್ಸ್ ಇಲ್ಲ ಅಂತ ಬರ್ದಾಳಕ್ಕಿ. ಇದು ಹೇಗೆ ಕಟ್ಟೋಳ ರಾಮಾಯಣ ವಿಷವೃಕ್ಷಮ ಅಂತ. ಆ ಹುಡುಗಿ ಮೈಯ ಮತ್ತೊಂದು ಹುಡುಗಿ ಮತ್ತೆ ಆಕೆ ಶಾಣಕ್ಕಿ. ಆಕೆ ಮನೆಗೆ ಆಕೆ ದ್ವೇಷ ಭಾಳ ಇತ್ತು. ಆಕೆ ಬರ್ಲು ರಾಮಾಯಣ ವಿಷವೃಕ್ಷ ಖಂಡನಂ. ಆಕಿನೂ ಬರ್ದಾಳ. ಆಕೆ ಬರೋದಷ್ಟು ಟೀಕಾ ಮಾಡ. ನಮ್ಮವ್ರು ಉತ್ತರ ಕೊಡ್ತಾರ. ಹನುಮಂತ ದೇವರು ಅಶೋಕನ ಹಾಳು ಮಾಡಿದ ಖರೆ, ಸುಳ್ಳೇನಲ್ಲ. ರಾಮ ವಾಲ್ಮೀಕಿ ಬರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಾ. ಅಲ್ಲ ಗಿಡ ಪಡ ಹಾಳು ಮಾಡಿಬಿಟ್ರು ಅವ್ರು ಅಂದ್ರಂತವ್ರು. ಯಾಕೆ ಹನುಮಂತರು ಬುದ್ಧಿರ್ಬಲ ಯಶೋ ಧೈರ್ಯ ನಿರ್ಭಯತ್ವಂ ಅರೋಗತ. ಭಾಳ ಪಾಠ ಹನುಮಂತ ಕಲಿತಕ್ಕಂಥ ಪಾಠಗಳು. ಯಾಕೆ ಹಾಳು ಮಾಡಿದ್ರು? ಇವ ಆ ಅಶೋಕ ಒಂದಾಗ ಹೆಣ್ಮಕ್ಳು ತಂತಂದು ಇಡೋದಿದ್ದವ. ಬೇರೆ ಬೇರೆ ಹೆಣ್ಮಕ್ಳು ಮುತ್ತೆ ಸಾವಿತ್ರಿ ಅಂತಂದು ಇಟ್ಟೋಗಿದ್ದು. ಭಾಳ ಮಂದಿ ತಂದಿದ್ದವ. ಹಂಗೆ ಅವ್ರು ಮುಟ್ಟೋ ಯೋಗ್ಯತೆ ಇದ್ದಿದ್ದಿಲ್ಲ ಇಷ್ಟ ಅವಾಗ. ಅಂದ ಅಂತ ಹೊಂಟ ಅಶೋಕ ವನ ಇರಬಾರ್ದು ಅಂದ್ಬಿಟ್ರು. ಅದಕ್ಕೆ ಹಾಳು ಮಾಡಿದ್ರು. ಅದ ವನ ಅಶೋಕ ವನ ರಾಮನ ಹತ್ರ ಇದ್ರೆ ಅವನು ನಾನು ನೀರು ಹಾಕ್ತೀನಿ ಅಂತ ಹೊಂತೇವ್ರು. ಯಾಕಂದ್ರೆ ಚಲೋ ಕೆಲಸ ಆಗ್ತಾವ. ಅದಕ್ಕೆ ಒಳ್ಳೆ ಕೆಲಸ ಕೆಟ್ಟು ಒಳ್ಳೆ ವಸ್ತು ಕೆಟ್ಟೋಕಾಯಿ ಸಿಗಬಾರ್ದು. ಮಾಣಿಕ್ಯ ಮಂಗನಕಾಯಿ ಕೊಟ್ರೆ ಅದೇನು ತಿಳ್ತದೆ, ಅದಕ್ಕೆ ತಿಳ್ತದೆ. ಹಂಗಿದ್ದಂಗೆ ಹೇಳ್ತಾ ಇದ್ದಾರೆ. ಯಾಕೆ ಮಂತಿ ಮಾತ್ರ ಕಷ್ಟಾತ್ ಕಷ್ಟತರಮಯ ಅಂತೂ ಸರ್ವೇ ದುರ್ಯೋಧನಾದಯ. ದುರ್ಯೋಧನ ಬಹಳ ಕಷ್ಟಪಟ್ಟರು, ಯಾಕೆ ದುಷ್ಟಿದ್ರು ಅಂತ. ಸುಖಾತ್ ಸುಖತರಮಯ ಅಂತೂ ಯಾರ್ಯಾರು? ಭೀಮಾರ್ಜುನಾದಯ. ಭೀಮಾರ್ಜುನ ಸಂದೇಶ, ಪಾಂಡವರು ಸಂದೇಶ, ಅದನ್ನು ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಯಾಕೆ ನಿಂದಾಂ ಭಗವತಃ ಶ್ರುತ್ವ ತತ್ಪರಸ್ಯಸ ಜನಸ್ಯಸೆ. ಇದು ಭಾಷಾಂತರ ಬಂದಿಲ್ಲಿ ನೋಡ್ರಿ. ಯಾರು ಭಗವದ್ವೇಷಿಗಳು, ಭಗವಂತನ ವಿರೋಧಿಗಳು, ಅವ್ರನ್ನ ನಾವು ಹೊಗಳಲಿಕ್ಕೆ ಹೋಗಬಾರ್ದು. ಆದಷ್ಟು ಅವ್ರನ್ನ ಖಂಡನ ಮಾಡಬೇಕು. ಬೈಬೇಕು ಅಂತ ಅರ್ಥ ಅಲ್ಲ, ಖಂಡನ ಮಾಡಬೇಕು. ನಮ್ಮ ಆಚಾರ ಮಾಡಿರ್ತಕ್ಕಂಥ ಕೆಲಸ ಅದೇ. ಶ್ರೀಮದಾಚಾರ್ಯರು ಏನು ಮಾಡಿದರು? 21 ಭಾಷೆಗಳನ್ನ ಖಂಡನ ಮಾಡಿದರು. ಅವ್ರಿಗಿಂತ ಮೊದಲು ಎಷ್ಟು ಭಾಷೆ ಬಂದವ? 21 ಭಾಷೆಗಳು. ಏಕವಿಂಶತಿ ಕುಭಾಷ್ಯ ದೂಷಕಂ. ಮೇಲೆ ಕೇಳ್ತೀರಿ ಮಾತನಾಡುವುದಿಲ್ಲ. ನಮ್ಮ ಆಚಾರ್ಯರು, ತನ್ನ ವೈಷ್ಣವರು, ದ್ವೈತವಾದಿಗಳು. ನಾವು ಯಾರು ವ್ಯಕ್ತಿ ದೂಷಕರಲ್ಲ. ನಾವ್ಯಾರು ಕೂಡ ನಾವೇನು ಗೊತ್ತಾ? ವಿಚಾರ ದೂಷಕರು. ನೀವು ಪೂರ್ವ ಅಂದಿ ನಿಮ್ಮ ಫ್ರೆಂಡ್ಶಿಪ್ ಗೆಳೆಯರು. ನಾವು
ಈ ಪೂರ್ವಕ್ಕೆ ಪಶ್ಚಿಮ ಅಂದಿ ಮನೆ ಆಡೋ ಕೂತು ನಿರ್ಣಯ ಮಾಡೋ ಮಾತೆ ಶುರು ಆಗುತ್ತೆ ನಮ್ಮಲ್ಲಿ. ಹಂಗೆ ಆಚಾರ ಮಾಡ್ತಕ್ಕಂಥ ಕೆಲಸ ಏಕವಿಂಶತಿ ಕುಭಾಷ್ಯ ದೂಷಿ 21 ಖಂಡನ ಮಾಡಿ ಇಲ್ಲಿ ತಪ್ಪಿದೆ ತಿಳ್ಕೊಂಡು ಕೊನೆ ಸಿದ್ಧ ಮಾಡಿದ್ದು ದ್ವೈತ ಸಿದ್ಧಾಂತ. ವಾದಿರಾಜರಂತಾರ ಪೂರ್ವಂ ಪೂರ್ವಪಕ್ಷ ಯಾವನ್ ಮಧ್ವಮತೋದಯ ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ವಶ್ಯಾಗಮಯೇ ವಹಿ. ಏನು ವಾದಿರಾಜರ ಮಾತು. ಮಧ್ವಾಚಾರ ಪೂರ್ವಕ ಏನು ಪಕ್ಷ ಬಂದವಲ್ಲ ಅವೆಲ್ಲ ಪೂರ್ವ ಪಕ್ಷ ಅಂತ. ನಮ್ಮದು ಉತ್ತರ ಪಕ್ಷ, ಉತ್ತರ ಕೊಟ್ಟದ. ನಮ್ದು ಯಾರಿಗೂ ಪೂರ್ವ ಪಕ್ಷ ಅಲ್ಲೇ ಅಲ್ಲ. ನಮ್ದು ಪ್ರಶ್ನೆ ಮಾಡಿ ಬರುವ ಹಂಗೆ ಇಲ್ಲ. ನಮ್ಮ ಮತದ ಮೇಲೆ 22 ಖಂಡ ಯಾರು ಮಾಡ್ಲಿಕ್ಕೆ ಆಗಿಲ್ಲ, ಮಾಡ್ಲಿಕ್ಕೆ ಸಾಧ್ಯನೂ ಇಲ್ಲ. ಅದನ್ನು ದೇವರು ಸುಳ್ಳು ಯಾರು ಹೇಳ್ತಾರೆ, ಜಗತ್ ಸುಳ್ಳು ಯಾರು ಹೇಳಕ್ಕೆ ಸಾಧ್ಯ, ಅದಕ್ಕೆ ಹೇಳ್ತಾ ಇದ್ದಾರೆ. ಆ ರೀತಿ ತಥೋ ನಾಪೈತಿಯ ಸ್ಥಾನ ಯಾದೃತಃ ಸುಖಾರ್ಥ. ಈ ರೀತಿ ಹೇಗಿದ್ದ ದಾಸರು ಆ ಮಾತನ್ನು ಹೇಳ್ಕೋ. ಜಗನ್ನಾಥ ದಾಸರು 2 ಕಾಲ ಹೇಳು. ನಿಂದಾಂ ಭಗವತಃ, ದುಷ್ಟರ ನಿಂದನ ಮಾಡ್ರಿ, ತಜ್ಜನರನ್ನು ಹೊಗಳ್ರಿ, ಏನಾಗ್ತಾ ಭಗವಂತ ಪ್ರೀತಿ ಆಗ್ತಾ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಮುಂದುವರೆ ಹೇಳ್ತಾ ಇದ್ದಾರೆ. ಸ್ವರೂಪತಃ ಅಸ್ವತಂತ್ರ ಆಗಿರ್ತಕ್ಕಂಥ ಸಮಸ್ತ ಜೀವರಲ್ಲಿ ಪರಮಾತ್ಮ ಬಿಂಬಕ್ರಿಯಾದ್ವಾರ ನಿಮ್ಮೆಲ್ಲರಲ್ಲಿ ಯಾರಿದ್ದಾರ ಭಗವಂತ ಒಳಗೆ ಕೂತ್ಕೊಂಡ್ಬಿಟ್ಟ. ಅವನೇ ಬಿಂಬ, ನಾವು ಪ್ರತಿಬಿಂಬರು. ಪರಮಾತ್ಮ ಕೈ ಆಡಿಸ್ಲಿಕ್ಕೂ ಅವ ಬೇಕು. ನೀವು ಇಲ್ಲಿ ಬರ್ಲಿಕ್ಕೆ ಬುದ್ಧಿ ಕೊಡೋನು ಅವನ, ನನಗೆ ಹೇಳಿ ಬುದ್ಧಿ ಕೊಡೋನು ಅವನ, ನಿಮಗೆ ಕೇಳಿ ಬುದ್ಧಿ ಕೊಡೋನು ಅವನ. ಅವ ಇಲ್ಲ ತೇನವಿನ ತೃಣಮಪಿ ನ ಚಲಂಚನೆ ಹೇಳ್ತಾ ಇದ್ದಾರೆ. ತನ್ನ ಸ್ವಾತಂತ್ರ್ಯ ಗುಣಗಳ ಭಗವಂತ ಹಿರಣ್ಯ ಗರ್ಭಾದ್ಯರಿಗೆ ಕಲಿಮುಖ ದಾನವ ಸಂತತಿಗೆ ಹೆಂಗೆ ಕೊಟ್ಟ, ಅವರ ಅಧಿಕಾರನು ಅನುಸರಿಸಿ. ಅರ್ಥ ಆಗ್ತದ ಪದ್ಯದ ಹೌದಲ್ಲ. ಪುಣ್ಯ ಪಾಪಗಳಿವ ಬಹು ಕಾರುಣ್ಯ ಸಾಗರನು ಅಲ್ಪ ಶಕ್ತಿಗಳು ಉಣ್ಣಲು ಅರಿಯದೆ ಇರಲು ಉಣಗಲಿಸಿದನು ಸರ್ವ ಜೀವರಿಗೆ. ನೋಡ್ರಿ, ಅಲ್ಪ ಶಕ್ತಿಗಳು ಏನಂತ ಉಣ್ಣಲು ಅರಿಯದೆ, ನಮಗೇನೂ ಗೊತ್ತಿಲ್ಲ ಜೀವನ. ಪರಮಾತ್ಮ ಉಣಗಲಿಸಿದನು ಯಾರಿಗೆ? ಸರ್ವರಿಗೆ. ನಾವು ಊಟ ಮಾಡೋದು ಅವನ ಕ್ರಿಯಾನ, ಅಡ್ಡಾಡೋದು ಅವನ ಕೆಲಸನ. ಪರಮಾತ್ಮ ಬಿಂಬನಾಗಳಿಗೆ ಮಾಡ್ತಾನಂತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಮಾತು ಹೇಳ್ತಾ ಇದ್ದಾರೆ. ತನ್ನ ಸ್ವಾತಂತ್ರ್ಯ ಗುಣಗಳ ಏನು ಮಾಡಿದ? ಹಿರಣ್ಯ ಗರ್ಭ ಅಂತ ಯಾರು ಗೊತ್ತಾದ್ರೆ ನಿಮಗೆ? ಬ್ರಹ್ಮದೇವರು ಅವರಿಗೆ, ಆದ್ಯರಿಗೆ ಮುಂತಾದವರಿಗೆ ಅಷ್ಟು ಬಂದ್ಬಿಟ್ಟಾರ ಎಲ್ಲ ಎಟ್ಸೆಟ್ರಾ ಅಂತ ಹೇಳಿದಂಗೆ ಅಷ್ಟು ತೊಗೊಳ್ಳೋದಿಲ್ಲ. ಮತ್ತೆ ಯಾರಿಗೆ? ಕಲಿಮುಖ ದಾನವ ಸಂತತಿಗೆ. ದೇವರಿಗೆ ಕೊಟ್ಟ, ದಾನವರಿಗೆ ಕೊಟ್ಟ, ದೇವರಿಗೆ ಕೊಟ್ಟ. ಹೆಂಗೆ ಕೊಟ್ಟ? ಅವರ ಅಧಿಕಾರವನ್ನು ಅನುಸರಿಸಿ. ಎಲ್ಲೂ ತಪ್ಪಂಗಿಲ್ಲ. ಮನ್ಯಾಗ ಬ್ಯಾಂಕ್ನಾಗ ಒಂದು ನೌಕರಿ ಸಿಪಾಯಿ ಇರ್ತಾನೆ, ಚಪರಾಶಿ ಅಂತಾರ, ಅಟೆಂಡರ್ ಇರ್ತಾನೆ. ಹೋಗಪ್ಪ ಬ್ಯಾಂಕ್ ದುಡ್ಡು ತೊಗೊಂಡು ಹೇಳ್ತಾರೆ ನಮ್ಗೇನಾರ, ಅದು ಮ್ಯಾನೇಜರ್ನ ಹೋಗ್ಬೇಕು. ಅದಕ್ಕೆ ಮ್ಯಾನೇಜರ್ ನೀ ಸಿ ಮಾಡಿ ಬರ್ತಂತ ಚಪರಾಶಿ ಹೇಳ್ತಾರೆ. ಯಾರು ಹಂಗೆ ಅವರ ಅಧಿಕಾರಾನುಸಾರದಲ್ಲಿ ಎಲ್ಲ ಕಡೆಗೂ ಜಗತ್ತಿನ ಕಂಡದಿರು. ಯಾರು ಹೇಳಿಕ್ಕೆ ಸಾಧ್ಯನೇ ಇಲ್ಲ. ಇಲ್ರಿ ಅವ್ನಿಗೆ ಮೋದಿ ಇದ್ದಾನೆ, ಹೋಗಿದ್ದಾನೆ, ಅವ್ರು ಅಲ್ಲೇ ಭಾಳ ಇರ್ತಾನೆ. ಅವನಿಗೊಂದ ನನ್ನ ಚಾರ್ಜ್ ನೀವು ತೊಗೊಂಡು ಕೊಳ್ಳಿ ಬರ್ತಾವೆ ಏನಾರ ಅವರ ಅಧಿಕಾರಾನುಸಾರದಲ್ಲಿ. ಪರಮಾತ್ಮ ಚಂದ ಇತ್ತು ಅಂದ್ರೆ ವ್ಯವಸ್ಥಾವನ್ನು ಅವ್ರಿಗೆ ಹೇಗಿರೋ ಮಾತ್ರ ಭಗವಂತ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಪುಣ್ಯ ಪಾಪಗಳ ಈವ ಯಾರವ? ಭಗವಂತ. ಬಹು ಕಾರುಣ್ಯ ಸಾಗರ, ದಾಸರ ವೈಶಿಷ್ಟ್ಯ. ಪರಮಾತ್ಮ ಕರುಣೆಯ ಕಡಲು, ಅಸಾಧ್ಯ ಕರುಣಾಶಾಲಿ. ತಿಳ್ಕೊಡ್ರಿ, ನಾವು ಬದುಕಿರೋದು, ನಾವು ಉಸಿರಾಡಿಸೋದು, ನಾವಿರೋದು ಇದೆಲ್ಲ ಜಗಜ್ಜನ್ಮ ಸ್ಥೇಮ ಪ್ರಳಯ ರಚನಾಶೀಲ ವಪುಷಿ ನಮೋ ಶೇಷಾಂನಾಯ ಸುಖವೃದಯ ದೀಪ್ತಾಯ ಹರೇ. ಟೀಕಾರ ಮಾತು ಸುಧಾ ಒಳಗೆ. ಜಗಜ್ಜನ್ಮ ಸ್ಥೇಮ ಪ್ರಳಯ ರಚನಾಶೀಲ ವಪುಷೆ. ಇವತ್ತು ಯಾರ ಬೈಂದ್ರಲ್ಲೂ ಗೊತ್ತಿಲ್ಲ. ಉತ್ತಾದಿ ಮಠಕ್ಕೆ ಈ ಮಾತು ಹೇಳಿದ್ರಲ್ಲ ಸ್ವಾಮಿಗಳು. ಜಗಜ್ಜನ್ಮಸ್ಥೇನ ಎಲ್ಲೆಲ್ಲಿ ಹೆಂಗೆ ಉಡ್ತಾ, ಎಲ್ಲಿ ಹೆಂಗೆ ಆಹಾರ ಆಗ್ತಾನೆ, ಎಲ್ಲೆಲ್ಲಿ ಕೊಡು, ಅದೆಲ್ಲ ಭಗವಂತನ ವ್ಯಾಪಾರ ಅಂತ ಹೆಂಗೆ ಅದನ್ನ ಹೇಳ್ತಾರೆ ದಾಸರು. ತಿಳ್ಕೊಡ್ರಿ, ಹೆಂಗೆ ಅಧಿಕಾರವನ್ನು ಅನುಸರಿಸಿ. ನಿಮಗೇನು ಅನ್ನೋದ ಅದು ನಿಮಗೆ ಆಹಾರ, ನಮಗೇನು ಅನ್ನೋದು ಅದನ್ನ ಹಾಕ್ತಾನೆ. ಅಷ್ಟ್ರಿಗೆ ಒಂದ ಊಟ ಯಾಕೆ ಹಾಕೋದಿಲ್ಲವ? ಸಾಧ್ಯನೇ ಇಲ್ಲ. ಯಾವ ಪ್ರಾಣಿಗಳವ, ಎಷ್ಟು ಜೀವಿಗಳು, ಎಷ್ಟು ರಾಕ್ಷಸರು, ಎಷ್ಟು ಮಂದಿ ಪ್ರಪಂಚ ಜಗತ್ತು. ಆಚಾರ ಅಂತಾರ ವಾಯುಸೂತ್ರದ ಬಹುಚಿತ್ರ ಜಗತ್ ಬೋಧ ಆಕಣ ಪರಶಕ್ತಿರ ಆನಂದ ಗುಣ ಪರಮಃ. ಏನು ವಿಚಿತ್ರ ಜಗತ್ತು ನಾವು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇದನ್ನು. ಅಂಥ ಪರಮಾತ್ಮ ಇರಿವಿಯಿಂದ ಹಿಡ್ಕೊಂಡು ಒಂದು ಸಣ್ಣ ಇರಿವಿ ಇರ್ತದಲ್ಲ, ನೀವು ಮುಟ್ಲಿಕ್ಕೆ ಹೋಗಿ ಓಡಿ ಹೋಗ್ತದೆ ಅದು. ಆ ಸಣ್ಣ ಇರಿವುಗಳು ದೇವ್ರು ಹೆಂಗೆ ಬೇರೆ ಇಟ್ಟಿದ್ದನ್ನು ವಿಚಾರ ಮಾಡ್ರಿ ನೀವು. ಅದನ್ನು ಯಾರು ಕೆಲಸ ಇದಲ್ಲ? ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ಉಪಶಯ. ಭಗವಂತ ಹೇಳ್ತಾರೆ ನಿಮಗೆ ಎಲ್ಲ ಯಾರಿಗೆ ಆಹಾರ ಬೇಕೋ ಅದನ್ನ ಆಹಾರನ ಕೊಟ್ಟ. ನಮಗೆ ದೇವ್ರಿಗೆ ಗೊತ್ತು. ಇವೆಲ್ಲ ಇವು ವೆಜಿಟೇರಿಯನ್ ಮಂದಿ ಅಂತ ಗೊತ್ತು ದೇವ್ರಿಗೆ. ಅವ್ರ ನಮ್ಮನೆಲ್ಲ ವೆಜಿಟೇರಿಯನ್ ಆಗ್ತಾ, ನಾನು ವೆಜಿಟೇರಿಯನ್ಗೆ ಅದನ್ನ ಉಣಿಸ್ತಾನ. ಅಲ್ಲ, ಒಂದು ದೊಡ್ಡ ಶಿವದ ಮುಂದೆ ಶಿವ ಅಳ್ಳಿಟ್ಟು ತಿನ್ನು ಅಂದ್ರೆ ಸಿಗ್ತದ? ಅದು ಆಹಾರ ಅಳ್ಳಿಟ್ಟು ಹೌದ್ರ? ನಮ್ಗೆ ಅಳ್ಳಿಟ್ಟು ಸಿಗ್ಲಿ ಬಡ ಬಡತಿದ್ದೇವೆ ಅಳ್ಳಿಟ್ಟು ನಾವು ಹೌದಿಲ್ಲ. ಅದು ನಮ್ಮ ಆಹಾರ. ಅದು ಯಾರ್ಯಾರಿಗೆ ಯಾವ ಆಹಾರ ಕೊಡ್ಬೇಕು ಅದಕ್ಕೆ ಯಾಕೆ ಹೇಳಿದ್ರು ಅವರ ಅಧಿಕಾರವನ್ನು ಅನುಸರಿಸಿ. ಇಷ್ಟ ಎಲ್ಲ ಹೇಳ್ತಾರೆ ಭಗವಂತ ಆಗಿರ್ತಾರೆ. ಎಷ್ಟು ವಿಶೇಷ ಹೇಳ್ತಾರೆ ನೋಡ್ರಿ. ಅದನ್ನೇ ಹೇಳ್ಬಿಟ್ಟ ದೇವರಾಗಿರ್ತಕ್ಕಂಥ ಇದು ಒಂದೇ ಜುಗುಬಾರ್ದಾಗ
ಜಗಜ್ಜನ್ಮಸ್ತೇವ. ಹೌದಾ? ನಾ ಹಂಗೆ ಹೇಳ್ತೇನೆ, ಚಾಷ್ಟಿಗೆ ಹೇಳ್ತಂತೆ ಕೊಟ್ಟು ತಪ್ಪು ತಿಳ್ಕೊಬಾಡ್ರಿ. ಮತ್ತೆ ನಮಗೆ ಯಾರ್ಯಾರು ಏನು ಹಾಕ್ಕೋಬೇಕು? ಮಾನ್ಯ ಮಾನದನು ತಾನಾಗಿ ವಸ್ತ್ರನಾಗೂ ಅವ ಇದ್ದಾನೆ, ತಂತ್ನ್ಯಾಗೂ ಅವ ಇದ್ದಾನೆ ಭಗವಂತ ಆಗಿರ್ತಕ್ಕಂಥವ. ಏನು ಹೇಳಿಬಿಟ್ಟ, ಅಕಸ್ಮಾತ್ ಈ ಫರಕ್ ಆಗಿಬಿಡಿ ಜಗತ್ತು. ಇವನು 100 ವರ್ಷದ ಹಿಂದೆ ಹೆಣ್ಮಕ್ಳು ಪ್ಯಾಂಟ್ ಹಾಕೊಂಡಿದ್ರೆ ಓಡಿಸೇ ಬಿಟ್ಟಿದ್ರು. ಅವಾಗ ಈ ಚಡ್ಡಿರ ಹಾಕೋ ಪ್ಯಾಂಟ್ ಏನು ಸುಡುಗಾಡ ಮಾಡಿ ಯಾರು ಕೇಳೋರಿಲ್ಲ ಇಲ್ಲಿ. ಅವು ಹಂಗೆ ಇರ್ತಾವೆ, ಇವು ಹಿಂಗೆ ಇರ್ತಾವೆ, ಯಾರು ಬೇಕಾವು. ಹೆಣ್ಣು ಗಂಟಿನ ವೇಷ ಹಾಕೋದು, ಗಂಟು ಹೆಣ್ಣಿನ ವೇಷ ಹಾಕೋತಾವು. ಯಾಕಂತ ಕೇಳೋಂಗಿಲ್ಲ ಇಲ್ಲಿಗೆ, ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಸುಶಿ ಬಂದಿಕ್ಕಂತಾಳ, ನಾನು ಅಂಕಿ ಮಂದಿ ನಮ್ಗೆ ಎಳೆ ಹೇಳ್ತಿದ್ದಪ್ಪ, ಇಲ್ಲ ಕನ್ಯಾ ಹುಡುಕಿದ್ವಿ, ಏನು ಮಾಡ್ಬೇಕು? ನಮ್ಮ ಹುಡುಗ 35 ವರ್ಷ ಲಗ್ನ ಆಗೋಲ್ತು, ಆತ ಕಡೆಗೆ ಒಂದು ಕನ್ಯಾ ಒಪ್ಪಿಕೊಂಡ್ಲಕ್ಕಿ, ಆತವಾ ಅಮ್ಮ ಲಗ್ನ ಮಾಡಿ ಆತ ಏನ ಮಾಡ್ಕೊಡ್ಬೇಕಂತಂದ್ರೆ ಆ ಹುಡುಗಿ ಹೇಳಿದಂತಕ್ಕಿ ಮೊನ್ನೆ ನನ್ನ ಮುಂದೆ ಹೇಳ್ದವ, ಆಕೆ ಎಲ್ಲ ಕೆಲಸ ಮಾಡ್ತೇನೆ ಅಂದಕ್ಕಿ, ನಾ ಅಡಿಗೆ ಮಾತ್ರ ಬರಲ್ಲ ಅಂದಕ್ಕಿ. ಈ ತೋಡಿ ಹೊಡ್ಬೇಕು, ನಾ ಎಲ್ಲ ಕೆಲಸ ಮಾಡ್ತೀನಿ, ಅಡಿಗೆ ಬರುವಂಗಿಲ್ಲ, ನಾನು ಅದು ಅದ್ಬಿಟ್ಟು ಬೇಕಾದ ಕೆಲಸ ಮಾಡ್ತೀನಿ ಅಂತಕ್ಕಿ. ಹೊರಗಿನ ಏನ ಮಾಡೋಕೆ, ಮಾರ್ಕೆಟಿಂಗ್ ಏನೋ ಮಾಡೋಕೆ, ಶಾಪಿಂಗ್ ಹೋಗಕ್ಕೆ, ಅಡಿಗೆ ಬರುವಂಗಿಲ್ಲ ಆತ ಹಾಳಾಗಿ ಹೋಗಬಾರ ಮಾಡ್ಕೋತ ಕಡೆಗೆ ಅಂದ್ರೆ ಅವರವರ ಅಧಿಕಾರಾನುಸಾರದಲ್ಲಿ ದೇವ್ರು ನಿರ್ಣಯ ಮಾಡೋಣ. ಇಂಥವ್ರು ಇಂಥ ಡ್ರೆಸ್ಸು, ಅಕಸ್ಮಾತ್ ಹುಲಿ ಪ್ಯಾಂಟ್ ಹಾಕಿದ್ರೆ ಹಾಕೋದು ಮನುಷ್ಯ ಅವರ ಎಷ್ಟು ಅರ್ಥ ವಿಚಾರ ಮಾಡಿ, ಅವರವರ ಅಧಿಕಾರಾನುಸಾರದಲ್ಲಿ. ಪುಣ್ಯ ಪಾಪಗಳ ಈವ ಯಾರ ಭಗವಂತ ಆಗಿರ್ತಕ್ಕಂಥವ, ಬಹು ಕಾರುಣ್ಯ ಸಾಗರ ಅದಕ್ಕಂತಲ್ಲ, ಎಷ್ಟು ಭಗವಂತನ ಕರುಣೆ ಆಗಿರ್ತಕ್ಕಂಥದ್ದು. ಅಲ್ಪ ಶಕ್ತಿಗಳು ಉಣ್ಣಲು ಅರಿಯದೆ, ನಾವೆಲ್ಲ ಕೂಡ ಇರಲು ಆಮೇಲೆ ಉಣಗಲಿಸಿದನು ಸರ್ವರಿಗೆ. ಪರಮಾತ್ಮನೇ ಊಟ ಮಾಡ್ಲಿಕ್ಕೆ ಕಲ್ಸೋನವನ, ನಿದ್ದೆ ಮಾಡ್ಲಿಕ್ಕೆ ಕಲ್ಸೋನವನ ತಿಳ್ಕೊಳ್ತಾ ಇದ್ದಾರೆ. ಬಿಂಬಕ್ರಿಯಾ ದ್ವಾರ ಎಲ್ಲ ಕರ್ಮಗಳನ್ನ ಮಾಡ್ತಕ್ಕಂಥ ಪರಮಾತ್ಮ, ಅದರ ಸುಖವನ್ನು ಮಾತ್ರ ದೇವರಿಗೆ ಕೊಡ್ತಕ್ಕಂಥವ ಅನ್ನೋ ಮಾತು ದಾಸರು ತಿಳ್ಕೊತ ಹೋಗಿ ಅಂತಾರೆ ಮುಂದುವರಿದು. ಸತ್ಯ ವಿಕ್ರಮ ನೋಡ್ರಿ, ಅತ್ಯಲ್ಪ ಜೀವ, ಅತ್ಯಲ್ಪ ಪರಮಾಣು. ಜೀವ ಹೆಂಗೆ ನಿಮ್ಮನ್ನು ಹೇಳುವ ಆಗಿದ್ದೆಲ್ಲ ಗೊತ್ತಿತ್ತು, ದತ್ತಸ್ವಾಮಿ ಬಂದಿರ್ಬೋದು. ಕುದುರೆ ಬಾಲವ ಕೊನೆಯ ಭಾಗವನ್ನು ಶತವಿಭಾಗವ ಮಾಡಿ, ಹೌದಾ, ಅದರ ಮತ್ತೊಂದು 100 ಭಾಗ ಮಾಡಿ ಎಷ್ಟು ಜೀವ ಅಷ್ಟಿದ್ದಾನಂತ. ಅತ್ಯಲ್ಪ ಅಣು ಇದ್ದಂಗೆ ಜೀವ ಆಗಿರ್ತಕ್ಕಂಥವು. ಪುಣ್ಯ ಪಾಪ ಕರ್ಮಗಳನ್ನ ಭೋಗಿಸ್ಲಿಕ್ಕೆ 40ರೊಳಗೆ 1 ಭಾಗ ಕೊಟ್ಟಾನ ಅವರಿಗೆ. ಲೇಸಾಂಶವನ್ನು ಇಟ್ಟಿರ್ತಕ್ಕಂಥ ಪರಮಾತ್ಮ ಆಗಿರ್ತಕ್ಕಂಥವ ಏನು ಮಾಡ್ತಾನ? ಸ್ವಾಖ್ಯ ರಸವನ್ನು ತಾನು ಸ್ವೀಕಾರ ಮಾಡಿ ಬಿಂಬಕ್ರಿಯಾ ದ್ವಾರ ಸರ್ವ ಜೀವರಿಗೆ ಉಣಿಸ್ತಕ್ಕಂಥ ಕರ್ಮ ಉಣಿಸೋ ಊಟ ಮಾಡೋದು ಅರ್ಥ ಅಲ್ಲ, ಎಲ್ಲ ಸುಖ ಕೊಡ್ತಕ್ಕಂಥವ ಅಂದಾನ. ಸತ್ಯ ವಿಕ್ರಮ ದಾಸರ ಶಬ್ದ ಭಾಳ ಚಂದ, ಹಂಗೆ ಕಲ್ಪನಾ ಬೋದು. ಹಂಗೆ ಏನು ಹರಿಕತಮ್ಮ ಸರ ಕಾರಣಾಗದ ಹಿಂಗೆ ಅನ್ಬೋದು. ಮತ್ತು ಏನು ಅಂತ ಒಂದು ಶಬ್ದ ಹಾಕ್ತಾರಲ್ಲ, ಮೈ ಮೇಲೆ ಮುಳ್ಳು ಬರ್ದ ತಿಳ್ಕೊಡಿ. ಸತ್ಯ ವಿಕ್ರಮ ಎಂಥ ಚಂದ. ಯಾಕೆ ಹೇಳಿ ಗೊತ್ತಾ? ನೀವು ಪಾರಾಯಣ ಮಾಡೋದು ಇದನ್ನ ಅಂತಿರಲ್ಲ, ಇದಕ್ಕೊಂದು ದೊಡ್ಡ ಪುಣ್ಯ ಅಲ್ಲ. ಮತ್ತೆ ತಿಳ್ಕೊಡ್ರಿ ಅಂತ ದೇವ್ರು ಅಂತ ನನ್ನ ಹೆಸರು ದೇವ್ರು ಹೆಂಗೆ ಹೊಳಪೈ ಜೀವಿಗಳು ಅನುಗ್ರಹ ಮಾಡ್ತಿವ್ರಿಗೆ ಅಂತ ಇರಾಗತಕ್ಕಂಥವ. ಅದಕ್ಕೆ ಸತ್ಯ ವಿಕ್ರಮ. ಪುಣ್ಯ ಪಾಪವ ಸಮಸ್ತರಿಗೆ ಕೊಡಲೋ ಸುಗದಿ. ಗದ್ದಿದ್ದಂಗೆ ಅದ, ಏನು ಅರ್ಥ ಡಿಫಿಕಲ್ಟ್ ಇಲ್ಲ. 40 ಭಾಗವ ಮಾಡಿ, ಇನ್ನು ನೋಡಿರಿ ಲೇಶಾಂಶವನು ಜನಕ್ಕೆ ಈವ, ಅರ್ಥ ಆಗೋದಿಲ್ಲ. ಅತ್ಯಲ್ಪ ಪರಮಾಣುವಿಗೆ ಸಾಮರ್ಥ್ಯವನ್ನು ತಾ ಕೊಟ್ಟು ಸ್ಥೂಲ ಪದಾರ್ಥಗಳ ಉಂಡು ಉಣಿಪ ಸರ್ವ ಜೀವರಿಗೆ. ಸರ್ವ ಜೀವರಿಗೆ ಎಲ್ಲರೂ ಬಂದಿರೋದಾಗ್ತದೆ. ಸಮಗ್ರ ಪ್ರಾಣಿ ಪ್ರಪಂಚ, ಚೇತನ ಪ್ರಪಂಚ ಎಲ್ಲವೂ ಕೂಡ. ಸತ್ಯ ವಿಕ್ರಮ ಪರಮಾತ್ಮ ಹೆಸರು, ವಿಷ್ಣು ಸಹಸ್ರನಾಮ ಇದು. ವಿಕ್ರಮೋ ಬನಂಗ. ಪುಣ್ಯ ಪಾಪವ ಸಮಸ್ತರಿಗೆ ಜೀವಗಳಿಗೆ ಕೊಡಲೋ ಸುಗ ಅಂದು ಮಾಡ್ತಾನೆ. 40 ಭಾಗವ ಮಾಡಿ ಲೇಷ ಕಿಂಚಿತ್ತು ಅಂಶ ಯಾರು ಕೊಟ್ಟ ಜನಕ್ಕೆ ಈವ. ಅಲ್ಲ ಹೇಳಿ, ಜೀವಕ್ಕೆ ಒಂದ ಕೊಟ್ಟಾನ. ಅಷ್ಟಾ ಸ್ವಾತಂತ್ರ್ಯ ಒಂದು ಕೊಟ್ಟದ್ಗೆ ಇಷ್ಟ ಆಗ್ಯಾವ. ನಾವು ಜಾಸ್ತಿ ಕೊಟ್ಟರೆ ಗತಿ ಏನಿತ್ತು ನಮ್ದೆಲ್ಲರ ಏನು ಮಾಡ್ತಿದ್ವಿ ಗದ್ದ ಹಾಕಿದ್ವಿ ಗೊತ್ತಿಲ್ಲ. ನಾವು ಒಂದು ಕೊಟ್ಟರೆ ಇಷ್ಟಿದ್ದೇವೆ ನಾವು ತಿಳ್ಕೊಡ್ರಿ. ಅತ್ಯಲ್ಪ ಪರಮಾಣುವಿಗೆ ಜೀವ ಅತೀ ಸೂಕ್ಷ್ಮ ಜೀವ, ಭಾಳ ಸಣ್ಣದು. ಸಾಮರ್ಥ್ಯವನ್ನು ತಾ ಕೊಟ್ಟ. ನೋಡ್ರಿ, ನಮಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಹೌದಾ? ನಾವು ಜೀವಿಗಳು, ಅವ ಕೊಟ್ಟರು ಉಂಟು, ಇಲ್ಲ ಅಂದ್ರಿಲ್ಲ. ನಮಗೆ ಪರಮಾತ್ಮ ಮಾಡ್ತಾನ. ಸ್ಥೂಲ ಪದಾರ್ಥಗಳ ಉಂಡು ಉಣಿಪ. ಸ್ಥೂಲ ಪದಾರ್ಥ ಈ ಸುಖದಾಗೂ ಬಂತು, ಊಟದಾಗೂ ಬಂತು. ಭಕ್ರಿ ತಿಂತೀವಿ, ಚಪಾತಿ ತಿಂತೀವಿ, ಆರು ಮಾಡ್ತೀವಿ. ಈ ಸ್ಥೂಲ ಪದಾರ್ಥಗಳಲ್ಲ, ಇವನ್ನ ತಾನು ಉಂಡು ಉಣಿಪ. ಬಿಂಬರೂಪಿ ಕೆಳ ಕೂತ್ಕೊಂಡಿರ್ತಾನ, ತಾ ಸುಖ ಸ್ವಾಖ್ಯ ತಗೋತಾನ. ಅದರ ಫಲವನ್ನು ಯಾರು ಕೊಡ್ತಾನ? ಜೀವರಿಗೆ ಕೊಡ್ತಾನ. ಅವ ಉಣ್ಲಿದ್ರೆ ಒಂದು ಮಾತು ಹೇಳ್ಬಿಡ್ತೀನಿ, ಗೋಪಾಲದಾಸರ ಆರಾಧನೆ ಮನೆ ಆಗ್ಯದ. ಬಿಂಬ ಚಲಿಸಿ ಪ್ರತಿಬಿಂಬ ಚಲಿಸುವುದು. ಅವ ಒಳಗೆ ಕ್ರಿಯಾ ಮಾಡಿದ್ರೆ ಮಾಡ್ಲಿಕ್ಕೆ ಸಾಧ್ಯ. ಉದಾಹರಣೆ, ಒಂದು ಸ್ಲೋ ಉದಾಹರಣೆ. ಈಗ ನೀವು ಚಂದ ಕಾಣಬೇಕು ಅಂತ ವಿಚಾರ ಮಾಡ್ತೀರಿ. ಚಂದ ಕಾಣ್ಲಿಕ್ಕೆ ಏನು ಮಾಡ್ಕೋತೀರಿ? ಏನು ಮಾಡ್ತೀರಿ? ಅಲಂಕಾರ ಮಾಡ್ಕೋತೀರಿ ಬೇಕಾದ್ರೆ, ಹೌದಾ? ಅಲಂಕಾರ ಮಾಡೋದು ಯಾವ್ದಾರ ನೋಡ್ಕೋತೀರಿ ನೀವು? ಅದ್ರಾಗ ಕನ್ನಡಿ ಒಳಗೆ ಬಿಂಬ ಯಾರಿಲ್ಲೇ? ನಾನು, ಅದು ಪ್ರತಿಬಿಂಬ. ನೀವು ಅಲಂಕಾರ ಕನ್ನಡಿಗೆ ಮಾಡಿದ್ರೆ
ಚಂದ ಕಾಣ್ತೀರಿ ನೀವು ಯಾರು ಕರಡಿಗೆ ಅಲಂಕಾರ ಆಯ್ತು ಹಂಗೆ ನಮ್ಮ ಪ್ರತಿಬಿಂಬ ಇದ್ದಂಗೆ ಬಿಂಬಕ್ರಿಯಾ ಮುಖ್ಯ ಅದನ್ನ ಹೇಳ್ಬೇಕಾಯ್ತು. ಈ ಉದಾಹರಣೆ ಒಳ್ಳೆ ತಲೆ ಬಂತಿಲ್ಲ ಮೇಲೆ ಬಿಂಬಕ್ರಿಯಾ ಮುಖ್ಯ ಪರಮಾತ್ಮ ಅಷ್ಟಿಂದ ನೋಡಿ ಕೆಲಸ. ಯಾವನೋ ಬಹಳ ಏನ್ರಿ ತಾಜ್ ಮಹಲ್ ಹೆಂಗೆ ಕಟ್ಟ್ಯಾರ ಎಂತಾನ ಎಂಥ ವೈಶಿಷ್ಟ್ಯ. ತಾಜ್ ಮಹಲ್ ಹೊಗಳೋದು ಕಟ್ಟಿದ್ರೆ ಬುದ್ಧಿ ಹಾಕಿದೇವೆ ಅವ, ಹೌದಲ್ಲ? ಆ ಕೆಲಸ ಮಾಡಿದೇವೆ ಅವ, ಇಂಥ ಸುಂದರ ಒಂದು ಕೆಲಸ ಮಾಡಿದೆ, ಅಲ್ಲಿ ಕೆಲಸ ಮಾಡಿದೇವ ಪರಮಾತ್ಮ ಬ್ರೇನ್ ಅದು ತಿಳ್ಕೊಂಡು ಅದನ್ನ ಹೇಳ್ತಾ ಇದ್ದಾರೆ. ಅತ್ಯಲ್ಪ ಪರಮಾಣುವಿಗೆ ಏನ್ ಕೊಡ್ತಾನ? ಸಾಮರ್ಥ್ಯವನ್ನು ತಾ ಕೊಟ್ಟ. ನಡಿಲಿಕ್ಕೆ ಸಾಮರ್ಥ್ಯ, ಓದ್ಲಿಕ್ಕೆ ಸಾಮರ್ಥ್ಯ, ಓಡ್ಲಿಕ್ಕೆ ಸಾಮರ್ಥ್ಯ, ಎಲ್ಲದಕ್ಕೂ ಭಗವಂತ ಕೊಡ್ತಕ್ಕಂಥ ಸಾಮರ್ಥ್ಯ ಇಟ್ಟೇ ಮಾಡ್ತಾನ. ಸ್ಥೂಲ ಪದಾರ್ಥಗಳು ತಾನು ಉಂಡು ನಿಮಗ ಉಣಿಪ ತಾ ಭೋಗ ಮಾಡ್ತಾನ. ನಮ್ಮ ಹಂಗ ಬಕ್ರಿ ಚಪಾತಿ ಪಲ್ಯ ಪಲ್ಯ ತಿನ್ನೋದು ಮತ್ತವ ಸ್ವಾಖ್ಯರಸ ತನ್ನದೇ ಒಂದು ರೂಪ ಇರ್ತದೆ ತಿಳ್ಕೊಂಡು ಆ ಪದಾರ್ಥ ಒಳಗೆ. ಆ ರೂಪವನ್ನು ತಾ ತಗೋತಾನ. ಅದ್ರ ಸುಖವನ್ನು ಯಾರಿಗೆ ಕೊಡ್ತಾನ? ಜೀವರಿಗೆ ಕೊಡ್ತಾನ. ನಾವು ಅಂತೀವಿ ಜಿಲೇಬಿ ಚಲೋ ಆಗಿತ್ತಪ್ಪ ಅನ್ಕೋತ ಹೇಳ್ತೇವೆ ನಾವು, ಹೌದಾ? ಆ ಸುಖ ಕೊಡೋಣ ಯಾರ? ಭಗವಂತ. ಅವ ಕೊಡ್ಲಿಲ್ಲ ಅಂದ್ರೆ ಆ ಜಿಲೇಬಿ ರುಚಿ ಹಚ್ಚೋದಿಲ್ಲ ನಮಗೆ ತಿಳ್ಕೊಡ್ರಿ. ಇಟ್ಟು ಭಗವಂತನ ವ್ಯಾಪಾರ ಹೇಳ್ತಾ ಇದ್ದಾರೆ. ಇದು ಅವ್ರು ಮಾಡ್ತಕ್ಕಂಥ ಪಾಪಗಳಿರ್ತಕ್ಕಂಥ ಜೀವನದ ಭಾಗ್ಯ, ಜೀವನದ ಭೋಗ ಎಷ್ಟು ಅನ್ನೋದನ್ನು ದಾಸರು ಕೊಟ್ಟಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಉದಾಹರಣೆ ಇದು. ಇಷ್ಟು ಹೇಳಿ ಅಂತಾರೆ ಮುಂದುವರೆಯೋದು. ಅದ್ಭುತವಾಗಿರ್ತಕ್ಕಂಥ ಎಕ್ಸಾಂಪಲ್ ಕೊಡ್ತಾರ. ಪರಮಾತ್ಮ ಅನಂತ ಜೀವರಲ್ಲಿ ಇದ್ದು, ಹೌದಾ? ಈ ಅರ್ಥ ತಿಳ್ಕೊಂಡ್ರಿ ನೀವು. ಎಲ್ಲರಲ್ಲಿ ಪರಮಾತ್ಮ ವಿಶಿಟ್ಟಿರ್ತಕ್ಕಂಥದ್ದು. ಏನ್ ಮಾಡ್ತಾನ? ಅವರ ಅನಾದಿ ಕರ್ಮ ಸಂಚಿತ ಆಗಾಮಿ ಪ್ರಾರಬ್ಧ. ಪ್ರಾರಬ್ಧ ಕರ್ಮ ಸಂಚಿತ ಆಗಾಮಿ ಹೋದ ಮೇಲೆ ಪ್ರಾರಬ್ಧ ಶುರು ಆಗ್ತದಂತ. ಪ್ರಾರಬ್ಧ ಅನುಭವ ಹೊರತು ಮೋಕ್ಷ ಆಗುವುದೇ ಇಲ್ಲ. ಇದು ನಮ್ಮ ಸಿದ್ಧಾಂತ ಹೇಳೋದು. ಪ್ರಾರಬ್ಧ ಕರ್ಮ ಹೋಲಿಕ್ಕೆ ನಾವು ಅಲ್ಲಿ ಹೋಲಿಕ್ಕೆ ತಯಾರಿರೋದಿಲ್ಲ ನಾವು. ಸಂಚಿತ ಆಗಾಮಿ ಓದಾಡ್ತಿತ್ತು ನಾವು. ಸಂಚಿತ ಹಿಂದಿನ ಕರ್ಮ, ಆಗಾಮಿ ಮುಂದೆ ಬರುವಂತ ಅರ್ಥ. ನಮ್ಮ ಹಿಂದಿನ ಜನ್ಮದ ಕರ್ಮದ ಇಲ್ಲ ನಮ್ಮದು. ಆ ಕರ್ಮ ತಕ್ಕಂಗೆ ಏನೋ ಬಹಳ ಚಲೋ ಆತು, ಚಲೋ ಪರೀಕ್ಷಾ ಪಾಸ್ ಆಯ್ತು, ಚಲೋ ನೌಕರಿ ಸಿಕ್ತು, ಚಲೋ ಗಂಡು ಸಿಕ್ಕ, ಚಲೋ ಹೆಣ್ಣು ಸಿಕ್ಕಲು, ಪುಣ್ಯಪ್ಪ ನಿಂದು ಜನ್ಮಂತದ ಪುಣ್ಯ ಅಂತಾರೆ ನಮ್ಮಲ್ಲಿ ಬಂದ್ಬಿಟ್ಟದ ಕೊಟ್ಟರು. ಅದಿಲ್ಲ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಹೇಳ್ತಾ ಇದ್ದಾರೆ. ಹಂಗೆ ಭಗವಂತ ವರ್ಣನ ಇರ್ತಕ್ಕಂಥದ್ದು ಅಂತಾರೆ ಮುಂದೆ. ತಿಮಿರದ ಇಲ್ಲ ಅಲ್ಲಿ. ತರಣಿಗಳು ಒಳ್ಳೆ ಉದಾಹರಣೆ. ಏಕ ದೇಶದಿ ಸಮ ನೆನೆಸಿಪ್ಪವೇ ಎಂದಿಗಾದರೂ ಭ್ರಮಣ, ಚಳಿ, ಬಿಸಿಲು, ಅಂಜಿಕೆಗಳು ಉಂಟೇನೋ ಪರ್ವತಕ್ಕೆ. ಅಮಿತ ಜೀವರೊಳಿದ್ದು ಲಕುಮೀರಮಣ ವ್ಯಾಪಾರಗಳ ಮಾಡುವ ಕಮಲ ಪತ್ರ ಸರೋವರಗಳಿಪ್ಪ ತೆರನಂತೆ. ಒಳ್ಳೆ ಉದಾಹರಣೆ ಈ ಹೆಚ್ಚಿನ ವಿಶೇಷ ಇಲ್ಲಿದಾಗ. ತಿಮಿರ ಅಂದ್ರೆ ಗೊತ್ತನ ಕತ್ಲಿ, ತರಣಿ ಅಂದ್ರೆ ಸೂರ್ಯ. ತಿಮಿರ ತರಣಿ, ಕತ್ಲಿ ಬೆಳಕು, ಕತ್ಲಿ ಸೂರ್ಯ. ಒಂದ ಕಡೆಗೆ ಇರ್ತಾವ. ನೀವು ನಾ ಕತ್ಲೆ ಸೂರ್ಯ ನೋಡ್ರಿ ಅಂತ ಯಾರಂತಾರ? ಯಾರು ಸೂರ್ಯನ ಕೇಳಂತ, ಏ ಸೂರ್ಯ ಕತ್ಲಿ ಹೆಂಗದ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅನ್ನಂತವ. ಕತ್ಲಿ ನೋಡೇ ಇಲ್ಲವ. ಕತ್ಲಿನಿಕೆರು ಸೂರ್ಯ ನೋಡಿ ಅಂತ ನನಗೆ ಗೊತ್ತಿಲ್ಲ ಅಂತವು. ಎರಡು ಒಂದೇ ಕಡೆ ಕೊಡುವುದೇ ಇಲ್ಲ. ಕತ್ಲಿದ್ದಾಗ ಸೂರ್ಯ ಬಂದು ಸುಖಾತ್ ಹೋಗ್ಬಿಡ್ತದೆ. ಎರಡು ವೈರಿ ಇದ್ದಂಗೆ ತಿಮಿರ ಮತ್ತು ತರಣಿ. ತಿಮಿರ ತರಣಿಗಳು ಏಕದೇಶಿ ಸಮನೆನಿಸಿಪ್ಪವೇ ಒಂದ ಕಡೆ ಇರ್ಲಿಕ್ಕೆ ಸಾಧ್ಯದನ? ದಾಸರ ಪ್ರಶ್ನೆ ಮನ ಏನ್ರಿವಾ ಹೇಳ್ರಿ ಅಂತಾರ ಅವರು. ಸೂರ್ಯ ಮತ್ತು ಕತ್ಲಿ ಒಂದ ಕಡೆ ಇರ್ತಾವ? ಇಲ್ಲ. ಉತ್ತರ ಕೊಟ್ರಿ ನೀವು. ಎಂದಿಗಾದರೂ ಅದರಂತೆ ಭ್ರಮಣ ಅಡ್ಡಾಡೋದು, ಭ್ರಮಣ ಶಬ್ದಕ್ಕೆ ಅಡ್ಡಾಡೋದು ಅಂತ ಅರ್ಥ. ಚಳಿ ಅಂದ್ರೆ ಏನು? ಗೊತ್ತಾಗ್ತದೆ ನಿಮಗೆ. ಬಿಸಿಲು, ಅಂಜಿಕೆಗಳು, ಹೌದು. ಹೆದರಿಗೆ ಯಾರಿಗೆ? ಪರ್ವತಕ್ಕೆ ಉಂಟೇನು? ಪರ್ವತಕ್ಕೆ ಅಂಜಿಕೆ ಅದನ್ನಕ್ಕೇಂದ್ರ, ಪರ್ವತಕ್ಕೆ ಚಳಿ ಹತ್ತದಕ್ಕೇಂದ್ರ, ಪರ್ವತಕ್ಕೆ ಬಿಸಿಲು ಏನಿಲ್ಲ ಹತ್ತುದಿಲ್ಲ. ಉದಾಹರಣೆ ಕೊಡ್ಲಿಕ್ಕೆ ಹಂಗತ್ತಾಳ. ಭಗವಂತ ಅದರಂತೆ ಹೆಂಗೆ ತಿಮಿರ ಮತ್ತು ತರಣು, ಹೆಂಗೆ ಪರ್ವತನೋ ಅದರಂತೆ ಅಮಿತ ಜೀವರೊಳಿದ್ದು ಪರಮಾತ್ಮ ಎಲ್ಲ ಅಂತರ್ಯಾಮಿಯಾಗಿ ಲಕುಮಿ ರಮಣ ವ್ಯಾಪಾರಗಳ ಮಾಡುವ. ಹೆಂಗೆ? ಕಮಲ ಪತ್ರ ಸರೋವರಗಳಿಪ್ಪ ತೆರದಂತೆ. ಕಮಲ ಪತ್ರ ಸರೋವರ, ಒಂದು ಸರೋವರ ಅದ, ಅಲ್ಲೊಂದು ಕಮಲದ ಗಿಡ ಅರಳತದ, ಅದು ಹೂ ಬಿಟ್ಟಿರ್ತದೆ, ಅದ್ರ ಮೇಲೆ ಕಮಲದ ಎಲೆ ಇರ್ತಾವ. ನೀರು ತೊಗೊಂಡು ಎಲೆ ಮೇಲೆ ಹಾಕ್ರೆ ಏನಾಗ್ತದೆ ಗೊತ್ತ? ಜಾರಿಗೆ ಹೋಗ್ಬಿಡ್ತದೆ. ಅದ್ರ ಕೃಷ್ಣ ಹೇಳಿದ ಗೀತಾದಾಗ ಪದ್ಮಪತ್ರ ಇವಂ ಭಸ. ಹಿಂಗೆ ಬದುಕಬೇಕಂತ ನಾವೇನು ಜೀವನದ ಹಾದಿ ಇದು. ಬದುಕು ಹೆಂಗೆ ಬೇಕು ಗೊತ್ತ? ಇರಬೇಕು. ಯಾರು ಹಾಡು? ಪುರಂದಾಸರದು. ಹೆಂಗೆ ಅದು ಹೇಳಲ್ಲ? ಮಕ್ಕಳು ಮನೆಯ ಕಟ್ಟಿ ಬೀಳಿಸಿ ಓದಿ ಹೋದಂತೆ, ಗುಬ್ಬಿ ಆ ಕ್ಷಣ ಬಂದು ಹಾರಿ ಹೋದಂತೆ. ಹಿಂಗೆ ಜೀವನ ನಿರ್ಲಿಪ್ತಿರ್ಲಿಕ್ಕೆ ಕಲಿಬೇಕು. ಗಂಡ ಹೆಂಡತಿ ಮಕ್ಕಳು ಸುಖ ಊಟ ಇವೆಲ್ಲ ಬೇಕು. ಇದ್ರೊಳಗೆ ಮುಳುಗಬಾರದು. ಎಷ್ಟು ಅವಶ್ಯನೋ ಅಷ್ಟು ಮಾತ್ರ ಇರಬೇಕು. ಇರಬೇಕು, ಇರದಿರಬೇಕು ಅಂತ ಹೇಳಿದ ತಾಸು ಒಂದೇ ಮಾತು ಹೇಳ್ತಕ್ಕಂಥ ಮಾತು. ಅಷ್ಟು ನಾನು ಹಸಿವು ಭಾಳ ಹಸಿವು ಹೊರತರ್ಥ. ಅತೀ ಸಂಸಾರದಾಗ ಸಾಯೋ ತನಕ ಸಂಸಾರ ತಿಳ್ಕೊಂಡು ಅದ್ರ ಬೀಳಕ್ಕೆ ಹೋಗ್ಬಾರ್ದು ಅಂತಾರೆ ಮಾನವ. ಇರ್ರಿ
ಗಂಡ ಹೆಂಡತಿ ಮಕ್ಕಳು ಪ್ರೀತಿ ಮತ್ತೊಂದು ಇವೆಲ್ಲ ಇರ್ತಾವೆ, ಇವೆಲ್ಲ ಮಾಡ್ಕೊಳ್ಳೋದು ನೀವು ಲಗ್ನ ಮುಂಚೆ ಎಲ್ಲ ಮಾಡೋದನ್ನ ಅದು ಅತಿ ಹಚ್ಚಿಕೊಂಡು ಅದ್ರಾಗ ಒದ್ದಾಡಬೇಡ್ರಿ ಅಂತಾರೆ ಅವರು. ಅದರೊಳಗೆ ಇದ್ರೂ ಕೂಡ ಭಗವಂತ ನೆನಪು ಬರ್ತಕ್ಕಂಥಲ್ಲ, ಭಗವಂತನ ಕ್ರಿಯಾ ಮಾಡ್ತಕ್ಕಂಥದ್ದು ಅದನ್ನ ಹೋಗೋದು. ಅದರಂತೆ ತಿಮಿರ ಹತ್ರನೇ ಉದಾಹರಣೆ ಕೊಟ್ಟರು. ಪರಮಾತ್ಮ ಅಮಿತ ಜೀವರೊಳಿದ್ದವು ಲಘುಮೀ ರಮಣ ಏನು ಮಾಡ್ತಾನ, ವ್ಯಾಪಾರಗಳ ಮಾಡುವ ಹಂಗೆ ಕಮಲ ಪತ್ರ ಸರೋವರ ಒಳಗೆ 22 ಪರಮಾತ್ಮ ಯಾವುದೂ ಹಚ್ಕೊಳ್ಳಂಗಿಲ್ಲ. ನಮ್ಮ ಬಿಂಬ ರೂಪ ಮಾಡ್ತಕ್ಕಂಥ ಕೆಲಸ ಹೇಳ್ತಾ ಇದ್ದಾರೆ. ಇಲ್ಲಿ 3 ಉದಾಹರಣೆ ಕೊಟ್ಟಾರ ನೋಡಲಿ. ಒಂದನೇದು ಸೂರ್ಯ ಕತ್ಲಿ, ಹೌದಾ? ಎರಡನೇದು ಬಿಳಿ ಮತ್ತು ಚಳಿ ಮತ್ತು ಬಿಸಿಲು, ಮೂರನೇದು ಕಮಲ ಪತ್ರ. 3 ಉದಾಹರಣೆ ಜೀವನ ಹೆಂಗೆ ತಿಳಿಸಿಕೊಡ್ತಾರೆ. ಇಷ್ಟು ಹಚ್ಕೋಬಾರಂತ ಅರ್ಥ. ಭಾಳ ಹಚ್ಕೋತೀವಿ ಜೀವನ. ನಾವು ಸಾಯು ಕಾಲಕ್ಕೂ ನಮ್ಮ ಪಿಜಾವರ ಸ್ವಾಮಿ ಭಾಳ ಚಂದಿ ಮಾತು ಹೇಳ್ತಿದ್ರು, ಹೇಳಿದ್ದಿಲ್ಲ ಗೊತ್ತಿಲ್ಲ ನಿಮಗೆ. ಅವ್ರ ಮಾತನ್ನ ಹೇಳ್ತೇನೆ ನಿಮಗೆ. ದೊಡ್ಡ ಪಿಜಾವರ ಸ್ವಾಮಿಗಳು ಅವ್ರು ಭಾಳ ಚಂದವ. ಒಂದು ಪುಸ್ತಕ ಮಾಡ್ಲಿಕ್ಕೆ ಹತ್ತೀನಿ, ಇನ್ಮ್ಯಾಗ ಹೊರತರ್ತೇನೆ. ಅದರ ವಿಶ್ವೇಶ ತೀರ್ಥ ಉವಾಸ ಅರ್ಥ ಆಗ್ತಿಲ್ಲ ಅಂದ್ರೆ ಸೇಯಿಂಗ್ಸ್ ಆಫ್ ವಿಶ್ವೇತೀರ್ಥ ಸ್ವಾಮೀಜಿ. ಭಾಳ ಸಿಕ್ಕಾವ ನನಗೆ. ಒಂದು 100 ಮಾಡಿ ಹೊರತರ್ಲಿಕ್ಕೆ ಹತ್ತೀನಿ ಪುಸ್ತಕ. ಒಂದು 70-80 ಬರೋದು ಇರ್ತೇನೆ ಆಗಲ್ಲ ನಿಮಗೆ. ಅವ್ರ ಮಾತನ್ನ ಹೊರನದಿ ಕೇಳ್ಕೋತಿದ್ದೇವೆ ಅಲ್ಲೇ. ಅವ್ರ ಮಾತು ಹೆಂಗೆ ನೋಡಿ, ಒಂದು ಮಾತು ವಯಸ್ಸು ಆದಂಗೆ ನಮಗೆ ಹೆಂಗೆ ಬೇಕು, ಸಂಸಾರದಲ್ಲಿ ವಿರಕ್ತಿ, ಭಗವಂತನಲ್ಲಿ ಭಕ್ತಿ. ಯಾವಂಗಂಗೆ ವಯಸ್ಸಾದಂಗೆ ಅವ್ರು ಹೇಳ್ತಾರೆ ನಮ್ಮದು ವಿರುದ್ಧ ಇರ್ತದಂತ. ವಯಸ್ಸು ಸಂಸಾರದಲ್ಲಿ ಭಕ್ತಿ, ಭಗವಂತನಲ್ಲಿ ವಿರಕ್ತಿ. ಭಗವಂತ ಮಾತಿಷ್ಟೇ ನಿಮಗೆ. ವಯಸ್ಸಾತು ಚಿಂತೆ ಎಷ್ಟೋ ನಮಗೆ. ಅವನು ಬೆಂಗಳೂರಿನ ಏನು ಮಾಡ್ಲಿಕ್ಕಿತ್ತಾನೋ ಏನೋ ಮಗ, ಹೌದು. ಆ ಆಕೆ ಮಗಳ ನೌಕರಿ ಸಿಕ್ಕೋದೋ ಇಲ್ಲೋ, ಈಕಿಗೆ ನಿಶ್ಚಯ ಆತೋ ಇಲ್ಲೋ. ತಲೆ ತುಂಬ ಬರೀ ಫೋನ್ ನಂಬರು ಗ್ಯಾಸ್ ನಂಬರ್. ಯಾಕಂದ್ರೆ ಇಷ್ಟು ಸಂಸಾರ ಹಚ್ಚಿಕೊಂಡೇವಿ ಅಂತ ಹೇಳ್ಬೇಕಾಯ್ತು. ಹೆಚ್ಚು ಆದಷ್ಟು ಇದ್ರ ಕಡೆಗೆ ಹೋಗೋದು ಹಂಗೆ. ಅದೇ ಸಂಸಾರ ಬಿಡು ಅಂತ ಹೇಳಿ ಮದೆ ಈಸಬೇಕು ವೈಶ್ರವಿಸಿತ ಪುರಂದಾಸ ಮಾತು. ಈಸಬೇಕು ಇದ್ದು ಜಯಿಸಬೇಕು. ಇರ್ಲಿ ಕಲೀರಿ. ಇದ್ರಾಗ ಜಯ ಕಣ್ರಿ ಮಧ್ಯಕ್ಕೆ ಪಾರಾಲಿಕ್ಕಲ್ರಿ. ಅದಕ್ಕೆ ಭಗವಂತ ನಾಮಸ್ಮರಣ ಇರ್ತಕ್ಕಂಥದ್ದು. ಅಂಬಿಗ ನಾನಿನ ನಂಬಿದೆ ಜಗದಂಬ ರಮಣ ನಿಮ್ಮ ನಂಬಿದೆ ಅಂತ ಹೇಳ್ದಂಗೆ ಅಲ್ಲಿ ಅಂತಾರ. ಈ ಇಡೀ ಜೀವನವನ್ನು ಒಂದು ಡೋಣಿಗೆ ಹೋಲಿಸ್ಯಾರ. ಆ ಡೋಣಿ ನಡೆಸಮ್ಯಾವ ಅಂಬಿಗ. ಅಕಸ್ಮಾತ್ ಈ ಡೋಣಿಗೆ ತೂತು ಬಿತ್ತು ಅಂದ್ರೆ ನೀರು ತುಂಬಿಡ್ತವೆ, ಮುಳುಗಿಬಿಡ್ತೇವೆ ನಾವು. ಅದಕ್ಕೆ ಈ ದೇಹ ಅಂತಕ್ಕಂಥ ಡೋಣಿಗೆ ತೂತು ಬೀಳ್ದಂಗೆ ನೋಡ್ಬೇಕು ನಾವು, ಕೆಟ್ಟ ಹೋದ್ ಬೀಳ್ದಂಗೆ. ಅದನ್ನ ಹೇಳ್ತಾ ಇದ್ದಾರೆ. ಅಂತೂ ಹೇಳಿ ಭಗವಂತನ ಮಾತು ಹೇಳ್ಕೊತ ಹೋಗಿ ಇಷ್ಟು ಅವನ ವ್ಯಾಪಾರಾದಿಗಳು, ಅವನ ಸ್ವಾತಂತ್ರ್ಯ, ಜೀವಗಳ ಅಸ್ವಾತಂತ್ರ್ಯ, ಇದನ್ನೆಲ್ಲ ದಾಸರು ಕೊಡ್ತಕ್ಕಂಥ ಒಂದೊಂದು ಪದ್ಯದ ವೈಶಿಷ್ಟ್ಯ ನೋಡ್ರಿ. ಮುಂದಂತಾರ ನೋಡ್ರಿ, ಬ್ರಹ್ಮಾದಿ ತೃಣಾಂತ ದೇವತ ವರ್ಗ ಅಲ್ಲಿಂದ ಹಿಡ್ಕೊಂಡು ಕೊಡಿ ಜೀವ ತನಕ ಯಾರಿಂದ ಹಿಡ್ಕೊಂಡು ಬ್ರಹ್ಮದ ಎಲ್ಲ ಜೀವರಿಗೆ ಇರ್ತಂತ. ಅದರಂತ ಕಲ್ಯಾದಿ ಸಮಸ್ತ ದೈತ್ಯ ವರ್ಗ, ಮನುಷ್ಯ ವರ್ಗ, ದೇವತಾ ವರ್ಗ, ದೈತ್ಯ ವರ್ಗ, ಮನುಷ್ಯ ವರ್ಗ, ದೇವ ದಾನವ ಮಾನಮೂರು ಇರ್ತಕ್ಕಂಥದ್ದು. ಶ್ರೀಹರಿ ಬಿಂಬಕ್ರಿಯಾ ರೂಪದಿಂದ ದ್ವಾರ ಮಾಡಿಕೊಂಡು ಪರಮಾತ್ಮ ಆಗಿರ್ತ ಪುಣ್ಯ ಪಾಪ ಕರ್ಮಗಳನ್ನ ಮಾಡಿ ಅದರ ಫಲವನ್ನು ಜೀವ ಕೊಡ್ತಕ್ಕಂಥ ಭಗವಂತ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಅಂಬುಜೋದ್ಭವ ಮುಖ್ಯ ಸುರ ಕಲಿ ಶಂಬರಾದಿ ಅದ ಇಲ್ಲ, ಶಂಬರಾದಿ ಸಮಸ್ತ ದೈತ್ಯ ಕದಂಬಕ್ಕೆ ಅನುದಿನ ಪುಣ್ಯ ಪಾಪ ವಿಭಾಗವನ್ನೇ ಮಾಡಿ ಅಂಬುದಿಯ ಜಲವನು ಮಹಾಘಟ ಬಿಂಬರಿತು ತುಂಬುವ ತೆರದಿ ಪ್ರತಿಬಿಂಬರಳು ತಾನಿದ್ದು ಯೋಗ್ಯತೆಯಂತೆ ಫಲವೀವ. ನಿಮಗೆ ಗೊತ್ತಾದ ಈಗ ನಾವು ಕೇಳಿದ್ರೆ ದೇವ್ರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹೆಚ್ಚಿಗೂ ಕೊಡ್ಬೋದು, ಕಡಿಮೆ ಏನು ನಮ್ಮ ಯೋಗ್ಯತೆ ಏರಿತು. ಅಲ್ಲಿ ಹೇಳ್ಕೊಂಡು ಹೇಳ್ಬಿಟ್ಟ ನಮ್ಮ ಯೋಗ್ಯತೆ ಏರಿತು. ನಮಗೇನು ಸಿಗ್ರಿ ಅಷ್ಟು ಮಾತ್ರ ಭಗವಂತ ಕೊಡ್ತಾನೆ. ನಾವು ಬೇಕಾದಷ್ಟು ಹಾರಾಡಲಿ ನಾವು, ಹೌದಾ? ನಮ್ಮ ಮಾತು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಅಂಬುಜೋದ್ಭವ ಯಾರು ಗೊತ್ತಾಗ್ತಿಲ್ಲ ನಿಮಗೆ? ಬ್ರಹ್ಮದೇವರು. ಅಂಬುಜ ಅಂದ್ರೆ ಕಮಲ, ಅಂಬುಜೋದ್ಭವ ಮುಖ್ಯ. ಅವ್ರು ಹಿಡ್ಕೊಂಡು ಸುರ ದೇವತೆಗಳು ಒಂದು ದೇವತಾ ವರ್ಗ ಬಂತು. ಎಲ್ಲೆಲ್ಲಿ ಹಿಡ್ಕೊಂಡು ಬ್ರಹ್ಮರಿಂದ ಎಲ್ಲ ಕಡಿನಕ ಕಲಿ ಶಂಬರಾದಿ ಎಲ್ಲ ಕಲಿಗಳು ದೈತ್ಯರು ಬಂದರು. ಈ ಕದಂಬಕ್ಕೆ ಅನುದಿನ ಅಂತಾರ ದೇಹಗತ ಇಂದ್ರಿಯಗಳಲ್ಲಿ ಪಾಪ ಕರ್ಮ ಬೇಕಾಗತಕ್ಕಂಥ ದೈತ್ಯ ಸಮೂಹಕ್ಕೆ ಪಾಪ ಪುಣ್ಯ ವಿಭಾಗವನ್ನೇ ಮಾಡಿ ಪರಮಾಗಿರ್ತಕ್ಕಂಥವ ಅವರ ಪಾಪಗಳನ್ನ ಅವ್ರ ಪುಣ್ಯಗಳನ್ನು ಹೆಂಗಂತ ಅಂಬುದಿಯ ಜಲವನು ಮಹಾಘಟ ಬಿಂಬರಿತು ತುಂಬುವ ತೆರದಿ. ಆ ಚಂದನ ಮಾತು ಅಲ್ಲಿಗೂ ಅರ್ಥ ಆಗೋದಿಲ್ಲ ನಿಮಗೆ. ನೋಡ್ಕೊಡ್ರಿ, ಅಂಬುದಿ ಅಂದ್ರೆ ಗೊತ್ತಾಗ್ತದೆ ನಿಮಗೆ? ಸಮುದ್ರ. ಜಲ ಅಂದ್ರೆ ನೀರು. ಸಮುದ್ರದ ನೀರು ತುಂಬ್ಕೋಬೇಕಾಗಿದೆ ನೀವು, ಹೌದಾ? ಹೆಂಗೆ ಮಹಾಘಟ ಬಿಂಬ ಅರಿತು. ಘಟ ಅಂದ್ರೆ ಕೊಡ. ನೀವೇನು ತೊಗೊಂಡ್ರಿ ಅಷ್ಟು ತುಂಬ್ತದೆ. ಅಷ್ಟಿಗೆ ತುಂಬಲಿಕ್ಕೆ ಸಾಧ್ಯ? ನೀವೊಂದು ದೊಡ್ಡ ಕೊಡ ತೊಗೊಂಡ್ರಿ, ನಾನು ಹೊರಲಿಕ್ಕೆ ಸಣ್ಣ ಕೊಡ ತೊಗೊಂಡಿನಿ, ಆ ಒಂದು ತಬ್ಬಿಗೆ ತೊಗೊಂಡು ನಾವು ಸಮ ತೊಗೊಂಡನ ಅಷ್ಟು ತುಂಬ್ತದೆ, ಜಾಸ್ತಿ ತುಂಬುದಿಲ್ಲ. ನೋಡ್ಲಿಕ್ಕೆ ಸಮುದ್ರ ಕಾಣ ಹಂಗೆ ಕರ್ಮ ಅಪಾರದ.
ನಾವೆಷ್ಟು ಅಪೇಕ್ಷೆ ನಮಗೆ ಎಷ್ಟು ಯೋಗ್ಯತೆ ಅಷ್ಟು ಮಾತ್ರ ಅಲ್ಲಿಗೆ ಸಾಧ್ಯ ತಿಳ್ಕೊಟ್ಟು ಅದನ್ನ ಹೇಳ್ತಾ ಇದ್ದಾರೆ. ಮಹಾಘಟ ಬಿಂಬರಿತು ತುಂಬುವ ತೆರದಿ ಹೆಂಗ ಸಮುದ್ರಕ್ಕೆ ನಾವು ನಮ್ಮ ಬಿಂದಿಗೆ ತೊಗೊಂಡ್ರಿ ತಾರಕ್ಕ ಬಿಂದಿಗೆ ತಾರೆ ಬಿಂದಿಗೆಯ ಎಲ್ಲಿ ವೇಣು ಮಾಧವನ ಇದು ಯಾವಾಗ ಯಾರು ಬರೋ ಹಾಡು ಗೊತ್ತದಿಲ್ಲ ಪುರಂದಾಸ ಬರುತ್ತೆ ಕೀರ್ತನ ಎಲ್ಲಿ ಹೋಗ್ಯಾರ ಗೊತ್ತ ಅಲ್ಲಿ ಹೋಗ್ಯಾರ ವಾರಣಾಸಿಗೆ ಹೋಗ್ಯಾರ ಹೌದಾ ಅಲ್ಲಿ ಮ್ಯಾಲೆ ಹತ್ತಿ ಮ್ಯಾಲೆ ಹತ್ತಿ ನೋಡ್ರಿ ನೀವೆಲ್ಲ ಹತ್ತೋದು ಕಷ್ಟದಲ್ಲ ಅಲ್ಲಿ ಈಗೇನು ಈಗ ಭಾಳ ಮ್ಯಾಲ ತನಕ ಹೋಗ್ಬೇಕಲ್ಲ ಅಷ್ಟು ನಟುವಡಿದ್ದೇವು ಬಿಂದು ಮಾಧವನ ನೇರಕ್ಕೆ ಹೋಗುವೆ ತಾರೆ ಬಿಂದಿಗೆಯ ಬಿಂದಿಗೆ ದೇಹ ಅಂತ ಅರ್ಥ ಬಿಂದಿಗೆ ಶಬ್ದಕ್ಕೆ ದೇಹ ಅಂತ ಅರ್ಥ ಒಂದು ಬಿಂದಿಗೆ ಕೊಡಪ್ಪ ನನಗೆ ನಾನು ಮ್ಯಾಲೆ ಹೋಗ್ಬೇಕಾಗ್ಯದ ದೇಹದ ಸೌಖ್ಯ ಕೊಡೋದಕ್ಕಾಗೋದ ಆ ರೀತಿ ಹೇಳಿದಂಗೆ ಹತ್ರ ಆಯ್ತಾರೆ ಬಿಂಬರಿತು ತುಂಬುವ ತೆರದಿ ನಾವೇನು ತೊಗೊಂಡೋದ್ವಿ ಒಟಕ ತೊಗೊಂಡೋರ ಒಟಕ ಅಷ್ಟೇ ತಮಗೆ ತೊಗೊಂಡ್ರೆ ಇಡೀ ಸೌ ತುಂಬಲಿಕ್ಕೆ ಸಾಧ್ಯ ನಮಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಂತೆ ಪ್ರತಿಬಿಂಬಗಳು ತಾನಿದ್ದು ಯಾರವ ಪರಮಾತ್ಮ ನಾವೆಲ್ಲ ಪ್ರತಿಬಿಂಬ ಏನ್ ಮಾಡ್ತಾನ ಯೋಗ್ಯತೆಯಂತೆ ಫಲವೀವ ಅಖಂಡ ಬೇಕಾದಷ್ಟದ ನಮಗೆ ಅಷ್ಟು ದೇವರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಯೋಗ್ಯತೆ ಎಷ್ಟು ಅಷ್ಟು ಮಾತ್ರ ಕೊಡ್ತಾನೆ ಭಗವಂತ ಆಗಿರ್ತಕ್ಕಂಥವ. ನಾವು ಬೇಕಾದಷ್ಟು ಅಲಂಕಾರ ಮಾಡಿಕೊಳ್ಳಿ ಬೇಕಾದಷ್ಟು ಸಿಮ್ಮದಿಗೆ ಮೆರೀಲಿ ನಾವು ಅವನ್ನ ಮೀರಿ ಹೋಗ್ಲಿಕ್ಕೆ ಸಾಧ್ಯನೇ ತಿಳ್ಕೊಂಬಿಟ್ರಿ ಹೆಜ್ಜೆ ಹೆಜ್ಜೆ ಗೊತ್ತಾಗ್ತದೆ ನಿಮಗೆ ಹೆಜ್ಜೆಗೆ ಅನುಭವ ಆಗ್ತಕ್ಕಂಥದ್ದು. ನಾವೇನು ತಿಳ್ಕೊಂಡಿದ್ದೀವಿ ಭಯಂಕರ ನೀವು ಪೇಪರ್ ಗೀಪರ್ ನೋಡ್ತಿರ್ತೀರಿ ನೀವು ಅಸಾಧ್ಯ ಅಲಂಕಾರ ಮಾಡ್ಕೊಂಡಿರ್ತಾರ ಹೋಗ್ತಿರ್ತಾರ ಜೇಗಿ ಸಾಮಾನು ಕಟ್ಕೊಂಡಿರ್ತಾರ ತಿನ್ಲಿಕ್ಕೆ ಉಣ್ಲಿಕ್ಕೆ ಹಾಕ್ಕೊಂಡಿರ್ತಾರ ಹೋಗ್ತಿರ್ತಾರ ಗಾಡಿ ಪಲ್ಟಿಯಾಗಿ ಬಿದ್ಬಿಡ್ತು ಹೋತ್ ಮುಗ್ದಂಗೆ ಆತಲ್ಲಿ ನಮ್ಗೆ ಯೋಗ್ಯತಾ ಮುಗ್ದಂಗೆ ಆತಲ್ಲಿ ದೇವ್ರಿಗೆ ಗೊತ್ತು ಯಾರನ್ನ ಯಾವಾಗ ಹೊಡಿಬೇಕು ಏನು ಕಲ್ಬೇಕು ಅಂತ ನಮಗೆ ತಿಳಿದಿಲ್ಲ ಅದಕ್ಕೆ ಹೇಳ್ತಾ ಇದ್ದಾರೆ ದಾಸರಾಗಿರ್ತಕ್ಕಂಥವ್ರು ಯೋಗ್ಯತೆಯಂತೆ ಫಲವೀವ ಅನ್ನೋ ಮಾತನ್ನು ಹೇಳಿ ಭಗವಂತನ ಅಪಾರವಾಗಿರ್ತಕ್ಕಂಥ ಸ್ವಾತಂತ್ರ್ಯದ ವ್ಯಾಪಾರವನ್ನು ದಾಸ ತಿಳಿಸಿಕೊಟ್ಟು ಅಂತಾರ ಮುಂದುವರೆದು ಅಂತಾರ. ಈಗ ಭೃಗುಮುನಿ ಮೊದಲೇ ಪ್ರಾರಂಭ ಮಾಡ್ತಾರೆ ನೋಡಿ ಯಾರು ಹೇಳಿದ ಇಂದ್ರದ್ಯುಮ್ನ ಅಂತಕ್ಕಂಥ ರಾಜನಿಗೆ ಅದು ಮುಗಿಸ್ತಾ ಇದ್ದಾರೆ. ಇನಿತು ಅಡ್ಡ ಶಬ್ದ ಎಷ್ಟಾರ್ಥ ಹೋಗುತ್ತೆ ಇಷ್ಟು 3 ಅಕ್ಷರದಾಗ ಇನಿತು ಅರ್ಥ ಹೇಳ್ತೇನೆ ನಮಗೆ. ವಿಷ್ಣು ರಹಸ್ಯದೊಳು ಭೃಗುಮುನಿಪ ಇಂದ್ರದ್ಯುಮ್ನಗೆ ಅರುಪಿದ ಹಿಂಗೆ ಬಿಡಿಸ್ಬೇಕಾದ ಇಂದ್ರದ್ಯುಮ್ನಿಗೆ ಹೇಳಿದ ಅಂತ ಅರ್ಥ. ಅರುಪಿದನು ಬುಧರು ಕೇಳುವುದು ನಿತ್ಯದಿ ಮತ್ಸರವ ಬಿಟ್ಟು ಉಚಿತ ಉಕ್ತಿಗಳಿದ್ದರೆಯೂ ಸರಿ ಗಣನೆ ಮಾಡದಿರೆಂದು ವಿದ್ವಜ್ಜನಕ್ಕೆ ವಿಜ್ಞಾಪನೆಯ ಮಾಡುವೆ ವಿನಯ ಪೂರ್ವಕತೆ. ಏನು ದಾಸರ ಮಾತು ಯಾರ ಮಾತು ಗೊತ್ತಾಗ್ತಿಲ್ಲ ನಿಮಗೆ ಅದು ಯಾರ್ದು ಜಗನ್ನಾಥಾಸರ ಮಾತು. ಕೊನೆ ಶಬ್ದ ನೋಡ್ರಿ ಹೆಂಗದಲ್ಲಿ ವಿದ್ವಜ್ಜನಕ್ಕೆ ವಿಜ್ಞಾಪನೆಯ ಮಾಡುವೆ ನಾ ಬೇಡ್ಕೋತೀನಿ ಅಂತ ಹೇಳೋರು ನಾ ಪ್ರಾರ್ಥನೆ ಮಾಡ್ತೀನಿ ಯಾರಿಗೆ ವಿದ್ವಜ್ಜನಕ್ಕೆ ಅವ್ರು ವಿದ್ವಜನ ದಾಸ ವಿದ್ವಜನ ಅಲ್ಲ ಮತ್ತವ್ರು ಹರಿಶಾಣ ಜಗನ್ನಾಥದಾಸರ ಮಹಾನುಭಾವರು ಇಷ್ಟಿದ್ರು ಅಂತಾರ ನಾ ಪ್ರಾರ್ಥನೆ ಮಾಡ್ಕೋತೀನಿ ಏನಂತ ವಿನಯ ಪೂರ್ವಕತೆ ಹೆಂಗೆ ವಿನಯ ಪ್ರಾರ್ಥನೆ ಮಾಡ್ಕೋತೀನಿ ಯಾರಂತಾರ ಜಗನ್ನಾಥದಾಸರು. ಎಷ್ಟು 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 ಅವ್ರ ಸ್ವಭಾವ ಹೆಂಗದ ನೋಡ್ರಿ ಎಷ್ಟು ವಿನಯ ವಿದ್ಯಾ ಭಾಳ ಗೌರವ ಮಾಡ್ಲಿಕ್ಕೆ ಹೋಗಬಾರ್ದು ಭಾಳ ಸೊಕ್ಕು ಮಾಡ್ಲಿಕ್ಕೆ ಹೋಗಬಾರ್ದು. ದೇವರ ಹೆಂಗಾರ ಮಾಡಪ್ಪ ನಮ್ಮ ಸೊಕ್ಕು ತೆಗೆದಿಕೋ ಮೊದ್ಲಕ್ಕೆ ನಾವು ಎಲ್ಲರಿಗೂ ಸೊಕ್ಕದ ಯಾರಿಗಿಲ್ಲ ಅಂತ ಹೇಳಿ ಬರೋಂಗೇನೇ ಇಲ್ಲ ಅದು ಗೊತ್ತಾಗೋದಿಲ್ಲ ನಮಗೆ ಮಂದಿ ಗೊತ್ತಾಗ್ತದೆ ಏನು ಉರಿದಿರ್ತಾರ ಏನು ತಾನ ಎಷ್ಟು ದಿಮಾಕ್ ಮಾಡ್ತಿರ್ತಾರ ಒಂದೇನೋ ಒಂಚೂರು ಕಣ್ಣು ತಪ್ಪು ನೋಡ್ರಿ ಒಂದು ಮೇಲೆ ಬಿದ್ದುಬಿಡ್ತಾರ ವಿನಯಪೂರ್ವಕ ಕೇಳ್ತಾ ದಾಸರಿಗೆ ಕೇಳ್ಕೊತ ನಾ ವಿನಯದಿಂದ ಕೇಳ್ಕೊತೀನಿ ಯಾಕೆ ಹೇಳ್ತಾರೆ ನೋಡ್ರಿ. ಇನಿತು ಇನಿತು ಶಬ್ದಕ್ಕೆ ಇಷ್ಟ 3 ಅಕ್ಷರ ಇಷ್ಟೋ ತನಕ ಹೇಳಿಲ್ಲ ಅದಿಷ್ಟು ಅಂತ ಅರ್ಥ. ಇನಿತು ನಾ ಈಗ ಸುಮಾರು 13 ಪದ್ಯ ಹೇಳಿನಲ್ಲ ಅದಿಷ್ಟು ಇನಿತು. ಎಲ್ಲಿದೆ ವಿಷ್ಣು ರಹಸ್ಯದಳು ಎಲ್ಲಿ ವಿಷಯ ಹೇಳಿ ನೀವು ನಾನು ಅದೇನೊಂದು ಪುರಾಣ ನೀವು ವಿಷ್ಣು ರಹಸ್ಯ ಹಿಡ್ಕೊಂಡ್ಬಂದು ಅದನ್ನು ಓದಲಿಕ್ಕೆ ಸಾಧ್ಯನೇ ಇಲ್ಲ ಅದಷ್ಟು ಮುಗಿದು ವಿಷ್ಣು ರಹಸ್ಯ ಪುರಾಣ ಮುಗಿದು ಹರಿಕಥಾಂಸದ ವೈಭವ ಇದೆ ತಿಳ್ಕೊಡ್ರಿ ನಮಗೆ ಏನೇನು ಪುರಾಣಗಳು ಎಷ್ಟು ಶಾಸ್ತ್ರಗಳು ಎಷ್ಟು ಗ್ರಂಥಗಳು ಅಷ್ಟು ತಂದು ಹಾಕ್ತಾರೆ ಜಗನ್ನಾಥರು ಯಾರ ಸಲುವಾಗಿ ನಮ್ಮ ಸಲುವಾಗಿ. ಅದಕ್ಕೆ ಮೇಲೆ ಹೇಳಿದ ಕನ್ನಡದ ನಾಣ್ಣುಡಿ ಒಳಗೆ ಕನ್ನಡದ ಜೇನುಡಿ ಒಳಗೆ ಕನ್ನಡದ ಚೆನ್ನುಡಿ ಒಳಗೆ ಈ ದಾಸ ಕೊಟ್ಟಾರ ಅಪ್ಪಿತ್ತು ಹರಿಕಥಾಂಸ ಇಲ್ಲ ಅಂದ್ರೆ ನಾವು ಕೊಡೋತಿದ್ದಿಲ್ಲ ಒಬ್ರಿಗೆ ತಿಳ್ಕೊಡ್ರಿ ಎಷ್ಟು ಉಪಕಾರ ಮಹಾನುಭಾವ ಅಂತಾರ. ನಾ ಮಾಡಿಲ್ಲ ಅಂದ್ರೆ ದಾಸರು ಯಾರು ಮಾಡ್ಸ್ಯಾರ ಭಗವಂತ ಮಾಡ್ತಕ್ಕಂಥವ ಇನ್ನೇನೋ ಯಾರು ಪ್ರಾರ್ಥನೆ ಮಾಡ್ಬೇಕು ಯಾರು ಪಾರಾಯಣ ಮಾಡ್ಬೇಕು ಅವ್ರಿಗೆ ಪುಣ್ಯ ಬರ್ಬೇಕು ಇಷ್ಟು ಭಗವಂತನ ವ್ಯಾಪಾರ. ಇನಿತು ಎಲ್ಲಿ ಹೇಳಿದ್ರೆ ಅಷ್ಟು ಹೇಳ್ತಕ್ಕ ವಿಷಯ ವಿಷ್ಣು ರಹಸ್ಯದೊಳು ಯಾರು ಹೇಳಿದರು ಭೃಗು ಮುನಿಪ ಯಾರು ಹೇಳಿದ ಇಂದ್ರದ್ಯುಮ್ನಿಗೆ ಮೊದಲೇ ಪ್ರಾರಂಭ ಯಾರು ಇಂದ್ರದ್ಯುಮ್ನ ರಾಜ ಇದರಿಂದ ಒಂದು ಪಾಠ ಕಲಿಸಿರು ಏನಂತ ಯಾರ ಕಡೆಯಿಂದ ನೀವು ಪಾಠ ಕಲ್ಕೊಡ್ರಿ ಯಾರ ಕಡೆಯಿಂದ ಒಳ್ಳೆ ಕೆಲಸ ಕಲ್ಕೊಡ್ರಿ ಒಳ್ಳೆ ಮಾತನ್ನ ಕಲ್ಕೊಡ್ರಿ ಯಾರ ಆಗಲಿ ಯಾರು ದೊಡ್ಡವ್ರು ಇರ್ತಾರ ಜ್ಞಾನಿಗಳಿರ್ತಾರ ನಿಮ್ಗಿಂತ ಉತ್ತಮ ಇರ್ತಾರ ಅವರಿಂದ ಪಾಠ ಕಲ್ಕೋತ ಹೋಗ್ಬೇಕು ನಾವು. ಆದಷ್ಟು ನಮ್ಮ ಶಾಸ್ತ್ರ ಹೇಳ್ತದೆ ನೀವು ಒಪ್ತಿರಲೋ ಗೊತ್ತಿಲ್ಲ ನನಗೆ 24 ತಾಸಿನೊಳಗೆ 1 ತಾಸರ ಭಗವಂತ ಮೀಸಳಿಕೋ ಆಗೋದು ನಮ್ಮ ಕಡೆಯಿಂದ ಅಂದರೆ ಅಲ್ಲಿ ನೀವೆಲ್ಲ 2 ತಾಸು ಇರ್ತೀರಿ ಆ ಪ್ರಶ್ನೆ ಬೇರೆ ಈಗ ನೀವೆಲ್ಲ ತಿಳ್ಕೊಂಡು ಇದ್ರಿ ಮಾಡ್ತೀರಿ ಅದು ಇಲ್ಲ ಅಂದರೆ ಎಷ್ಟು ಕೃತಜ್ಞರಲ್ಲ ನಾವು ತಿಳ್ಕೊಂಡು ಅದು ಹೇಳ್ತಾ ಇದ್ದೆ. ಭೃಗುಮುನಿಪ ಯಾರು ಹೇಳಿದ ಇಂದ್ರದ್ಯುಮ್ನಿಗೆ ಅರುಪಿದನು ನಾಯಮಣಿ ಬುಧರು ಕೇಳುವುದು ಯಾರು ಹೇಳ್ತಾರೆ ಜ್ಞಾನಿಗಳಿಗೆ
ನಾ ಹೇಳಿದ್ದನ್ನು ಹಿಗತಾಮ್ರ ಕೇಳ್ರಿಪ್ಪ. ಹೆಂಗೆ ಮುಂದಿನ ಸಾಲ ನೋಡಿ ಹೆಂಗದ, ಮತ್ಸರವ ಬಿಟ್ಟು ಪಟ್ಟಿ ಕಿಚ್ಚ ಮಾಡಬೇಡ್ರಿ ನನ್ನ ಮೇಲೆ ಅಂತ ದಾಸರಾಯರು. ಯಾಕೆ ಅಂದಿರ್ಬೇಕೆ ಮಾತು? ಏನೋ ತೊಂದರೆ ಆಗ್ಯದ ಅವ್ರಿಗೆ, ಯಾರೋ ಬೈದಿರ್ಬೇಕು ಅವ್ರನ್ನ. ಆಗಿನ ಬೈಯೋದು ಯಾಕೆ ಗೊತ್ತಾ ನಿಮಗೆ? ಏನ್ರಿ ಕಾರಣ ಬರ್ತಾನವ, ಅಷ್ಟು ಭಾಷಾ ಇತ್ತು. ದಾಸರ ವೈಶಿಷ್ಟ್ಯ ಹಂಗೆ ಹೇಳ್ತೇನೆ ನಿಮಗೆ, ನೆನಪಿಟ್ಕೊಡ್ರಿ. ಪಟ್ಟ ಪಾಡೆಲ್ಲವೂ ಹುಟ್ಟು ಹಾಡ ಆಗುತ್ತಾ ಹೊಸವಾಗಿ ರಸವಾಗಿ ಹರಿಯುತ್ತೀರಿ. ಪಟ್ಟ ಪಾಡೆನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನೆನಗೆ. ಕಲ್ಲು ಸಕ್ಕರೆಯಂತ ನೆನೆಯುತ್ತಣಿದರೆ ಆ ಸವಿಯ ಹಣಿಸು ನನಗೆ. ಅರ್ಥ ಆಗ್ತದೆ ನಿಮಗೆ ದಾಸರ ಜೀವನ. ಪಟ್ಟ ಪಾಡೆಲ್ಲವೂ ಭಾಳ ಅನುಭವಿಸಿದ್ರು. ಜಡ್ಡಾಗಿ 10 ವರ್ಷ ಭಾಳ ವಿಲಿ ಒದ್ದಾಡಿದ್ರು. ಪಂಡಿತರು ಎಲ್ಲ ಇತ್ತು ಖರೆ ಇದ್ರೂ ಕೂಡ ಅಪಮಾನ ಮಾಡಿದ್ರು ದೊಡ್ಡವ್ರಿಗೆ. ಅದನ್ನೇ ಹೇಳ್ಕೋತಾರೆ, ಆದರೆ ದೊಡ್ಡರಿಗೆ ಅಪಮಾನ ಮಾಡ್ಲಿಕ್ಕೆ ಹೋಗ್ಬಾರ್ದಪ್ಪ. ವಿಜಯದಲ್ಲಿ ಏನೋ ಅಂದ್ರು, ಅವ್ರಿಗೆ ಸಿಟ್ಟ ಮತ್ತೊಬ್ರಿಗೆ ಸಿಟ್ಟ ದೊಡ್ಡರು ಟೀಕಾ ಮಾಡ್ಲಿಕ್ಕೆ ಹೋಗ್ಬಾರ್ದು ಜ್ಞಾನಿಗಳನ್ನ. ಅದಕ್ಕೆ ಪಟ್ಟ ಪಾಡೆಲ್ಲವೂ ಏನಾಗುತ್ತು ಇಲ್ಲಿ ಹುಟ್ಟು ಹಾಡ ಆಗುತ್ತೆ. ಹಿರಿಕತಾಮಸಾರ ಪಟ್ಟ ಪಾಡೆಲ್ಲವೂ ಹುಟ್ಟು ಹಾಡ ಆಗುತ್ತೆ, ಹೊಸವಾಗಿ ರಸವಾಗಿ ಹರಿಯುತ್ತೀರಿ ಅಂತ ದಾಸರು. ಪಟ್ಟ ಪಾಡೆನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ. ಕಲ್ಲು ಸಕ್ಕರೆಯಂತೆ ನೆನೆದಿಯು ತಣಿದರೆ ಆ ಸವಿಯ ಹಣಿಸು ನನಗೆ. ಹರಿಕತಾಮಸಾರ ಓದಿ ನೀವು ಕಣ್ಣಾಡಿ ತಂದು ಸಾಕು. ನೀವು ಸವಿ ಬಂದಂಗೆ ಅಂತಕ್ಕಂಥ ಅವ್ರ ಗೌರವ ಅದನ್ನ ಹೇಳ್ತಾ ಇದ್ದಾರೆ ನೋಡಿ, ಹೆಂಗ ಮಾತು ಹೇಳ್ತಾ ಇದ್ದಾರೆ. ಮತ್ಸರವ ಬಿಟ್ಟು ಹೊಟ್ಟಿ ಕಿಚ್ಚು ಮಾಡಬೇಡ್ರಿ. ಇಲ್ಲಿ ಗುಣಗಳು ಮಾತ್ರ ತಗೊಳ್ರಿ. ನೀವು ಹೇಳ್ದಂಗೆ ಅನುಚಿತ ಉಕ್ತಿಗಳು ಇದ್ದರೆಯೂ ಸರಿ. ಏನೋ ಎಲ್ಲರ ಅಲ್ಲಿ ಹರಿಕತಾಮಸಾರ ಎಲ್ಲ ತಪ್ಪು ಸಿಗ್ತಾವನಿಲ್ಲ, ರಾಂಗ್ ಸೆನ್ಸು ರಾಂಗ್ ವರ್ಡ್ಸು ಏನೂ ಇಲ್ಲ. ಅಂತೂ ಅಂತ ಏನಾದರೂ ಇದ್ರೆ ಇದು ವಿನಯ, ಇದಕ್ಕೆ ವಿನಯ ಅನ್ನೋದು ಹೌದಲ್ಲ. ತಪ್ಪ ಎಲ್ಲ ಮಾಡಿರ್ತಾರ, ಒಳ್ಳೆ ಕೆಲಸ ಮಾಡಿರ್ತೀರಿ, ಈ ಬ್ರಾಹ್ಮಣ ಭೋಜನ ಮಾಡಿಸಿದ್ರಿ ಎಲ್ಲ ಮಾಡ್ತೀರಿ, ಸ್ವಾಮಿ ಏನು ತಪ್ಪ ಕ್ಷಮ ಮಾಡಿರ್ಬೇಕು ಕೇಳ್ಕೊತೀವಿಲ್ಲ. ಕೇಳೋ ಪದ್ಧತಿನ ಅದು. ಯಾಕಂದ್ರೆ ನಮ್ದು ಏನೋ ತಪ್ಪು ಗೊತ್ತಾಗದಂಗೆ ಏನೋ ಆಗಿರ್ತಾವೆ, ಕೊನೆಗೆ ಲೇಟ್ ಆಗಿರ್ತದೆ, ಕೊನೆಗೆ ಏನೋ ಆಗಿರ್ತದೆ, ಸ್ವಾಮಿ ಕ್ಷಮ ಮಾಡಿದ್ದಕ್ಕೆ ಅದು ಆರ್ಜಿ ಹೇಳ್ತಾ ಇದ್ದಾರೆ. ಅದು ಸರಿ. ಗಣನೆಯ ಮಾಡದಿರು ಅದನ್ನ ಲೆಕ್ಕ ಹಾಕೋಬಾರ್ದು. ಏನಾದರೂ ಅಕಸ್ಮಾತ್ ಹರಿಕಥಾಮೃತ ಸಾರದ 1000 ಪದ್ಯ ಎಲ್ಲರ ಒಂಚೂರು ಏನಾದರೂ ಅನುಚಿತವಾಗಿರ್ತಕ್ಕಂಥದ್ದು ಏನೋ ಉಪಯೋಗ ಇರ್ತಕ್ಕಂಥ ಬಂದಿದ್ರೆ ಅದನ್ನ ಲೆಕ್ಕಕ್ಕೆ ತಗೋಬೇಡ್ರಿ ಅಂತಾರ. ವಿದ್ವಜ್ಜನಕ್ಕೆ ವಿಜ್ಞಾಪನೆಯ ಮಾಡುವೇನು. ಎಷ್ಟು ಚಂದ ಮಾತು ಹೇಳ್ಕೊತೇನೆಪ್ಪ ನಿಮ್ಮನ್ನೆಲ್ಲರೂ, ನಿಮಗಂತ ದಾಸ ಓದೋರಿಗೆ ನಿಮ್ಮ ಪ್ರಾರ್ಥನೆ ಮಾಡ್ಕೋತೇನೆ. ವಿನಯ ಪೂರ್ವಕತೆ ಎಂಥ ವಿನಯ ಮಹಾನುಭಾವರು. ನಮ್ಮ ವಿನಯ ನೋಡ್ಬೇಕು ನೀವು, ಒಂದಕ್ಕಿಂತ ಒಂದು ವಿನಯ. ನಮ್ಮ ಆಚಾರ ವಿನಯ, ಟೀಕಾರಾಯರ ವಿನಯ, ವ್ಯಾಸರಾಯರ ವಿನಯ, ಮಂತ್ರಾಲಯ ಸ್ವಾಮಿಗಳ ವಿನಯ. ಏನು ಈ ವಿನಯ ಅವ್ರ ಗ್ರಂಥ ಒಂದೊಂದು. ಟೀಕಾರಾಯರ ಅಂತಾರ ಪಡಿಸಲು ನೆನಪಾಗ್ತದೆ. ನ ಶಬ್ದಾಬ್ದವು ಗಾಢಾಹ ನಚ ನಿಗಮ ಚರ್ಚಾಸು ಚತುರಾಹ ನಚ ನ್ಯಾಯ ಪ್ರೌಢಾಹ ನರಿತ ವೇದ ವಿದ್ಯಾ ಅಪಿ ವಯಂ ಪರಂ ಶ್ರೀಮತ್ ಪೂರ್ಣಪ್ರಮತಿ ಗುರು ಕಾರುಣ್ಯ ಸರಣೀಂ ಪ್ರಪನ್ನ ಮಾನ್ಯಾಸ್ಮ ಕಿಮಪಿ ಚ ವದಂತೋಪಿ ಮಹತಾಂ. ಇದು ಟೀಕಾರಾಯರ ಮಾತನಾಡಿ ಸುಧಾ ಪ್ರಾರಂಭದೊಳಗೆ ಅಂತಾರ. ನ ಶಬ್ದಾಬ್ದವು ಗಾಢ. ನಿಮ್ಮೆಲ್ಲ ಅರ್ಥ ಆಗ್ತದೆ. ನಂಗೆ ಶಬ್ದನೇ ಗೊತ್ತಿಲ್ಲ ಅಂತ ಟೀಕಾರಾಯರು. ನಚ ನಿಗಮ ಚರ್ಚಾಸು ಚತುರಾಹ. ತರ್ಕಶಾಸ್ತ್ರ ಗೊತ್ತಿಲ್ಲ ನನಗೆ, ಚರ್ಚಾ ಗೊತ್ತಿಲ್ಲ, ಶಬ್ದ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ನನಗಂತ. ನ ಶಬ್ದಾಬ್ದವು ಗಾಢ ನಚ ನಿಗಮ ಚರ್ಚಾಸು ಚತುರಾಹ ನಚ ನ್ಯಾಯೇ ಪ್ರೌಢಾಹ ನೈತ ವೀತ ವಿದ್ಯಾ ಅಪಿ ವಯಂ. ಇಷ್ಟಿದ್ರೂ ಕೂಡ ಗ್ರಂಥ ಬರೆದನಲ್ಲ ಅಂದ್ಕೇರೆ ನಾ ಬರೆದಿಲ್ಲ. ಶ್ರೀಮತ್ ಪೂರ್ಣಪ್ರಮತಿ ಗುರು ಕಾರುಣ್ಯ ಸರಣಿ ಪ್ರಪನ್ನ ಮಾನ್ಯಾಸ್ಮ. ಶ್ರೀಮದ್ ಆಚಾರ್ಯ ಇದ್ದ ಆಚಾರ್ಯ ಕೈ ಇಟ್ಟರು ಡುಬ್ಬದ ಮೇಲೆ. ಯಾವಾಗ ನಾ ಎತ್ತಾಗಿದ್ದೆ, ಆಚಾರ ಗ್ರಂಥ ಹೊರತಿದ್ದೆ ನಾನು. ಅವಾಗ ಯಾರೋ ಏನು ಹಾಕಿದ ನನಗೆ ವಿಷ ಹಾಕಿದ. ಅವಾಗ ಅಳ್ಕೋತ ನಿಂತ್ಕೊಂಡೆ, ಮಾತು ಬರ್ತಿದ್ದಿಲ್ಲ. ಆಚಾರ ನೋಡಿರು, ಡುಬ್ಬದ ಮೇಲೆ ಕೈ ಇಟ್ಟರು. ಅದಕ್ಕೆ ಹಿಂಗಾಗಿ ನಾನು ಅಂತರ ಮಹಾನ್ ಅವ್ರು ಕಲಿಸಿದ್ದು ಏನಾಗ್ತಿದ್ವಿ ನಂತರ ಮಾರು ಸೀದಾ ಪೂರ್ಣ ಪ್ರಮತಿ ಅದನ್ನ ಹೇಳ್ತಾರೆ. ಗುರುಗಳನ್ನೆಂದು ಕಳ್ಕೊಬೇಡ್ರಿ. ಗುರುಗಳ ದ್ರೋಹ, ಗುರುಗಳನ್ನ ನಿತ್ಯದ ಸದಾ. ಅದಕ್ಕೆ ಗುರುವಿನ ಎಂಥ ವೈಶಿಷ್ಟ್ಯ ನಮ್ಮಲ್ಲಿ. ಬೇಕೇ ಬೇಕು, ಗುರು ಇಲ್ಲದೆ ನಾ ಬೇಕಾದ್ರೂ ಇರ್ಲಿಕ್ಕೆ ಆಗೋದಿಲ್ಲ. ಈಗ ಭಾಳ ಪುಸ್ತಕ ಬಂದ್ಬಿಟ್ಟಾವ. ಈಗ ನೀವು ಕಲ್ಪನಾ ಇಲ್ಲ. ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ, ಸುಧಾ ಎಲ್ಲ ಭಾಷಾಂತರ ಕಾಣಿಗೆ ಆಗಿಬಿಟ್ಟಾವೆ ಅಂತ ತಿಳ್ಕೊಂಡು ನಾವು ಸುಧಾ ಓದ್ಲಿಕ್ಕೆ ಹೋಗಿ ಏನೇನು ತಿಳಿದ್ರು. ಮಕ್ಕಳು ಕನ್ನಡ ಇಟ್ಕೊಂಡ್ರು ಕೂಡ ಆ ಶಬ್ದನೇ ಅರ್ಥ ಆಗೋದು ಮೊದ್ಲಿಗೆ ನಮಗೆ. ಅದೇ ಯಾಕಂದ್ರೆ ಅದಕ್ಕೆ ಯಾಕೆ ಹೇಳ್ಬೇಕಾಯ್ತು, ಈ ಗುರುಗಳೇ ಹೇಳ್ಬೇಕಾದ್ರು. ಅದ್ರ ಮಾತ್ರ ಸಾಧ್ಯ. ಅದು ಎಂಥ ಗುರುಗಳು? ಸಾತ್ವಿಕ ಗುರುಗಳು ಇರ್ಬೇಕು. ಅಂಥವ್ರು ಹೇಳಿ ಮಾತ್ರ ತಿಳಿಗೆ ಸಾಧ್ಯ. ಅದಕ್ಕೆ ಗುರುಗಳ ಹಿಂದೆ ಅಡ್ಡಾಡೋದು ತಿಳ್ಕೊಡ್ರಿ. ಹೆಣ್ಮಕ್ಳು ಎಂಕಿನೂ ರಾಮಕೃಷ್ಣ ಮಂತ್ರ ಹೇಳ್ಕೊಡ್ತಾರೆ ಮಹಾನುಭಾವರು ತಕ್ಕಂಥವ್ರು. ಅದನ್ನು ಪಾರಾಯಣ ಮಾಡಿರಿ, ಜೀವನ ಉದ್ಧಾರ ಮಾಡಿಕೊಡ್ರಿ ಅಂತ ಹೇಳ್ತಾರೆ. ಹೆಜ್ಜೆ ಹೆಜ್ಜೆಗೆ ಏನೋ ತಪ್ಪಿ ಇಲ್ಲಿ ಹುಟ್ಟಿ ಬಂದೇವು ನಾವು. ಎಲ್ಲಿ ಅಲ್ಲಿ ಬಡೋದು ಇಲ್ಲಿ ಬಡೋದು ಅಳಬಾರ್ದು. ಅದಕ್ಕೆ ನಾ ಯಾಕೆ ದರಿದ್ರ ಹುಟ್ಟೇನಿ, ನಮ್ಮನೆಗೆ ಏನಿಲ್ಲ, ನಮ್ಮನೆಗೆ ಕಾರಿಲ್ಲ ಅಂತ ಅಳ್ಕೋತು ಕೊಡಬಾರ್ದು. ನಾನೇ ಏಕೆ ಬಡವನು, ನಾನೇ ಏಕೆ ಭಿಕ್ಷುಕನು, ಶ್ರೀನಿಧಿ ನೀನಿರುವ ತನಕ. ಈ ಧೈರ್ಯ ಬೇಕಂತ ಹೇಳ್ತಾರೆ ಮಹಾನುಭಾವ. ಇಷ್ಟು ಕೊಟ್ಟಾನಲ್ಲ ದೇವ್ರು ನಮಗೆ, ಅದ ಪುಣ್ಯ.
ಅಲ್ಲಿ ಹೊರ ರಸ್ತೆ ನೋಡ್ತೀವಿ, ಎಲ್ಲೋ ಮಲ್ಕೊಂಡು ಒತ್ತಟ್ಟು ಹಾಸಿಕೊಂಡು ಆ ಇಟ್ಟಿಲ್ ಜೀವನ ಹಂಗಿಟ್ಟಿಲ್ಲ ದೇವರು ನಮ್ಮನ್ನು ಒಂದು ಹೊತ್ತು ಎರಡು ಊಟ ಕೊಟ್ಟ ನಮಗೆ ಎಷ್ಟು ಅನುಗ್ರಹ ಭಗವಂತನ ತಿಳ್ಕೊಡ್ರಿ ನಮಗೆ ಅದನ್ನು ಹೇಳ್ತಾ ಇದ್ದಾರೆ ಅಂತಾರೆ ಮಹಾನುಕ. ಅದಕ್ಕೆ ವಿನಯ ಪೂರ್ವಕದಿ ಯಾರಂತಾರೆ ಈ ಮಾತನ್ನ ಜಗನ್ನಾಥದಾಸರು. ಏನೋ ಯಾರೋ ಬೈದರ ಪಾಪ ಅವ್ರು ಏನೋ ಆಗ್ಯದವ್ರಿಗೆ, ಅದಕ್ಕಂತಾರೆ ಪ್ರಾರ್ಥನೆ ಮಾಡ್ಕೋತೇನ್ರಿಪ್ಪ, ನನಗೆ ತಿಳ್ಕೊಬಾರ್ದು, ನನಗೆ ಏನು ತಿಳಿದ ಅದನ್ನು ಮಾತ್ರ ಮುಂದೆ ಹೇಳೇನಿ, ಆ ರೀತಿಯಾಗಿ ಪ್ರಾರ್ಥನೆ ಮಾಡ್ಕೋತೀನಿ. ನನ್ನ ಮಾತನ್ನ ತಪ್ಪಾಗಿ ಎಣಿಸ್ತಾ ಇದನ್ನು ಪ್ರಸಾದ ಅಂತ ತಿಳ್ಕೊಡಿ ಅಂತ ಹೇಳ್ಕೊಂಡು ಹೋಗಿ ಈ ಸಂಧಿ ಮುಗಿಸ್ತಾರೆ. ಕೊನೆಯ ಪದ್ಯ. ಪರಮಾತ್ಮ ನಿತ್ಯಾನಂದ ಪರಿಪೂರ್ಣ ಸ್ವರೂಪ. ಹಿಂಗೆ ಉಪಾಸನೆ ಮಾಡಿದ್ರೆ ಮತ್ತೆ ಭಕ್ತಿ ತಿಳ್ಕೊಂಬಿಡ್ರಿ ಅವಾಗ. ಹೆಂಗೆ ಉಪಾಸನೆ ಮಾಡ್ತೀವಿ ಹೆಂಗೆ ದೇವ್ರು ಸಿಗ್ತಾನೆ. ಭಗವಂತ ಅಖಂಡ ಸುಂದರ ರೂಪ. ಇಷ್ಟು ಉಪಾಸನೆ ಮಾಡಿ ಸೌಂದರ್ಯ ಬರ್ತೇನೆ ನಿಮಗೆ. ಭಗವಂತ ವೇದ್ಯ ಉಪಾಸನೆ ಮಾಡಿ ವಿದ್ಯಾ ಬರ್ತದೆ. ಒಂದೇನಿಗೆ ಬರೋದು ಮತ್ತೆ ಹಿಂಗೆ ಮಾಡ್ಕೋತ ಹೋಗುವ. ಹಂಗೆ ಮುಂಜಾನೆ ಸಾಧಿಕ ಮಲ್ಕೊಡ್ತಿದ್ದ ಭಯಂಕರ ಶಾಂತಿ ತನ್ನ ದೇವರು ಮಲ್ಕೊಂಡು ನಾಳೆ ಮುಖ ನೋಡ್ಕೊಂಡ್ರೆ ಹಂಗೆ ಶಾಂತ ಕೊಟ್ರಿ. ಈ ಜನ್ಮಕ್ಕಲ್ಲ, ಈಗೇನೋ ಜನ್ಮಾಂತರಕ್ಕೆ ಬರ್ತೀವಿ ಪುಣ್ಯ, ಒಂದಿನಕ್ಕೆ ಬರೋದು ಎಷ್ಟು ನೀವು ಅಂತ ದೇವರು ಜನ್ಮದಾಗ ಹಿಂಗೆ ನೆನೆಸಿಪ್ಪ ಮುಂದೆ ಚಲೋ ಹುಡುಗನ ಮಾಡಿ ಹುಟ್ಟಿಸ್ತೇನೆ ಚಂದಾಗ ಬಿಡ್ತೀನಿ ಅಂತ ದೇವರು. ಈಗಾಗೋ ಸಾಧ್ಯ ಅಲ್ಲ. ಯಾವುದೇ ಹೆಣ್ಮಗಳು ಹೇಳಿದ್ರಂತ ಇಲ್ಲ ಪಾಪ, ಈ ಹೆಣ್ಮಗಳು ಹೆರಿ ಆಗಿದ್ದಿಲ್ಲ, ಗರ್ಭಿಣಿ ಆಗಿದ್ದಿಲ್ಲ, ಪಾಪ ಮಕ್ಕಳಾಗಿದ್ದಿಲ್ಲ. ಆ ಅಶ್ವತ್ಥರು ಪ್ರದಕ್ಷಿಣೆ ಮಾಡುವಂತ ಹೇಳಿದ್ರೆ ಆಕೆಗೆ ಆ ಹೆಣ್ಮಳು ಅಶ್ವತ್ಥ ಒಂದು ಪ್ರದಕ್ಷಿಣೆ ಆಗೋದು ಹೊಟ್ಟೆ ಮುಟ್ಟು ನೋಡ್ಕೊಳ್ಳೋದು ಸಾಧ್ಯದ ಕೊಡ್ರಿ. ಎಷ್ಟು ಪಿಚಾಟದ ಅವನ ಅನುಗ್ರಹ ಆದ್ರೆ ಉಂಟು ಇಲ್ಲ ಅಂದಿಲ್ಲ ಅದನ್ನ ಹೇಳ್ತಾ ಇದ್ದಾರೆ ಅಂತ ಭಗವಂತ ಸ್ತೋತ್ರ ಮಾಡ್ತಾರ. ಪರಮಾತ್ಮ ಸ್ತೋತ್ರ ಮಾಡ್ತಾ ಈ ಸಂಧಿ ಮುಗಿಸ್ತಾರ. ವೀತ ಭಯ ಒಂದೊಂದು ಶಬ್ದ ಬಹಳ ಚಂದ ಶಬ್ದ ಜಗನ್ನಾಥದಾಸರು. ವೀತ ಭಯ ವಿಶ್ವೇಶ ವಿಧಿಪಿತ ಮಾತುಳಾಂತಕ ಮಧ್ವ ವಲ್ಲಭ ಭೂತ ಭಾವನನಂತ ಭಾಸ್ಕರ ತೇಜ ಮಹಾರಾಜ ಗೌತಮರ ಮಡದಿಯನು ಕಾಯ್ದ ಅನಾಥ ರಕ್ಷಕ ಗುರು ತಮ ಜಗನ್ನಾಥ ವಿಠಲ ತನ್ನ ನಂಬಿದ ಭಗವತರನ್ನು ಪೊರೆವ. ದಾಸರಾಣಿ ಮಾಡ್ತಾಳೆ, ಯಾರನ್ನು ಕೈ ಬಿಟ್ಟಿಲ್ಲ ದೇವರು. ಅನನ್ಯ ಚಿಂತೆಯಂತೂ ಮಾಂ ಯೇ ಜನ ಪರಿಪಾಸತೆ ತೇಷಾಂ ನಿತ್ಯ ಅಭಿಯುಕ್ತಾನ ಯೋಗಕ್ಷೇಮಂ ಆಮ್ಯಹಂ. ನಿಮ್ಮ ಯೋಗಕ್ಷೇಮ ತೊಗೊಳ್ಳೋದು ನನ್ನ ಜವಾಬ್ದಾರಿನೂ. ನೀವು ಒಂದು ಕೆಲಸ ಮಾಡಿರಿ, ದಿನ ನನ್ನ ಹೆಸರು ತೊಗೊಳ್ರಿ ಸಾಕು. ಇಷ್ಟು ಯಾರು ಸಲ ಯಾರು ಕೊಡ್ತಾ ಹೇಳಿದ್ರೆ ಈಗ ಟ್ಯಾಕ್ಸ್ ಆಗಂಗಿಲ್ಲ, ಯಾರು ಇದಕ್ಕೆ ಮತ್ತೆ ಪ್ರಶ್ನೆ ಇಲ್ಲ. ಅವ್ನು ನಾಮಸ್ಮರಣೆಗೆ ಹಿಡಿಬೇಕಾಗಿದೆ, ಅದಕ್ಕೆ ಹೇಳ್ತಾ ಇದ್ದಾರೆ. ಆ ರೀತಿ ಅಂತಾರೆ. ವೀತ ಭಯ ಭಗವಂತನ ಹೊಗಳ್ತಾರೆ. ನಮ್ಮ ಸ್ತೋತ್ರನ ಪರಮಾತ್ಮನ ಹೊಗಳೋದೇ ನಮ್ಮ ಜೀವನದ ಸಾರ್ಥಕ್ಕೆ ತಿಳ್ಕೊಂಬಿಡ್ರಿ ನೀವು. ವೀತ ಭಯ ಅಂದ್ರೆ ಭಗವಂತ ಯಾವುದೇ ಭಯ ಇಲ್ಲ. ನಮಗೆ ಎಷ್ಟು ಭಯ ಅವ್ರಿ, ಭಾಳ ಭಯ ಅವ. ಗಂಡಸರಿಗೆ ಹೆಂಡತಿ ಭಯ, ಹೆಂಡಸರಿಗೆ ಗಂಡನ ಭಯ, ಏನೇನೋ ಕೊಂದೆ ಕೂಡ ವೀತ ಭಯ. ವೀತ ಭಯ ಅವು ಯಾವ ಭಯಗಳಿಲ್ಲ. ವಿಶ್ವೇಶ ವಿಶ್ವ ಪ್ರಪಂಚ ಅದಕ್ಕೆ ಒಡೆಯ ವಿಶ್ವೇಶ. ವಿಧಿ ಪಿತ ಅರ್ಥಾತ್ ಬ್ರಹ್ಮದೇವ್ರ ತಂದೆ ವಿಧಿ ಪಿತ ಹೇಳ್ತಾರ. ಬ್ರಹ್ಮದೇವರು ಹಂಗಿದ್ದಾರ, ಅವ್ರ ತಂದೆ ಹೆಂಗಿರ್ಬೇಡ ಅಂತ ಹೇಳಿ ಹೆಂಗಿರು ವಿಧಿ ಪಿತ. ಮಾತುಳ ಅಂತಕ ಕಂಸನ ಕೊಂದವ, ಮಾತುಳ ಕಂಸ ಆಗಿರ್ತಾರೆ ಮಾವ. ಇಷ್ಟಾಗಿ ಮಧ್ವ ವಲ್ಲಭ ಪ್ರೀಣಯಾಮೋ ವಾಸುದೇವ ಆಚಾರ ಸಂದೇಶ ತಿಳ್ಕೊಟ್ರೆ ನೀವು ಒಂದ ಮಾತು ಹೇಳ್ಬಿಟ್ಟ. ನಿಮ್ಮ ಜೀವನ ಎಲ್ಲ ಎದಾಗ ಹೋಗಿ ಗೊತ್ತಾ, ಉಳಿದೆಲ್ಲ ಕೆಲಸ ಮಾಡ್ರಿ, ನೀವು ನೌಕರಿ ಮಾಡ್ರಿ, ಅಡ್ಡಾಡ್ರಿ, ಕಲೀರಿ, ಸಾದಿ ಹೋರಿ, ಎಲ್ಲ ಮಾಡ್ರಿ, ಈ ಕೆಲಸ ಮಾಡ್ರಿ. ಪ್ರೀಣಯಾಮೋ ವಾಸುದೇವ ಪರಮಾತ್ಮ ಪ್ರೀತಿ ಆಗೋ ಹಂಗೆ ನಡ್ಸ್ಕೊಂಡ್ಬಿಡ್ರಿ ಸಾಕು. ನೀವು ಯಾವ ಗುಡ್ಡದಾಗರ ಇರಿ, ಯಾವ ಮನ್ಯಾಗಾರ ಇರಿ, ಯಾವ ಊರಾಗರ ಇರಿ, ಯಾವ ಕೆಲಸದಾಗರ ಇರಿ, ಯಾವರ ಡ್ರೆಸ್ ಹಾಕ್ಕೊಡ್ರಿ. ಏನು ಪ್ರೀಣಯಾಮೋ ವಾಸುದೇವ. ಭಗವಂತ ಪ್ರೀತಿ ಆಗೋ ಸ್ವಾಮಿ, ನನ್ನ ಕೆಲಸ ನೋಡಿ ಪ್ರೀತಿ ಆಗಪ್ಪ ಸಾಕು, ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ರಿ ಸಾಕು. ಒಬ್ಬ ಪ್ರೀತಿ ಆಗ್ಬಿಟ್ಟು ಎಲ್ಲರೂ ಪ್ರೀತಿ ಆಗ್ಬಿಡ್ತಾರೆ. ಮತ್ತು ದುರ್ಗವ್ವ ಜಾಮೋ ಅಲ್ಲಾಡೋ ಪ್ರಶ್ನೆ ಇಲ್ಲ ಮತ್ತೆ ನಿಮಗೆ. ಒಬ್ಬ ಪ್ರೀತಿ ಆಗ್ಬಿಟ್ಟು ಎಲ್ಲರೂ ಹೊಟ್ಟೆ ಬಿಡ್ತಕ್ಕಂಥದ್ದು ಅದು ಹೇಳ್ತಾ ಇದ್ದಾರೆ. ವೀತ ಭಯ ವಿಶ್ವೇಶ ಮಧ್ವ ವಲ್ಲಭ, ಇದು ಬಹಳ ದೊಡ್ಡ ಶಬ್ದ. ಮಧ್ವ ವಲ್ಲಭ ಶ್ರೀಮದಾಚಾರ್ಯ ಗುರು ಆಗಿರ್ತಕ್ಕಂಥ ಅಂತ ಆನಂದ ತೀರ್ಥ ಪರಾನಂದ ವರದ ಅಂತ ಮಧ್ವಾಚಾರ್ಯ ಸ್ವಾಮಿ ಎಷ್ಟು ಆನಂದ ಕೊಟ್ಟಿದ್ದಾಗಂತ ಪ್ರಾರ್ಥನೆ ಮಾಡ್ತಾರೆ ಮಧ್ವಾಚಾರ್ಯ ಇರ್ತಕ್ಕಂಥವ್ರು. ಭೂತ ಭಾವನ ಅನಂತ ಎಲ್ಲ ವಿಷ್ಣು ಸಹಸ್ರ ಇರ್ತಕ್ಕಂಥ ಮಾತಿವು. ಸಮಸ್ತ ಜೀವರಿಗೆ ಬಿಂಬರೂಪಿ ಭೂತ ಭಾವನ ಒಂದು ಶಬ್ದ, ಅದು ಹಿಂಗೆ ಬಿಡಿಸ್ಬೇಕು. ಭೂತ ಭಾವನ ಒಂದು, ಅನಂತ ಭಾಸ್ಕರ ತೇಜ ನೆಕ್ಸ್ಟ್ ಕೊಡ್ರಿ. ಅನಂತ ಭಾಸ್ಕರ ತೇಜ. ಭಾಸ್ಕರ ಅಂದ್ರೆ ಯಾರು? ಸೂರ್ಯ. ಅನಂತ ಭಾಸ್ಕರ ಅಂದ್ರೆ ಎಷ್ಟೋ ಸೂರ್ಯಗಳು, ಅವರು ಪ್ರಕಾಶವುಳ್ಳವ ಅಂತ ಅರ್ಥ. ಭೂತ ಭಾವನ ಅಲ್ಲಿ ನಿಂತ್ಕೊಂಡ್ಬಿಡ್ಬೇಕು. ಅನಂತ ಭಾಸ್ಕರ ತೇಜ ಅರ್ಥಾತ್ ಈಗ ಎಷ್ಟು ಒಂದು ಸೂಟಲ್ಲ, ಕೋಟಿ ಸೂರ್ಯ ಪ್ರಭಾ. ಒಬ್ಬ ಸೂರ್ಯಾಗ ಇಷ್ಟು ಹೈರಾಣ ಆಗ್ಯಾವ ನಾವು. ಅವ ಎಷ್ಟು ಸೂರ್ಯ ಬಿಟ್ಟು ಭಗವಂತರು ಹೇಳ್ತಾ ಇದ್ದಾರೆ. ಆ ರೀತಿ ಇರ್ತಕ್ಕಂಥ ಮಡದಿಯ ಭಾಸ್ಕರ ತೇಜ ಮಹಾರಾಜ. ಈ ಶಬ್ದ ಒಬ್ಬವನ ಎಲ್ಲ ರಾಜರು ಸಾಯ್ತಾರ, ಜಡ್ ಆಗ್ತದೆ, ಹೋಗ್ತಾರ. ಈ ರಾಜ ಏನಾಗೋದಪ್ಪ, ಅವ ಮಹಾರಾಜ, ಒಬ್ಬನೇ ಮಹಾರಾಜ ಅಂತಕ್ಕಂಥ. ರಾಜಾದಿ ರಾಜ ಮಹಾರಾಜ ಅಂತ ಹೇಳ್ತೇವೆ ನಾವು. ರಾಜ್ಯ ಹೇಳಿದಾಗ ಏನ್ ಮಾಡಿದ? ಗೌತಮರ ಮಡದಿಯನೋ ಕಾಯ್ದ. ಪರಮಾತ್ಮ ಆಗಿರ್ತಾರೆ ಹಲ್ಯಾದಿ ಬರ್ತಕ್ಕ ಸಂದರ್ಭ ಹತ್ರ. ಅದಕ್ಕೆ ಅನಾಥ ರಕ್ಷಕ.
ಹಿಂಗನ್ರಿ ಸ್ವಾಮಿ. ಸ್ವಾಮಿ ಅನಾಥ ರಕ್ಷಕ ಅನ್ರಿ. ಹೆಂಗ ರಕ್ಷಣೆ ಮಾಡ್ತಾನೆ ಸ್ವಾಮಿ ಇರ್ತಕ್ಕಂಥವ ಅನಾಥ ರಕ್ಷಕ. ಗುರು ತಮ, ಶ್ರೇಷ್ಠ ಗುರು. ತಮ ಅಂದ್ರೆ ಶ್ರೇಷ್ಠ, ತರ ತಮ, ಕಂಪ್ಯಾರೇಟಿವ್ ಸೂಪರ್ಲೇಟಿವ್ ನೆನಪರ್ತದಲ್ಲ ಆ ರೀತಿ. ಗುರು ತಮ ಯಾರವ? ಜಗನ್ನಾಥ ವಿಠಲ ಅಂತಾರ. ತನ್ನ ನಂಬಿದ ಭುಕುತರನ್ನು ಪೊರೆವ. ಪರಮಾತ್ಮ ಎಂದೂ ಕೈ ಬಿಡುವುದಿಲ್ಲ. ಈ ವಿಶ್ವಾಸೋ ಫಲದಾಯಕ ಅಂತ ಹೇಳ್ದಂಗೆ ಪರಮಾತ್ಮ ಸತತ ನಂಬಿ. ಸಂಶಯ ನಮ್ಮಲ್ಲಿ ಭಾಳ ಸಂಶಯ. ಈ ಬರ್ತಾನೋ ಇಲ್ಲೋ, ದರ್ಶನ ಮಾಡ್ತಾನೋ ಇಲ್ಲೋ, ಹ್ಞೂ ಅಲ್ಲ, ಸಂಶಯ ಮಾಡೋಂಗಿಲ್ಲ ಪರಮಾತ್ಮ ವಿಷಯಕ್ಕೆ. ಹೆಂಗೆ ದ್ರೌಪದಿ ಹೆಂಗೆ ಸ್ವಾರ್ಥ ಮಾಡಿಕೊಂಡ್ಲು? ಎಲ್ಲರೂ ಕೈ ಬಿಟ್ಟರು. ಪ್ರಾರ್ಥ ಮಾಡಿಕೊಂಡು ಪಾಪಳು ಹೊತ್ತಾಗ ಸಿರಿ ಶಳ್ಳಿ ಹತ್ತಾನ ದುಶ್ಯಾಸನ. 10,000 ಮಂದಿ ಸೇರೋ ಸಭಾದೊಳಗೆ ಆ ಹೆಣ್ಮಗಳು ಬರೀ ಬತ್ಲಾರ ಗತಿ ಏನಕ್ಕೆ ತಿಳ್ಕೊಟ್ರಿ. ಭಾರತೀ ದೇವಿಗೆ ಸಾಮಾನ್ಯ ಎಲ್ಲ ತಿಳ್ಕೊಟ್ರಿ. ಮತ್ತು ಅಕಿನಾಕ್ಷರ ಅಂತೀರ ಆ ಪಾಪ ಬರ್ಬೇಕಲ್ಲ, ಅವಾಗ ಸಾಧನ ಆಗ್ಬೇಕಿಲ್ಲ, ಅವಾಗ ಆಗ್ಬೇಕು. ಅಲ್ಲಿ ಕೂತೋರಿಗೆ ಅವರಿಗೆ ಭೀಷ್ಮಾಚಾರ್ಯಗೆ ಆಗ್ಬೇಕು, ಮುಂದೆ ಅವ್ರಿಗೂ ತ್ರಾಸಾಗಿ ತಿಳ್ಕೊಟ್ರಿ. ಅದು ನೋಡಿ ಬಿಡಿಸ್ಲಿ ಇದ್ದದಕ್ಕೆ ಅಂಥ ವೈಶಿಷ್ಟ್ಯ ಗಂಡ್ರು ಕೇಳಲಿಲ್ಲ. ಸಾಕ್ಷಾತ್ ಭೀಮಸೇಂದ್ರ ಕೂತ್ಕೊಂಡಾರ, ಏನು ಮಾಡ್ಲಿಕ್ಕಾಗಲಿಲ್ಲ ತಿಳ್ಕೊಟ್ರಿ. ಹೌದಾ? ಸಿರಿ ಶಳ್ಯಕ್ಕಾಗಲ್ಲ. ಎಲ್ಲರೂ ಕೈ ಬಿಟ್ಟರು. ಅದು ಚಂದ ಪ್ರಾರ್ಥ ಮಾಡ್ಕೊಂಡು ಒಳಕ್ಕೆ ಮಾವ ಆಗ್ಬೇಕಲ್ಲ. ನಾನು ಯಾರಿಗೆ ಮಾವ ಯಾರಬೇಕು? ಧೃತರಾಷ್ಟ್ರ ಮಾವ ಆಗ್ಬೇಕಿಲ್ಲ. ಮಾವ ನೋಡು ಹಿಂಗೆ ಮಾಡ್ಲಿಕ್ಕಿತ್ತಾರ, ಸುಮ್ಮನೆ ಕೂತ ಕುರುಡ ಪಾಪ, ಕಣ್ಣು ಕುರುಡ, ಮನಸ್ಸು ಕುರುಡ, ಎಲ್ಲ ಕುರುಡೆ ಅವ್ನು ತಿಳ್ಕೊಟ್ಟು. ಹೌದಾ? ಎಲ್ಲ ಭೀಷ್ಮಾಚಾರು, ದ್ರೋಣಾಚಾರು, ಅಶ್ವತ್ಥಾಮಾಚಾರು, ಭಾರಿ ಭಾರಿ ಪೆಟ್ಟಿಗೆ ಆಚಾರ ಒಬ್ರಿಗಿಂತ ಒಬ್ಬರು. ಯಾರಿಗೆ ಹೇಳಿಕ್ಕೆ ಸಾಧ್ಯ ಆಗಿಲ್ಲ. ಈ ಮಾಡ್ಲಿಕ್ಕೆ ಸಾಧ್ಯ ನೋಡಿಗ ಕೈಯ ಪೊಲೀಸ್ ಫೋನ್ ಮಾಡಿಬಿಡೋದು. ಅದಕ್ಕೆ ಬಂದೇ ಬಿಡ್ತಾರೆ, ಹಾಕೊಂಡು ಹೋಗ್ಬಿಡ್ತಾರೆ ತಿಳ್ಕೊಟ್ಟು. ಆಗಿನ ಕಾಲ ಏನಿಲ್ಲೇ ಇಲ್ಲ, ಯಾರೂ ಇಲ್ಲದಾಗ ಸ್ವಾಮಿ ಅಂತಕಿ. ಹೌದಾ? ಪರಮಾತ್ಮ ಸೂತ್ರ ಮಾಡಿದ್ರು. ಕೃಷ್ಣ ಅಲ್ಲೇ ನಿಂತ್ಕೊಂಡು ಅಕ್ಷಯ ಪದ್ಮ, ಅಕ್ಷಯ ಸಿರಿ ಕೊಡ್ಬೋದು. ಉಟ್ಕೊಳ್ಳುವ ಸಿರಿ ಅಂದ ಭಗವಂತ. ಇದು ಭಗವಂತ ಕೊಡ್ತಕ್ಕಂಥ ಅಕ್ಷಯ ಹೆಂಗಿರ್ತದೆ ಹೇಳ್ತೀರಿ ಮಾತಾಡುತ್ತೆ. ಉಟ್ಕೊಂಡು ನಂಗೆ ಸೀರೆ ಬಂದು ಸೆಳೆದ ಅವ ಅವನ ಕೈ ನೋಯ್ಲಿಕ್ಕೆ ಹತ್ತಿದ್ದು ಅವನವ ಕಟ್ಟ ಸಾಧ್ಯ ನನ್ನ ಕಡೆ ತಿಳ್ಕೊಂಡು. ಇಷ್ಟು ಭಗವಂತ ಕೊಟ್ಟರೆ ಹಿಂಗೆ ಕೊಡ್ತಾನ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರೋ ಸರ್ವ ದಿವಾಮೃತ ಕುಕ್ಷಿಗಂ ಯಶ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಣ್. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ